ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 3ನೇ ಅಧ್ಯಾಯ 23ನೇ ಶ್ಲೋಕದಿಂದ 29ನೇ ಶ್ಲೋಕದವರೆಗೂ ಮನನ ಮಾಡೋಣ. 23ನೇ ಶ್ಲೋಕ. ಯದಿ ಹ್ಯಹನ್ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅದರ ಅರ್ಥ, ಏಕೆಂದರೆ ನಾನು ಸೂಚಿಸಿದ ಕರ್ತವ್ಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ, ಓ ಪಾರ್ಥ, ಎಲ್ಲ ಮನುಷ್ಯರು ಎಲ್ಲ ವಿಷಯಗಳಲ್ಲಿ ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ. ನಾವು ಹಿಂದಿನ ಶ್ಲೋಕಗಳಲ್ಲೂ ಸಹ ನೋಡಿದ್ವಿ, ಹೇಗೆ ಒಬ್ಬ ಲೀಡರ್ ಇರ್ತಾನೆ, ಅವನನ್ನ ಎಲ್ಲರೂ ಅನುಸರಿಸ್ತಾರೆ ಅಂತ ಬಿಟ್ಟು. ಅದರ ಮುಂದುವರೆದ ಭಾಗಗಳು ಇವು. ಶ್ರೀಕೃಷ್ಣ ತಾನು ಕರ್ಮ ಪ್ರವೃತ್ತನಾಗದಿದ್ದರೆ ಮಾನವರ ಮೇಲೆ ಯಾವ ಪರಿಣಾಮ ಉಂಟಾಗುತ್ತದೆ ಎಂದು ಹೇಳಿದ್ದಾನೆ. ಈ ಪ್ರಶ್ನೆ ಸುಮತಿ, ನೀವು ಸ್ಟಾರ್ಟ್ ಮಾಡ್ತೀರಾ? ಸುಮತಿ ಏನೋ ಕಾಣಿಸ್ತಾ ಇಲ್ಲ. ಲಕ್ಷ್ಮೀಜಿ, ಇದು ಮ್ಯೂಟ್ ಮಾಡೋದು ಕಷ್ಟ ಆಗತ್ತೆ ಅಂತ ಲೇಟ್ ಆಗತ್ತೆ. ಅವ್ರು ಹೇಳಿ ಅವರೇ ಹೇಳಿ ಲಕ್ಷ್ಮಿ ಅವ್ರೆ, ನೀವ್ ಹೇಳಿ. ಲಕ್ಷ್ಮಿ ಅವ್ರು ಹೇಳಿ ಫಸ್ಟ್. ಹೌದೌದು, ಹೇಳಿ. ಹಾ ಅಮ್ಮ. ಇವಾಗ ನೀವ ಹೇಳಿದ್ರಿ ಅಮ್ಮ, ಒಬ್ರು ಲೀಡರು ದಾರಿ ತಪ್ಪಿರ್ ಎಲ್ಲರೂ ದಾರಿ ತಪ್ತಾರ್ರಿ. ಆತರ ಈಗ ಶ್ರೀಕೃಷ್ಣ ಹೇಳ್ದಾಗ ನಾವ್ ಕೇಳಿಲ್ದಂಗಿದ್ರ ಈಗ ಒಂದ್ ನಮಗ್ ಕಾರ್ಯ ಅಂತ ಹೇಳಿ ಕೊಟ್ಟಿರ್ತಾರ್ರಿ ಜೀವನದೊಳಗ. ಆ ಕಾರ್ಯ ನಡ್ಸ್ಕೊಂಡ್ ಹೋಗ್ಲಿಲ್ಲ ಅಂತ ಹೇಳಿದ್ರ ನಮ್ ಜೀವನ ನಾವ ಹಾಳ್ ಮಾಡ್ಕೊಂಡಂಗ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ರೈಲ್ ಹಳಿಯೊಳಗ ಒಂದು ಬೋಗಿ ತಪ್ಪಿದ್ರನು ಎಲ್ಲಾ ಬೋಗಿಗಳು ಬಿದ್ದು ಹೋಗ್ತಾವ್ರಿ. ಆತರ ಫಸ್ಟ್ ಯಾರು ಇರ್ತಾರಲ್ಲ, ಈಗ ಶ್ರೀಕೃಷ್ಣ ಹೇಳ್ತಾ ಇದಾರ ಅಂದ್ಮೇಲೆ ಉಳ್ಕಿ ಬೋಗಿಗಳು ಕೇಳ್ಬೇಕಮ್ಮ ಮಾತ್ನ. ಇಲ್ಲ ನಾನ್ ನನ್ ದಾರಿಯೊಳಗ್ ನಡೀತಾನಿ ಅಂದ್ರ ತಾನ್ ಬೀಳದಲ್ದ ಉಳ್ದವ್ರನು ಹಾಳ್ ಮಾಡ್ತಾರ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಹಾಗೆ ಶ್ರೀಕೃಷ್ಣ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಚೆನ್ನಾಗಿ ಹೇಳಿದಾರ ಲಕ್ಷ್ಮೀಜಿ, ಧನ್ಯವಾದಗಳು. ಸುಮತಿ, ಇದು ಅದೇ ಹಿಂದೆ 2 ಶ್ಲೋಕಗಳು 3 ಶ್ಲೋಕಗಳು ಲೀಡರ್ಶಿಪ್ ಬಗ್ಗೆ ಮಾತಾಡ್ತಾರೆ. ನೀನು ಲೀಡರ್ಸ್ ಮಾಡಿದ್ದನ್ನೇ ನೀನ್ ಮಾಡ್ಬೇಕು, ಮತ್ತೆ ನೀನು ಒಂದ್ ಲೀಡರೇ, ನೀನು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು, ನೀನ್ ಎಲ್ಲಾರು ಅಬ್ಸರ್ವ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಲೀಡರ್ ತರನೇ, ನನ್ನನ್ನು ಫಾಲೋ ಮಾಡೋರು ಇದ್ದಾರೆ. ಇವಾಗ ನೀನೇ ನೋಡು, ನಾನು ಏನ್ ಮಾಡ್ತೀನೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾನೇನೋ ನನ್ ಕೆಲ್ಸ ಸರಿಯಾಗಿ ಮಾಡಿಲ್ಲ ಅಂದ್ರೆ, ನಾನು ಅರ್ಧಂಬರ್ಧ ಮಾಡಿದ್ರೆ ಅಥವಾ ತಪ್ಪಿಸ್ಕೊಂಡ್ರೆ ಅದೇ ಒಂದು ಇಟ್ಕೊಂಡ್ಬಿಡ್ತಾರೆ, ನಮ್ ಲೀಡರ್ ಮಾಡಿದ್ದೆ ನಾನು ಮಾಡ್ತೀನಿ ಅನ್ನೋ ತರ. ಅವ್ರ ಎಕ್ಸಾಂಪಲ್, ಕೃಷ್ಣ ತನ್ನ ಎಕ್ಸಾಂಪಲ್ ಕೊಟ್ಬಿಟ್ಟು, ನಾನ್ ಹೆಂಗೆ ನನ್ ಡ್ಯೂಟಿನ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಲ್ವಾ, ಅದೇ ನನ್ನ ಆಕ್ಷನ್ ಮಾಡ್ಲೇಬೇಕು, ಮಾಡ್ತಾ ಇದ್ದೀನಿ, ಅದೇ ತರ ನೀನು ಮಾಡು ಅಂತ ಎಮೋಷನಲ್ ಆಗಿ ಅರ್ಜುನನ್ನ ಕಾಲು ಎಳಿತಾ ಇದ್ದಾರೆ ಅಷ್ಟೇ, ಅರ್ಥ ಮಾಡ್ಸಕ್ಕೆ. ಯಾಕಂದ್ರೆ ಅರ್ಜುನ ಟೋಟಲಿ ಎಮೋಷನಲ್ ಆಗ್ಬಿಡ್ತಾನೆ. ಅವಾಗ ಎಲ್ಲಾ ದಾರಿನಲ್ಲಿ ಬುದ್ಧಿವಾದನೂ ಹೇಳಿ ಸೈಕಾಲಜಿಕಲ್ ಆಗಿ ನೋಡಿ ಅವನ್ದು ಏನು ಪರಿಸ್ಥಿತಿ ಇದೆ ಅಂತ ನೋಡಿ ಅವನ್ ದಾರಿಗೆ ಬಂದು ಅವನ್ಗೆ ಅರ್ಥ ಆಗೋ ತರ ಆ ಸ್ಥಿತಿನಲ್ಲಿ ಅವ್ನ್ಗೆ ಯಾವ ತರ ಹೇಳಿದ್ರೆ ಎಮೋಷನಲ್ ಆಗಿದ್ದ ಎಮೋಷನಲ್ ಆಗೇ ಹೇಳ್ತಾ ಇದ್ದಾರೆ. ಆಕ್ಚುಲ್ ಆಗಿ ಎಮೋಷನ್ ನೆಸೆಸಿಟಿ ಇಲ್ಲ. ಮನುಷ್ಯ ಯಾವ ಸ್ಥಿತಿನಲ್ಲಿ ಇರ್ತಾನೆ ಆ ಸ್ಥಿತಿಗ್ ಬಂದು ಏನ ಮಾತು ಹೇಳಿದ್ರೆ ಅವಾಗ ಅರ್ಥ ಮಾಡ್ಕೊಂತಾರೆ. ಇಲ್ಲಾಂದ್ರೆ ನಾವು ಅಷ್ಟೇ, ನಮ್ ಸಮಸ್ಯೆಗಳು ಬಂದಾಗ ಯಾರನ್ನ ಅಪ್ರೋಚ್ ಮಾಡೋವಾಗ ನಾವು ಖಂಡಿತವಾಗಿ ಹೇಳ್ಬಿಡ್ತೀವಿ, ಅವ್ರಿಗೆ ಅರ್ಥನೇ ಆಗಲ್ಲ, ನಮ್ ಕಷ್ಟ ನಮ್ ಪಟ್ಟವ್ರಿಗೆ ಗೊತ್ತು ಅದು ಅಂತ. ಸೊ ಅವರು ಜನರಲ್ ಆಗಿ ಜನ ಬಂದ್ಬಿಟ್ಟು ಅವ್ರದ್ದೇ ಎಕ್ಸಾಂಪಲ್ ಕೊಡಕ್ ಹೋಗ್ತಾರೆ, ನಾನು ಈ ತರ ಪರಿಸ್ಥಿತಿನಲ್ಲಿದ್ದಾಗ ನಾನು ಹೀಗ್ ಮಾಡಿದೆ ಅಂತ. ಅವಾಗ ಒಂದ್ ಕ್ಷಣಕ್ಕೆ ನಮ್ ಮನಸ್ಸಲ್ಲ ಅಥವಾ ನಮ್ಮ ಇದ್ರಲ್ಲಿ ಇಂಟೆಲೆಕ್ಟ್ ಅಲ್ಲಿ ಯಾವ್ದ್ರೋ ಅಂದ್ರಲ್ಲಿ ನಾವು ಯೋಚನೆ ಮಾಡ್ಬಿಟ್ಟು, ಹೌದಾ ನೀವು ಹೀಗೆ ಮಾಡಿದ್ರ ಅಂತ ಅಲ್ಲಿ ಸಮಾಧಾನ ಆಗ್ತೀವಿ.
ಇಲ್ಲಾಂದ್ರೆ ನಾವು ಕೇಳೋದೇ ಇಲ್ಲ, ಇವ್ರಿಗೆ ಅರ್ಥ ಆಗಿಲ್ಲ ನಮ್ಮ ಪರಿಸ್ಥಿತಿ ಅಂತ ಸಾಧಾರಣವಾಗಿ ನಾವು ಅನ್ಕೊಂಡ್ಬಿಡ್ತೀವಿ. ಯಾವಾಗ ಅವ್ರ ಎಕ್ಸಾಂಪಲ್ ಅವ್ರು ಕೊಟ್ಟು ನಾನು ಹೀಗ್ ಮಾಡಿದ್ದೀನಿ ಅಂದಾಗ ಫಸ್ಟ್ ಬೇರೆಯವ್ರದೆಲ್ಲ ಹೇಳ್ತಾರೆ, ಅವ್ರು ಬಿಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತೀವಿ. ನಾನೇ ಮಾಡಿದ್ದೀನಿ ಅನ್ನೋವಾಗ ನಾವು ಸ್ವಲ್ಪ ಸಮಾಧಾನ, ನಾನು ಒಬ್ಳೆ ಅಲ್ಲ, ಎಲ್ಲರಿಗೂ ಬಂದಿರೋ ಪರಿಸ್ಥಿತಿನೇ ಇದು ಅಂತ ನಾವು ಒಪ್ಕೊಂತೀವಿ. ಅವ್ರು ಹೇಳೋ ಒಂದು ಇದನ್ನ ಒಪ್ಕೊಂತೀವಿ. ಅದೇ ತರ ಸೈಕಾಲಜಿಕಲ್ ಆಗಿ ಎಮೋಷನಲ್ ಆಗಿ ಕೃಷ್ಣ ಅರ್ಥ ಮಾಡ್ಸಕ್ಕೆ ನೋಡ್ತಾನೆ ಅಷ್ಟೇ. ಯಾರಾದ್ರೂ ಹೇಳ್ತೀರಾ? ಓಕೆ ಅನ್ಸಿದ್ಯಾ? ಯಾಕಂದ್ರೆ ಅರ್ಜುನನು ಲೀಡರೇ ಅಲ್ವಾ. ಅವನು ಇವಾಗ ಯುದ್ಧ ಮಾಡಲ್ಲ ಅಂತಂದ್ರೆ ಎಲ್ಲ ಜನನು ಪರವಾಗಿಲ್ಲ ಬಿಡು, ಮಾಡ್ತಿದ್ರೆ ನಡೆಯುತ್ತೆ ಅನ್ನೋ ಇದಕ್ಕೆ ಬರ್ತಾರೆ. ಅದಕ್ಕೆ ಯಾವಾಗ ಲೀಡರ್ ಆಗಿರೋನು ಸರಿಯಾಗಿ ತನ್ನ ಕರ್ತವ್ಯ ಏನು ಅಂತ ತಿಳ್ಕೊಂಡು ಅದನ್ನ ಅರ್ಥಕೊಂಡು ಮಾಡಬೇಕು. ಇಲ್ಲ ಅಂತಂದ್ರೆ ಈ ಸಮಾಜ ಒಳ್ಳೆಯ ಸ್ಥಿತಿಯಲ್ಲಿ ಇರಲ್ಲ. ಹಾಗೆ ಶ್ರೀಕೃಷ್ಣ ಅವನೇನ್ ಮಾಡ್ಬೇಕು, ಏನಾದ್ರೂ ಕೆಲಸ ಮಾಡ್ಬೇಕು ಅನ್ನೋ ಅಂತದ್ದೇನು ಇರ್ಲಿಲ್ಲ. ಅವನು ಎಲ್ಲವನ್ನು ಗಳಿಸಿದ್ದ, ಅವನೇನು ರಾಜನಾಗಿ ಇರಬಹುದಾಗಿತ್ತು. ಆದ್ರೂನು ಏನು ಲೋಕ ಸಂಗ್ರಹ ಕಾರ್ಯಗಳನ್ನೇ ಮಾಡ್ದ. ಅವನು ಒಂದು ಕ್ಷಣವೂ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕಾಲ ಕಳೀಲೇ ಇಲ್ಲ. ಇದು ಏನು ಅಂದ್ರೆ ಭೌತಿಕವಾಗಿ ನಾವು ತಿಳಿದುಕೊಳ್ಳುವಂತಹದ್ದು. ಆಧ್ಯಾತ್ಮಿಕವಾಗಿ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಇನ್ನು ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳಿ. ಭೌತಿಕವಾಗಿ ನಾವು ಇದುವರೆಗೂ ವಿಚಾರ ಮಾಡಿದ್ದು ಯಾರಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ? ಏನು ಆನ್ಸರ್ ಬರ್ತಾ ಇಲ್ಲ. ಆಧ್ಯಾತ್ಮಿಕವಾಗಿ ಹಾಗಾದ್ರೆ ಚಿಂತನೆ ಮಾಡೋಣ. ಆಧ್ಯಾತ್ಮಿಕವಾಗಿ ಶ್ರೀಕೃಷ್ಣ ಅಂತಂದ್ರೆ ಯಾರು? ನಾವು ಆತ್ಮ, ಪರಮಾತ್ಮ ಅಂತಂದ್ಬಿಟ್ಟು ಯಾವಾಗಲೂ ತಿಳ್ಕೊಂಡು ನಾವು ಆ ರೀತಿಯಲ್ಲಿ ಎಲ್ಲ ಶ್ಲೋಕಗಳನ್ನು ನಾವು ಕಲಿತಾ ಇರೋದು. ನಾವು ಎಲ್ಲ ಸಾಗ್ತಾ ಇರೋದೇನು ಮೋಕ್ಷದ ಕಡೆಗೆ, ನನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳೋ ಕಡೆಗೆ ನಾವು ಸಾಗ್ತಾ ಇರೋದು. ನಿಜವಾಗ್ಲೂ ನಾನು ಆತ್ಮ ಅನ್ನೋದನ್ನ ತಿಳ್ಕೊಳ್ಬೇಕು. ಆವಾಗ ತಿಳ್ಕೊಂಡಾಗ ಏನಾಗುತ್ತೆ, ಈ ಬಂಧನದಿಂದ ಬಿಡುಗಡೆ ಆಗುತ್ತೆ. ಅದೇ ಮೋಕ್ಷ. ಇವಾಗ ಶ್ರೀಕೃಷ್ಣ ಹೇಳ್ತಾ ಇರೋದೇನು, ನಾನ್ ಮಾಡ್ಬೇಕಾಗಿರೋ ಕೆಲಸ ಏನೂ ಇಲ್ಲ, ಆದ್ರೆ ನಾನ್ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಒಂದು ಕ್ಷಣ ಕೂತ್ಕೊಂಡ್ರು ಸಹ ಎಲ್ಲವೂ ಹಾಳಾಗೋಗ್ಬಿಡುತ್ತೆ. ನನ್ನನ್ನೇ ಎಲ್ಲರೂ ಫಾಲೋ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಅಂದ್ರೆ ಇವಾಗ ಆತ್ಮ ಅನ್ನೋದು ಸದಾ ಕಾಲವೂ ಅದು ಏನು ಕೆಲಸ ಮಾಡ್ತಿದ್ರು ಅದರ ಉಪಸ್ಥಿತಿಯಲ್ಲೇ ಎಲ್ಲ ಈ ಒಂದು ಶರೀರಗಳು ಎಲ್ಲವೂ ಸಹ ಕೆಲಸ ಮಾಡೋದು. ಹೇಗೆ ಹೊಸತಿ ಮಿಕ್ಸಿ ಎಕ್ಸಾಂಪಲ್ ಕೊಟ್ವಿ ಅಲ್ವಾ. ಕರೆಂಟ್ ಇರುತ್ತೆ, ಮಿಕ್ಸಿನೂ ಕೆಲಸ ಮಾಡುತ್ತೆ, ಫ್ರಿಡ್ಜ್ ಕೆಲಸ ಮಾಡುತ್ತೆ, ಫ್ಯಾನು ಕೆಲಸ ಮಾಡುತ್ತೆ. ಹಾಗೆ ಕರೆಂಟೇ ಇಲ್ಲದೆ ಇದ್ರೆ, ಅದಕ್ಕೆ ಆ ಶಕ್ತಿನೇ ಇಲ್ಲದೆ ಇದ್ರೆ ಇವೆಲ್ಲ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಯಾವಾಗಲೂ ಆತ್ಮ ಎಲ್ಲ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ ಆಗಿರುವಂತಹ ಪರಮಾತ್ಮ ಸದಾಕಾಲವೂ ಎಲ್ಲವನ್ನು ಅರಿತಾ ಇರೋದು, ಬೆಳಗ್ತಾ ಇರೋದು ಆಗಿರೋದ್ರಿಂದ, ಎಲ್ಲದಕ್ಕೂ ಚೈತನ್ಯ ಶಕ್ತಿಯನ್ನು ನೀಡ್ತಾ ಇರೋದ್ರಿಂದ ಈ ಅನಾತ್ಮಗಳೆಲ್ಲವೂ ಸಹ ಕೆಲಸ ಮಾಡುವುದು. ಈ ಅನಾತ್ಮಗಳೆಲ್ಲ ಕೆಲಸ ಮಾಡಬೇಕಾದ್ರೆ ನಿರಂತರವಾಗಿ ಅದರ ಉಪಸ್ಥಿತಿ ಇದ್ದೇ ಇರಬೇಕು. ಇಲ್ಲ ಅಂತಂದ್ರೆ ಈ ಪ್ರಪಂಚನೇ ಇರಲ್ಲ. ಇವಾಗ ಸಮುದ್ರದ ನೀರನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಸಮುದ್ರದ ನೀರು ಇಲ್ಲ ಅಂತಂದ್ರೆ ಸಮುದ್ರನೂ ಇರಲ್ಲ, ಮೇಲ್ಗಡೆ ಈ ಅಲೆಗಳು, ನೊರೆ, ಗುಳ್ಳೆ ಯಾವುದೂ ಇರಲ್ಲ. ಹಾಗೆ ಈ ಏನು ಸರ್ವಾಂತರ್ಯಾಮಿಯಾದ ಈ ಪರಬ್ರಹ್ಮ ಇಲ್ಲ ಅಂತಂದ್ರೆ ಈ ಪ್ರಪಂಚ ಅನ್ನೋದು ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಈ ಪರಮಾತ್ಮನೇ ಈ ಪ್ರಪಂಚವಾಗಿ ಕಾಣಿಸ್ಕೊಂಡಿರೋದು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಅಲ್ವಾ. ಹಾಗೆ ಪರಮಾತ್ಮ ಯಾವಾಗ್ಲೂ ಇರೋದ್ರಿಂದನೇ ಈ ಅನಾತ್ಮ ಎಲ್ಲವೂ ಕೆಲಸ ಮಾಡೋದಕ್ಕೆ ಸಾಧ್ಯವಾಗೋದು ಅಂತ ಆಧ್ಯಾತ್ಮಿಕವಾಗಿ ನಾವು ತಿಳಿದುಕೊಳ್ಬೇಕು. ಸಾಮಾಜಿಕವಾಗಿ ಭೌತಿಕ ಪ್ರಪಂಚದಲ್ಲಿ ನಾವು ಹೀಗೆ ಒಬ್ಬ ಯಾರು ಲೀಡರ್ ಇರ್ತಾನಲ್ಲ, ಆ ಲೀಡರ್ ಕೆಲಸ ಮಾಡಲಿಲ್ಲ ಅಂತಂದ್ರೆ
ಬೇರೆಯವರು ಅದೇ ಮಾರ್ಗವನ್ನು ಅನುಸರಿಸ್ತಾರೆ. ಹಾಗಾಗಿ ಎಲ್ಲ ಅಲ್ಲಿಗೆ ಸ್ಥಗಿತವಾಗ್ಬಿಡುತ್ತೆ, ಯಾವ ಕೆಲಸಗಳು ಮುಂದುವರಿಯಲ್ಲ ಅಂತ. ಹಾಗೆ ನಾವು ತಿಳಿದುಕೊಂಡು ಮುಂದುವರಿಬೇಕು. ನಾವು ಕೆಲಸಗಳನ್ನು ಆ ರೀತಿಯಲ್ಲೇ ಮಾಡಬೇಕು. ನಮ್ಮ ಕರ್ತವ್ಯಗಳನ್ನು ಯಾವತ್ತೂ ಬಿಡಬಾರ್ದು. ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾನೆ ಇರಬೇಕು. ಅದಕ್ಕೆಲ್ಲ ಚೈತನ್ಯ ಬರೋದು ಆತ್ಮನಿಂದಲೇ ಅನ್ನೋದು ತಿಳಿದುಕೊಳ್ಬೇಕು. ಮತ್ತು ಕರ್ಮಗಳೆಲ್ಲ ಈ ಅನಾತ್ಮದಲ್ಲೇ ನಡೆಯೋದು. ಎಲ್ಲ ನಾವು ಚಟುವಟಿಕೆಗಳು ಏನು ಮಾಡ್ತೀವೋ ಅದಕ್ಕೆ ಚೈತನ್ಯ ಬರೋದು ಯಾವುದರಿಂದ? ಆತ್ಮನಿಂದಲೇ. ಇಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಇಪ್ಪತ್ನಾಲ್ಕನೇ ಶ್ಲೋಕ. ಉಸ್ಸಿದೆ ಯುರಿಮೆ ಲೋಕ ನ ಕುರ್ಯಂ ಕರ್ಮಚ್ಛೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಂ ಪ್ರಜಾಹ. ನಾನು ನಿಗದಿತ ಕರ್ಮಗಳನ್ನು ಮಾಡುವುದನ್ನು ನಿಲ್ಲಿಸಿದರೆ ಈ ಎಲ್ಲ ಲೋಕಗಳು ನಾಶವಾಗುತ್ತವೆ. ಆಗ ಉಂಟಾಗುವ ಕೋಲಾಹಲಕ್ಕೆ ನಾನೇ ಕಾರಣನಾಗುತ್ತೇನೆ ಮತ್ತು ಆ ಮೂಲಕ ಮಾನವ ಜನಾಂಗದ ಶಾಂತಿಯನ್ನು ನಾಶ ಮಾಡುತ್ತೇನೆ ಅಂತ ಇದರ ಅರ್ಥ. ಇದರ ಪ್ರಶ್ನೆ ಏನಿರ್ಬೋದು ನೋಡ್ಕೊಂಬರೋಣ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ತಾನು ಕರ್ಮ ಮಾಡದೆ ಹೋದರೆ ಏನಾಗುವುದು ಅಂತ ಹೇಳಿದ್ದಾರೆ. ಇಂದ್ರಮ್ಮ ಅವರ ಹೇಳ್ತೀರಾ ಇದರ ಸಾರಾಂಶ ಏನು ಅಂತ? ಇಂದ್ರಮ್ಮ ಅವರು ಇದ್ದೀರಾ? ಈಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ನಾನು ನಿಗದಿತ ಕರ್ಮಗಳನ್ನು ಮಾಡುವುದನ್ನು ನಿಲ್ಲಿಸಿದರೆ ಈ ಎಲ್ಲಾ ಲೋಕಗಳು ನಾಶವಾಗುತ್ತವೆ. ಆಗ ಉಂಟಾಗುವ ಕೋಲಾಹಲಕ್ಕೆ ನಾನೇ ಕಾರಣನಾಗುತ್ತೇನೆ ಮತ್ತು ಆ ಮೂಲಕ ಮಾನವ ಜನಾಂಗದ ಶಾಂತಿಯನ್ನು ನಾಶ ಮಾಡುತ್ತೇನೆ. ಇಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ, ಒಂದು ನಿಗದಿತ ಕರ್ಮ ನಾನೇ ಆದರ್ಶವಾಗಿ ಮಾಡ್ದಾ ಇದ್ರೆ ಈ ಲೋಕಗಳೆಲ್ಲ ನಾಶವಾಗಿ ಹೋಗ್ಬಿಡ್ತದೆ. ಅಂದ್ರೆ ನಾನು ಕೂಡ ಮಾಡ್ತಾನೆ ಇದ್ದೀನಿ. ಯಾವಾಗ ನೀನ್ ಎಷ್ಟು ಜನ್ಮ ತಾಳಿದೆಯೋ ನಾನು ಅಷ್ಟೇ ಜನ್ಮಗಳನ್ನ ತಾಳಿದ್ದೀನಿ. ನಿನಗೆ ಎಷ್ಟು ಪುರಾತನವಾದಂತಹ ಇದಿದೆ, ಶರೀರ ಇದೆ, ನನಗೂ ಅಷ್ಟೇ ಇದೆ ಅಂತ ಇಲ್ಲಿ ಪರಮಾತ್ಮ ವಿವರಿಸ್ತಾ ಇದ್ದಾರೆ. ಮತ್ತು ನಿಗದಿತ ಕರ್ಮಗಳು ಅಂದ್ರೆ ನಮ್ಗೆ ಕರ್ಮ ಮಾಡದಲ್ಲೇ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ, ಕರ್ಮ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಇದು ಬಹಿರಂಗ ಕರ್ಮ ಆಗಿರ್ಬೋದು, ಅಂತರಂಗ ಕರ್ಮ ಆಗಿರ್ಬೋದು. ನಿಶ್ಚಿಂತ ಕರ್ಮ ಅಂತೂ ಇದ್ದೇ ಇದೆ. ಎಲ್ಲರೂ ಏನೆಲ್ಲ ಮಾಡ್ತಾನೆ ಇರ್ತೀವಿ. ನಮ್ ಕೈಕಾಲುಗಳು ಸುಮ್ಮನೆ ಇದ್ರೂ ಮನಸ್ಸು ಬಿಡೋದಿಲ್ಲ. ಮನಸ್ಸು ತನ್ನ ಚಟುವಟಿಕೆಗಳಲ್ಲಿ ತೊಡಗಿರ್ತದೆ. ಅದೆಲ್ಲ ನಮ್ಮ ಕ್ರಿಯೆಗಳನ್ನು ಕಟ್ಟಾಕೋದ್ರ ಜೊತೆಗೆ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದ್ರೆ, ಸಾಮಾನ್ಯ ಜನ ಇಲ್ಲಿ ನಾವು ಕರ್ಮ ಮಾಡಿದ್ರು ಕೂಡ ಆ ಸಣ್ಣ ಕರ್ಮಗಳು ನಮ್ಗೇನಾಗ್ತದೆ, ನಮ್ಮ ಇಚ್ಛಾನುಸಾರ ಅಂದ್ರೆ ಮನಸ್ಸಿಗೆ ಇಷ್ಟಪಟ್ಟು ಪ್ರತಿಫಲ ಅಪೇಕ್ಷೆಯಿಂದ ಕೆಲಸ ಮಾಡ್ತೇವೆ. ಆದ್ರೆ ಕೃಷ್ಣ ಪರಮಾತ್ಮ ಹಾಗಿಲ್ಲ. ಎಲ್ಲಾ ಲೋಕಗಳಿಗೂ ಆದರ್ಶವಾಗಿ ತನ್ನ ಕೆಲಸಗಳನ್ನ ನಿರ್ವಹಿಸ್ತಾನೆ. ಆದ್ರೂ ಯಾವ ಕರ್ಮಕ್ಕೂ ಪ್ರತಿಫಲ ಅಪೇಕ್ಷೆ ಇರೋದಿಲ್ಲ. ಅದ್ರ ಜೊತೆಗೆ ಯಾವ ಕರ್ಮದಲ್ಲೂ ಅಂಟ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಯಾವುದೇ ಒಂದು ನಿತ್ಯ ಜೀವನಕ್ಕೆ ನಾವು ಅಳವಡಿಸ್ಕೊಂಡ್ರೆ ಈ ಕರ್ಮಗಳನ್ನ ನಾವು ಮಾಡ್ತೇವೆ, ಆದ್ರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲನ ಅಪೇಕ್ಷೆ ಮಾಡ್ತೇವೆ. ಒಂದು ಕಿಚನ್ ಅಲ್ಲಿ ನಾವು ಅಡಿಗೆ ಮಾಡಿದ್ರೆ ಅದು ರುಚಿಯಾಗಿರ್ಬೇಕು ಅಂತ ಒಂದು ಆಸೆಯನ್ನ ಪಡ್ತೇವೆ. ಮತ್ತೆ ಎಲ್ಲರೂ ಚೆನ್ನಾಗಿ ಊಟ ಮಾಡ್ಬೇಕು ಅನ್ನೋ ಒಂದು ನಿರೀಕ್ಷಣೆ ಇಟ್ಕೊಂಡಿರ್ತೇವೆ. ಹೀಗೆ ಒಂದು ಸಣ್ಣ ಕೆಲಸಗಳಲ್ಲಿ ನಿತ್ಯ ಜೀವನದಲ್ಲಿ ಸಾಮಾನ್ಯ ಮನುಷ್ಯರಾದ ನಾವುಗಳು ಈ ಫಲಾಪೇಕ್ಷೆಯನ್ನ ಇಟ್ಕೊಂಡೇ ಮಾಡ್ತೇವೆ. ಅದನ್ನ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ, 14 ಲೋಕಗಳಿಗೆ ನಾನು ಆದರ್ಶವಾಗಿ ಈ ಒಂದು ಮಾನವ ಜನಾಂಗದ ಯಾವುದೇ ಶಾಂತಿಯನ್ನು ಕೂಡ ನಾಶ ಮಾಡದಲ್ಲೇ ನಾನು ಆದರ್ಶವಾಗಿ ಮಾಡ್ಬೇಕಾಗ್ತದೆ. ಆದ್ರೆ ನಾನು ಯಾವ ಕರ್ತವ್ಯಕ್ಕೂ ಅಂಟಿಕೊಳ್ದಲೆ ಮತ್ತೆ ಮನಸ್ಪೂರ್ವಕವಾಗಿ ಪ್ರೇಮಪೂರ್ವಕವಾಗಿ ಅದನ್ನ ನಾನು ಮಾಡ್ತೇನೆ. ನನ್ನ ಇಂದ್ರಿಯಗಳಿಗೆ ಇದು ಯಾವುದು ಕೂಡ ನಾನು ವಶವಾಗುವುದಿಲ್ಲ.
ಇಂದ್ರಿಯಗಳ ಆಸೆಗೆ ಅಥವಾ ಇದಕ್ಕೆ ಸಂಬಂಧಕ್ಕೆ, ಕರ್ಮಕ್ಕೆ ಅಥವಾ ಭಾವಕ್ಕೆ, ನಿರಾಶೆಗೆ, ಫಲದ ನಿರಾಶೆ ಅಂತ ಬಿಟ್ಬಿಡಿ, ಮಮತ್ವಕ್ಕೆ ಯಾವುದಕ್ಕೂ ನಾನು ಒಳಗಾಗ್ತಲೇ ನಾನು ಆದರ್ಶಪ್ರಾಯವಾಗಿ ಎಲ್ಲರಿಗೂ ನಾನು ನಿತ್ಯ ಕರ್ಮಗಳಲ್ಲೇ ಆಗ್ಲಿ ಈ ತರಹ ಎಲ್ಲ ಲೋಕಗಳಿಗೂ ಆದರ್ಶವಾಗಿ ನಾನು ಕೆಲಸವನ್ನ ನಿರ್ವಹಿಸ್ತಿದ್ದೇನೆ. ಆದ್ರಿಂದ ಅರ್ಜುನ, ನೀನು ಕೂಡ ಯುದ್ಧ ಮಾಡು. ಯುದ್ಧ ಒಂದು ನಿನ್ನ ಧರ್ಮ ಆಗಿದೆ, ಕರ್ತವ್ಯ ಆಗಿದೆ ಅಂತೇಳಿ ಇಲ್ಲಿ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ. ಅರ್ಜುನ ಆದ್ರೂ ಕೂಡ ಒಂದು ಇದ್ರೊಳಗೆ ಸಿಲ್ಕ್ ಹಾಕೊಂಡ್ಬಿಟ್ಟು, ಬಲೆಯಲ್ಲಿ ಸಿಲ್ಕ್ ಹಾಕೊಂಡು ವ್ಯಾಮೋಹಕ್ಕೆ ಇವ್ರು ನನ್ನ ಸಂಬಂಧಿಗಳು, ನನ್ನ ಇವರು ಅನ್ಕೊಂಡು ಭ್ರಮೆಯಲ್ಲಿದ್ದಾನೆ. ಅದನ್ನ ಇಲ್ಲಿ ನಿಗ್ಲಾಡಿಸ್ಲಿಕ್ಕೆ ಪರಮಾತ್ಮ, ನಾನು ಆದರ್ಶವಾಗಿರ್ಬೇಕು ಅಂದ್ರೆ ನೀನು ಕೂಡ ಆದರ್ಶವಾಗ ನೀನು ಮಾಡ್ಲೇಬೇಕು. ನೀನೀಗ ಕರ್ತವ್ಯನಿಷ್ಠ ಆಗ್ಲೇಬೇಕು. ಯಾವುದೇ ಕರ್ತವ್ಯನ ಮಾಡ್ಬೇಕಾದ್ರೆ ನಿನ್ ಕರ್ತವ್ಯ ಏನು ಅಂತ ನೋಡು. ಅದನ್ನ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ನಮ್ಗೆ ಮಾಡಿಸ್ತದೆ. ನಿನ್ನಲ್ಲಿರುವ ಚೈತನ್ಯವನ್ನ ಹೊರಗೆ ತೆಗಿ. ಅದ್ರ ಜೊತೆಗೆ ಇವ್ರು ಯಾರು ಸಂಬಂಧಿಗಳು ಅಂತ, ಎಷ್ಟು ದಿವಸದ ಸಂಬಂಧಿಗಳು, ಇಂದಿನ ಎಷ್ಟೆಷ್ಟು ಜನ್ಮಗಳದ ಇದರಿಂದ ಬಂದಿದೆ ಅಂತ ಎಲ್ಲ ವಿವರಣೆಯನ್ನ ಕೊಟ್ಕೊಂತ, ನಾನು ಹೇಗೆ ಆದರ್ಶವಾಗಿದ್ದೇನೆ, ನೀನು ಕೂಡ ಇದಕ್ಕೆ ಆದರ್ಶವಾಗಬೇಕು. ನಿನ್ನ ಮುಂದಿನ ಜನಾಂಗಕ್ಕೆ ಕೂಡ ನೀನು ನಿನ್ನ ಕರ್ತವ್ಯನ ಹೇಗೆ ನಿಭಾಯಿಸಿದೆ ಅಂತಕ್ಕಂಥ ಆದರ್ಶಪ್ರಾಯನಾಗಿ ಯುದ್ಧವನ್ನ ಮಾಡು ಅಂತಕ್ಕಂಥ ಇದನ್ನ ಹೇಳ್ತಿದ್ದಾರೆ. ಮತ್ತೆ ನೀನು ಯಾವುದೇ ಒಂದು ಕರ್ಮದ ಪ್ರತಿಫಲ ಅಪೇಕ್ಷೆ ಇಟ್ಕೋಬೇಡ. ಕರ್ಮವನ್ನು ನನಗ್ ಬಿಟ್ಬಿಡು, ಅಥವಾ ದೇವ್ರ ಮೇಲೆ ಇಟ್ಟು ನಾನು ಹೇಳಿದ್ದನ್ನ ನೀನು ಮಾಡು. ಎಲ್ಲರಂತೆ ಬದುಕುತ್ತಲೂ ಮತ್ತೆ ನಿತ್ಯ ಈ ಒಂದು ಕಾರ್ಯವನ್ನ ನೀನು ಮಾಡ್ಕೊಂತ ನಿನ್ನ ಕೆಲಸವನ್ನ ನಿರ್ವಹಿಸು. ಇದಕ್ಕೆ ಪ್ರತಿಫಲ ಅಪೇಕ್ಷೆ ಮಾಡಬೇಡ, ಮತ್ತೆ ಯಾವುದೇ ಮೋಹಕ್ಕೆ ಸಿಕ್ಕಾಕೋಬೇಡ ಅಂತ ಹೇಳಿ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ. ಈ ಎಲ್ಲಾ ಇದ್ರಲ್ಲಿ ಬರ್ತಕ್ಕಂಥ ಎಲ್ಲಾ ವಿಷಯಗಳು ಕೂಡ ನಮ್ಮ ನಿತ್ಯ ಜೀವನಕ್ಕೆ ನಾವು ಕೂಡ ಅಳವಡಿಸ್ಕೊಂಡು, ಯಾವುದೇ ಒಂದು ಅಂಟುವಿಕೆ ಅಥವಾ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ದಲೆ, ಯಾವ ಮೋಹಕ್ಕೂ ಸಿಕ್ಕಾಕೊಳ್ದಲೆ ನಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡೋದ್ರೆ ನಮ್ಮ ಮನೆನೂ, ನಮ್ಮ ದೇಶನು ಅಥವಾ ನಮ್ಮ ಇದು ಎಲ್ಲ ಜಗತ್ತೇ ಒಂದು ಒಳ್ಳೆ ಇದಾಗ್ತದೆ. ಒಟ್ಟಾರೆ ಅವರವರ ಕರ್ತವ್ಯಗಳನ್ನ ನಿರ್ವಹಿಸ್ಬೇಕು. ಯಾವುದೇ ಮೋಹ ಇಟ್ಕೋಬಾರ್ದು, ಯಾವುದೇ ಅಪೇಕ್ಷೆ ಇಟ್ಕೋಬಾರ್ದು ಅಂತ ನನ್ನ ಅನಿಸಿಕೆ. ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರ. ತುಂಬಾ ನಿಗದಿತ ಸೊಗಸಾಗಿ ಕರ್ಮ ಅಲ್ಲ ಮೇಡಮ್, ಇಲ್ಲಿ ನಿಗದಿತ ಕರ್ಮಗಳನ್ನು ಅಂತ ಹೇಳ್ತಾರೆ. ನಿಗದಿತ ಕರ್ಮಗಳು ಅಂದ್ರೆ ಇವಾಗ ನಾವು ಅದು ಏನು ಮಾಡದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಅಲ್ಲ, ನಿತ್ಯ ನಮ್ಗೆ ಕರ್ಮಗಳನ್ನ ನಿಗದಿತವಾಗಿರ್ತದ. ಮಾಡ್ಕೊಳ್ಬೇಕು. ಅಲ್ಲ, ನಮ್ಗೆ ನಿಗದಿತ ಕರ್ಮ ನಿಗದಿತವಾಗಿ ಇರುತ್ತೆ. ಬಂದಿದ್ದ ಕರ್ಮಗಳು. ಹೌದು. ಇವಾಗ ಅರ್ಜುನನ್ಗೇನು ನಿಗದಿತ ಕರ್ಮ, ಅವನು ಯೋಧನಾಗಿ ಮತ್ತೆ ರಾಜನಾಗಿ ಅವನು ಮಾಡುವ ಕರ್ತವ್ಯಗಳು ಅವನಿಗಿರುತ್ತಲ್ಲ, ಅದು ನಿಗದಿತ ಕರ್ಮ ಅಲ್ವಾ ಅವನದು. ಅವ್ನು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಜೀವನಕ್ಕೆ ನಾವು ಇವಾಗ ನಾನು ನೀವು ಏನ್ ಮಾಡ್ಬೇಕು, ಈಗ ನಮಗೆ ಏನಿದೆ ಕರ್ತವ್ಯ ಏನಿದೆ, ನಾನು ಮನೆ ಆಡಳಿತವನ್ನು ನೋಡ್ಕೊಳ್ಬೇಕು, ಅದು ನಿಗದಿತ ಕರ್ಮ. ಅದಕ್ಕೆ ನಾನು ಫಲಾಪೇಕ್ಷೆ ಇಲ್ಲದೆ ನಾನು ಮಾಡುವಂತಹದ್ದು ಎಲ್ಲ ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಎಫರ್ಟ್ ಹಾಕಿ ನಾನು ಚೆನ್ನಾಗಿ ನನ್ನ ಮನೆಯನ್ನ ನಾನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಹಾಗೆ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅಲ್ಲಿ ಅದನ್ನು ಸರಿಯಾಗಿ ಮಾಡ್ಬೇಕು. ಅದರಲ್ಲಿ ಏನೋ ತುಂಬಾ ಅಂಟುಕೊಳ್ಳುವಿಕೆ ತುಂಬಾ ತೊಂದರೆ ಆಗುತ್ತೆ. ಯಾಕೆಂದ್ರೆ ಇವಾಗ ಒಬ್ರು ಡಿಗ್ರಿ ಮಾಡಿರ್ತಾರೆ, ಒಂದು ಕ್ವಾಲಿಫಿಕೇಶನ್ ಇರುತ್ತೆ, ಸೇಮ್ ಕ್ವಾಲಿಫಿಕೇಶನ್ ಇನ್ನೊಬ್ಬರಿಗೂ ಇರುತ್ತೆ. ಆದ್ರೆ ಈ ಸ್ಯಾಲ್ರಿ ಅನ್ನೋದು ಒಬ್ಬರಿಗೂ ಒಂದು ಇನ್ನೊಬ್ಬರಿಗೂ ಒಂದು ಇರುತ್ತೆ. ಅದನ್ನೇ ತಲೆ ಕೆಡಿಸ್ಕೊಂಡು ಮಾಡೋ ಕೆಲಸ ಸರಿಯಾಗಿ ಮಾಡದೇ ಇದ್ರೆ ಅವನು ಮುಂದುವರಿಯೋದಕ್ಕೆ ಸಾಕಾಗಲ್ಲ. ಅಂತದ್ದು ಡಿಫ್ರೆನ್ಸಸ್ ಈ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ. ಈ ಭೇದಗಳು ಅನ್ನೋದು ಇದ್ದೇ ಇರುತ್ತೆ. ಅವನು ಹಾಗೆ ಅವ್ರಿಗೆ ಜಾಸ್ತಿ ಬರ್ತಾ ಇದೆಯಲ್ಲ ಅಂತ ಯಾವಾಗ ಅನ್ಕೊಳ್ತಾನೋ, ಅವಾಗ ತಾನ್ ಮಾಡೋ ಕೆಲ್ಸನ ಅವನು ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅವಾಗ ಏನು ಫಲಾಪೇಕ್ಷೆಯಲ್ಲೇ ಯಾವಾಗ್ಲೂ ಅವನ ಮನಸ್ಸು ಓಡಾಡ್ತಾ ಇರುತ್ತೆ. ಅವನು ಮಾಡೋದು ಅವಾಗ ಕರ್ಮ ಸರಿಯಾಗಿ ಮಾಡಲ್ಲ. ಅದಕ್ಕೆ ನಿಸ್ಪೃಹತೆಯಿಂದ ಮಾಡಿದಾಗ, ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಅದು ಮಾಡುವ ಕೆಲಸ ಉತ್ಕೃಷ್ಟವಾಗಿರುತ್ತೆ. ಯಾವಾಗ್ಲೂ ಗಮನ ಎಲ್ಲ ಅಲ್ಲೇ ಇರುತ್ತಲ್ವಾ, ಕೇಂದ್ರೀಕೃತವಾಗಿರುತ್ತೆ. ಅವಾಗ ನಿಜವಾಗ್ಲೂ ಉತ್ತಮವಾದ ಫಲವೂ ಸಿಗುತ್ತೆ. ಹಾಗೂ ಒಂದು ವೇಳೆ ಸಿಗಲಿಲ್ಲ ಅಂತಂದ್ರೆ ಅದಕ್ಕೂ ಸಹ ನೀನು ಅಂಟ್ಕೊಳ್ಬೇಡ. ನೀನ್ ಅಂಟ್ಕೊಂಡ್ರೆ ಅಲ್ಲೇ ಬಂಧನ.
ಅಂತ ಅದು ಅಷ್ಟೇ. ಸರಿ. ಇಲ್ಲಿ ಪರಮಾತ್ಮ ಲೋಕಗಳು ನಾಶವಾಗುತ್ತೆ ಅಂತ ಹೇಳ್ತಾ ಹಾ ಇದ್ದಾರೆ. ಮತ್ತೆ ಆ ಲೋಕಗಳು ಕೋಲಾಹಲಕ್ಕೆ ಅದೇ ಕೋಲಾಹಲಕ್ಕೆ ನಾನೇ ಕಾರಣ ಆಗ್ತೇನೆ ಅಂತ ಹೇಳ್ತಿದ್ದಾರೆ. ಇದು ಹೇಗ್ ಮೇಡಮ್ ಹೌದು. ಇದು? ಅದೇ ಇವಾಗ ಹೇಗೆ ತಿಳ್ಕೊಬೇಕು, ಇವಾಗ ಸಾಮಾಜಿಕ ವಿಷಯವಾಗಿ ನಾವು ಇದನ್ನ ತಿಳ್ಕೊಂಡ್ವಿ ಅಲ್ವಾ. ನಿಜವಾಗ್ಲೂ ಪರಮಾತ್ಮನೇ ಎಲ್ಲದಕ್ಕೂ ಕಾರಣ ಅಂತ ಬಿಟ್ಟು ಇವಾಗ ಹಿಂದಿನ ಶ್ಲೋಕದಲ್ಲಿ ಅನೇಕ ಶ್ಲೋಕಗಳಲ್ಲಿ ಪರಮಾತ್ಮನ ಉಪಸ್ಥಿತಿ ಇಲ್ಲ ಅಂತಂದ್ರೆ ಏನು ನಡೆಯಲ್ಲ, ಈ ಪ್ರಪಂಚ ನಡೆಯಲ್ಲ ಅಂತ. ಇವಾಗ ಎಷ್ಟು ನೀವು ಇಲ್ಲಿ ಕೂತ್ಕೊಂಡು ಎಷ್ಟು ಗ್ರಹಗಳನ್ನ ನೋಡ್ತೀರಾ, ನಕ್ಷತ್ರಗಳನ್ನ ನೋಡ್ತೀರಾ ಅಲ್ವಾ. ಅವೆಲ್ಲ ಹೇಗೆ ಇವಾಗ ಸೂರ್ಯ ಚಂದ್ರ ಎಲ್ಲ ಹೇಗ್ ನಿಂತಿವೆ, ಅವಕ್ಕೇನಾದ್ರೂ ಆಧಾರ ಇದೆಯಾ? ಏನಿಲ್ಲ. ಅದು ತಿರುಗ್ತಾ ಇದೆ. ಪ್ರತಿಯೊಂದು ಗೊತ್ತು ನಿಮ್ಗೆ, ಭೂಮಿನೂ ತಿರುಗ್ತಾ ಇದೆ, ನಕ್ಷತ್ರಗಳು ತಿರುಗ್ತಾ ಇವೆ, ಮತ್ತೆ ಸೂರ್ಯ ಚಂದ್ರ ಪ್ರತಿಯೊಂದು ಸಹ ಚಲನೆಯಲ್ಲಿ ನಿಂತಿದೆ. ಆ ಚಲನೆಗೆ ಕಾರಣ ಯಾವುದು? ಅದು ಕ್ರಮಬದ್ಧವಾಗಿ ನಡೀತಾ ಇದೆ. ಅಂದ್ರೆ ಆ ಕ್ರಮಬದ್ಧವಾಗಿ ನಡೀತಾ ಇರೋದಕ್ಕೆ ಅದು ಧರ್ಮ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಅದೇ ಪರಮಾತ್ಮನ ಚೈತನ್ಯ ಶಕ್ತಿಯಿಂದ ಹಾಗೆ ನಡೀತಾ ಇರೋದು. ಅದು ಆ ಗ್ರಹಕ್ಕೆ ಸ್ವಯಂ ಆ ಒಂದು ಶಕ್ತಿ ಇಲ್ಲ, ಪರಮಾತ್ಮನ ಶಕ್ತಿಯಿಂದ ಅವು ತಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇವೆ. ಈ ಪರಮಾತ್ಮ ಅದಕ್ಕೆ ಶಕ್ತಿಯನ್ನು ಕೊಡ್ಲಿಲ್ಲ ಅಂತಂದ್ರೆ ಅವು ಹಾಗೆ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಈಗ ನಮ್ಮ ಒಂದು ಗ್ರಹದಲ್ಲಿ ಅಂದ್ರೆ ಭೂಮಿಯಲ್ಲಿ ನೋಡ್ತೀರಾ, ಆ ಕಾಲಕ್ಕೆ ಮಳೆ ಬೆಳೆ ಆಗತ್ತೆ, ಋತುಗಳು ಆ ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ. ಹಾಗೆ ಕ್ರಮಬದ್ಧವಾಗಿ ನಡಿಲಿಲ್ಲ ಅಂತಂದ್ರೆ ಇಲ್ಲಿ ಜೀವಿಗಳು ಇರೋದಕ್ಕೆ ಸಾಧ್ಯನಾ? ಇಲ್ಲ. ಎಷ್ಟು ಈ ಸೃಷ್ಟಿ ಅನ್ನೋದು ಎಷ್ಟು ಕಾಂಪ್ಲೆಕ್ಸ್ ಅನ್ನೋದು ತಿಳ್ಕೊಳ್ಳಿ ಅಲ್ವಾ. ನಮ್ಗೆ ಊಹೆಗೂ ಮೀರಿದ್ದು ಇದು. ಅದಕ್ಕೆಲ್ಲ ಚೈತನ್ಯ ಶಕ್ತಿ ಪರಮಾತ್ಮನಿಂದಲೇ ಬಂದಿರುವಂತಹದ್ದು. ಹಾಗೆ ನಾನು ನಿರಂತರವಾಗಿ ಕೆಲಸ ಮಾಡ್ದಿದ್ರೆ ಅಂತಂದ್ರೆ, ಕರೆಂಟ್ ಇವಾಗ ಸದಾ ಕಾಲ ಇಲ್ಲ ಅಂತಂದ್ರೆ ಯಾವ ಇವು ಹೋಮ್ ಅಪ್ಲಯನ್ಸಸ್ ಯಾವನು ವರ್ಕ್ ಮಾಡಲ್ಲ ತಾನೆ. ಯಾವ ಹೋಮ್ ಅಪ್ಲಯನ್ಸಸ್ ಅಲ್ಲ, ಯಾವ ಅಪ್ಲಯನ್ಸಸ್ ವರ್ಕ್ ಮಾಡಲ್ಲ. ಅದೇ ರೀತಿಯಲ್ಲೇ ಭಗವಂತ ಇಲ್ಲ ಅಂತಂದ್ರೆ ಯಾವುದು ಈ ಲೋಕ ಅನ್ನೋದೇ ಇರಲ್ಲ. ಇದು ಒಂದು ಕ್ರಮಬದ್ಧವಾಗಿ ಯಾವುದು ನಡೆಯೋಕೆ ಸಾಧ್ಯ ಇಲ್ಲ. ಅದಕ್ಕೆ ನಿರಂತರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲೇನಾದ್ರೂ ಸ್ವಾರ್ಥ ಇದೆಯಾ ಭಗವಂತನ್ಗೆ? ಏನಿಲ್ಲ. ಇಲ್ಲ. ನಾವು ಏನೋ ತಪ್ಪು ತಿಳುವಳಿಕೆಯಿಂದ ನಾನು ಕರ್ತ ಅಂತ ಯಾವಾಗ ಅನ್ಕೊಳ್ತೀನೋ ಅವಾಗ್ಲೇ ಅಲ್ಲಿ ಬಂಧನ ಬರೋದು. ನಾನು ಸುಮ್ನೆ ನಿಸ್ಪೃಹತೆಯಿಂದ ಕೆಲಸ ಮಾಡ್ತಾ ಹೋದ್ರೆ ಅವಾಗ ಬಂಧನ ಅನ್ನೋದು ಇಲ್ಲ. ಅದನ್ನ ಅವರು ಆ ಲೋಕಗಳೆಲ್ಲನೂ ಹಾಳಾಗೋಗ್ಬಿಡುತ್ತವೆ ಅಂತ ಹೇಳ್ತಾ ಇರೋದು. ಲೋಕ ಅಂತಂದ್ರೆ ಇನ್ನು ಇವಾಗ ನಮ್ಮ ಇದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಈಗಲೇ ಹೇಳಿದ್ರು ಏನು ತೊಂದರೆ ಇಲ್ಲ. ಈ ದೇಹ ಮನಸ್ಸು ಬುದ್ಧಿ ಇವುಗಳಲ್ಲಿ ಸಹ ಮೊದ್ಲು ನೀವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಮೊದ್ಲು ಎಲ್ಲಿ ಸೃಷ್ಟಿ ಆಗುತ್ತೆ, ಆ ಕೆಲಸ ಮಾಡ್ಬೇಕು ಅನ್ನೋದು ಆಲೋಚನೆಗಳಾಗಿ ಕಲ್ಪನೆಯಾಗಿ ಸೃಷ್ಟಿಯಾಗತ್ತೆ. ಅದು ಬುದ್ಧಿಯಲ್ಲಿ ಸೃಷ್ಟಿಯಾಗತ್ತೆ. ಅದು ಎಲ್ಲಿ ಈ ವಾಸನೆಗಳು ಬಂದಾಗ್ಲೂ ಹೇಳೋಣ, ಅದು ಎಲ್ಲಿ ಬರುತ್ತೆ? ಮೊದ್ಲು ಬುದ್ಧಿಯಲ್ಲಿ ಚಿತ್ತದಲ್ಲಿ ವಾಸನೆಗಳು ಶೇಖರಣೆ ಆಗಿರುತ್ತೆ. ಅದರ ಪ್ರಕಾರವಾಗಿ ಬುದ್ಧಿಯಲ್ಲಿ ಕಲ್ಪನೆಗಳು ಬರುತ್ತೆ. ಕಲ್ಪನೆಗಳು ಬಂದು ಅದು ಏನಾಗುತ್ತೆ, ಮನಸ್ಸಿನಲ್ಲಿ ಇನ್ನೂ ಆಲೋಚನೆಗಳಾಗಿ ಬರುತ್ತೆ. ಆ ಆಲೋಚನೆಗಳೇ ನಾವು ಹೊರಗಡೆಗೆ ಕೆಲಸಗಳಾಗಿ ಮಾಡೋದು. ಅದು ಸ್ಥೂಲ ರೂಪಕ್ಕೆ ಬಂದು ಕೆಲಸಗಳಾಗಿ ಪರಿವರ್ತನೆಗೊಳ್ಳೋದು. ನಾವು ಯಾವುದೇ ಒಂದು ಕೆಲಸ ಮಾಡ್ಲಿ, ನೆನ್ನೆ ತಾನೇ ಇದು ಎಕ್ಸಾಂಪಲ್ ತಗೊಂಡ್ವಿ ಅಲ್ವಾ, ಉಪ್ಪಿಟ್ಟು ಮಾಡೋದು. ಅದಕ್ಕೆ ಆಲೋಚನೆ ಮಾಡಿದ್ರೆ ತಾನೇ ಅದು ಕಾರ್ಯಗತವಾಗ್ಬೇಕಾದ್ರೆ. ಹಾಗೆ ಎಲ್ಲ ಕೆಲಸಗಳು ಅಷ್ಟೇ, ಮೊದಲು ನಮ್ಮ ಮನಸ್ಸಿನಲ್ಲಿ ಎಲ್ಲ ಕಾರ್ಯರೂಪಕ್ಕೆ ಬಂದು ಆಮೇಲೆ ಈ ಕರ್ಮೇಂದ್ರಿಯಗಳ ಮೂಲಕ ನಾವು ಕೆಲಸಗಳನ್ನ ಹೊರ ಜಗತ್ತಿನಲ್ಲಿ ಮಾಡ್ತೀವಿ. ಇವು ಮೂರು ಲೋಕಗಳು. ಇವುಗಳೆಲ್ಲವೂ ಸರಿಯಾಗಿ ಇಲ್ಲ ಅಂತಂದ್ರೆ, ನಾನು ಮನಸ್ಸು ಸರಿಯಾಗಿ ಇಟ್ಕೊಳ್ಳಿಲ್ಲ, ಪರಮಾತ್ಮ ಸರಿಯಾಗಿ ನನಗೆ ಅಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಚೈತನ್ಯವನ್ನು ಕೊಡ್ಲಿಲ್ಲ ಅಂತಂದ್ರೆ ಯಾವುದು ಸರಿಯಾಗಿ
ಕೆಲಸ ಮಾಡಲ್ಲ. ಹ್ಮ್ ಅದು ಮತ್ತೆ ಈ ಗುಣಗಳ ಪ್ರಕಾರ ಹೇಗೆ ಕರ್ಮಗಳನ್ನ ಮಾಡ್ತೀವಿ ಅನ್ನೋದು ಸಹ ಮುಂದಿನ ಶ್ಲೋಕಗಳಲ್ಲಿ ಇದೆ. ಮತ್ತೆ ಏನಾದ್ರು ಸಂಶಯ ಇದೆಯಾ? ಇಲ್ಲ ಮೇಡಮ್, ಇಲ್ಲ. ಮುಂದೆ ಹೋಗೋಣ. ಹ್ಮ್ 25ನೇ ಶ್ಲೋಕ. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾನ್ ತಥಾ ಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ. ಓ ಭರತನ ವಂಶಸ್ಥನೇ, ಅಜ್ಞಾನಿಗಳು ಫಲಿತಾಂಶಗಳ ಮೇಲಿನ ಆಸಕ್ತಿಯಿಂದ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಜನರನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುವ ಸಲುವಾಗಿ ಜ್ಞಾನಿಯು ಫಲಾಸಕ್ತಿ ಇಲ್ಲದೆ ವರ್ತಿಸಬೇಕು. ಹೇಗೆ ಅಜ್ಞಾನಿ ಹೇಗೆ ಕೆಲಸ ಮಾಡ್ತಾನೆ ಮತ್ತೆ ಜ್ಞಾನಿ ಹೇಗೆ ಕೆಲಸ ಮಾಡ್ತಾನೆ, ಇಬ್ರು ಜವಾಬ್ದಾರಿಗಳು ಅಂದ್ರೆ ಜ್ಞಾನಿಯ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಯಾರು ಹೇಳ್ತೀರಾ? ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಸ್ವಲ್ಪ ಪ್ರಯತ್ನ ಮಾಡ್ತೇನೆಮ್ಮ. ಇಲ್ಲಿ ಕ್ವಶನ್ ಏನಮ್ಮ? ಕ್ವಶನ್ ಹಾಕ್ಲಾ? ಹಾ. ಈ ಶ್ಲೋಕದಲ್ಲಿ ಒಬ್ಬ ಜ್ಞಾನಿ ಏನನ್ನು ಬಯಸುತ್ತಾ ಕರ್ಮವನ್ನು ಮಾಡಬೇಕು ಎಂದು ತಿಳಿಸಿದ್ದಾರೆ. ತಿಳಿಸಿದ್ದಾನೆ. ಹಾ, ಒಬ್ಬ ಜ್ಞಾನಿ ತನ್ನ ಒಂದು ಏನೇ ಒಂದು ತನ್ನ ಕೆಲಸ ಮಾಡಿದ್ರು ಅದಕ್ಕೆ ಫಲ ಅಪೇಕ್ಷೆನ ಬಯಸೋದಿಲ್ಲ ಅವನು. ಅದೇ ಅಜ್ಞಾನಿ ಏನ್ ಮಾಡ್ತಾನಮ್ಮ, ತನ್ನ ಒಂದು ಇಂದ್ರಿಯ ತನ್ನ ಒಂದು ತೃಪ್ತಿಗಾಗಿ ಕೆಲಸ ಮಾಡ್ತಾ ಅದ್ರ ಫಲಾಪೇಕ್ಷೆಗಳನ್ನ ಬಯಸ್ತಾನ ಅಂತ. ಆದ್ರೆ ಇಲ್ಲಿ ಜ್ಞಾನಿ ಆದವನು ಮಾತ್ರ ತನ್ನ ಹಿತಕ್ಕಾಗಿ ಅಲ್ಲದೆ ಮತ್ತೊಬ್ಬರ ಹಿತಕ್ಕಾಗಿನೂ ಸಹಿತ ಅವನು ತನ್ನ ಒಂದು ಯಜ್ಞವನ್ನ ಮಾಡ್ತಾ ಇರ್ತಾನಮ್ಮ, ಕರ್ಮಗಳನ್ನ ಮಾಡ್ತಾ ಇರ್ತಾನೆ. ಅದರಂತೆ ಅವ ಅದರಂತೆ ನೇರವಾಗಿ ಅವನ್ ಕೃಷ್ಣನ ಒಂದು ಪರಮಾತ್ಮನ ಒಂದು ಭಕ್ತಿಯಲ್ಲಿ ಮಾಡ್ತಾ ಹೋದಾಗ ಅದು ಎಲ್ಲ ಏನಾಗ್ತೈತಿ, ಒಬ್ಬ ಜ್ಞಾನಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಹುದು ನಾವು. ಅದೇ ಅಜ್ಞಾನಿ ಏನ್ ಮಾಡ್ತಾನೆ, ಅವನ್ ತಂದ ಒಂದು ಏನ್ ಕೆಲಸ ಐತಿ, ನಮ್ಗೆ ನಾಳೆ ನಂದು ಏನ್ ಕೆಲಸ ಆಗ್ಬೇಕು ಅದಕ್ಕೆಲ್ಲ ಅವನ್ ತಂದು ಆದಂತ ಒಂದ್ ಕೆಲ್ಸಕ್ಕೆ ಈ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾನೆ, ನಂದು ಈ ಕೆಲಸ ಆಗ್ಬೇಕು ಅಂತ ಹೇಳಿ. ಅದು ಒಂದ್ ರೀತಿ ಸ್ವಾರ್ಥ ಆಗ್ಬೋದು. ಆದ್ರೆ ಅದೇ ಜ್ಞಾನಿ ಏನ್ ಮಾಡ್ತಾನೆ, ಇದು ಸಮಾಜಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತ ಪ್ರಾರ್ಥನೆ ಮಾಡ್ಬೋದು ಪರಮಾತ್ಮನ ಹತ್ರ. ಅದೇ ರೀತಿನೇ ಈಗ ಯಾವುದೇ ಒಂದು ತೃಪ್ತಿ ಆಗ್ಬೇಕಂದ್ರೆ ನಾವು ಏನ್ ಕೆಲಸ ಮಾಡ್ತೇವಿ ಏನಿಲ್ಲ, ಅದ್ರ ಕರ್ಮದ ಫಲಗಳು ಏನು ಅವೆಲ್ಲ ನಾವು ತಿಳ್ಕೊಂಡು ಕೆಲಸ ಮಾಡಕ್ ಹೋದ್ರೆ ಅದು ಒಂದ್ ರೀತಿ ಅಜ್ಞಾನ ಆಗ್ಬೋದು. ಇಲ್ಲಪ್ಪ, ಇದು ಯಾವ್ದೂ ಇಲ್ದ್ರೆ ನಂಗೆ ಸರಳವಾಗಿ ನಂದು ಒಂದು ಶುದ್ಧ ಮನಸ್ಸಿನಿಂದ ನಾನು ಕೆಲಸ ಮಾಡ್ತಾ ಇದ್ರೆ ಅದು ಪರಮಾತ್ಮನಿಗೆ ಬಿಟ್ಟಿದ್ದು ಅಂತ ಹೇಳಮ್ಮ, ಅದ್ರ ಫಲಾಪೇಕ್ಷೆಗಳು. ಈ ರೀತಿಯಾಗಿ ಒಬ್ಬ ಜ್ಞಾನಿ ಕೆಲಸ ಮಾಡ್ತಾ ಹೋಗ್ತಾನೆ. ಇಷ್ಟೊಂದು ಪ್ರಯತ್ನ ಮಾಡಿದೀನಮ್ಮ. ಚೆನ್ನಾಗಿ ಹೇಳಿದ್ದೀರಾ. ಅದೇ ಜ್ಞಾನಿಗೂ ಅಜ್ಞಾನಿಗೂ ಕರ್ಮ ಮಾಡೋದ್ರಲ್ಲಿ ಏನು ಡಿಫ್ರೆನ್ಸ್ ಅನ್ನೋದನ್ನ ಅಷ್ಟೇನೆ. ಜ್ಞಾನಿ ಏನು ಫಲಾಪೇಕ್ಷೆಯಿಂದ ಕೆಲಸ ಮಾಡ್ತಾನೆ. ಇವತ್ತು ನಾನು ಇದು ಕೆಲಸ ಮಾಡಿದ್ರೆ ನಾಳೆ ನನಗೆ ಇಷ್ಟು ಗಳಿಕೆ ಆಗತ್ತೆ, ಈ ಫಲ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ಮಾಡ್ತಾನೆ. ಅವಾಗ ಏನು ಆಸಕ್ತಿ ಇರುತ್ತೆ ಅವನಿಗೆ, ಫಲಾಸಕ್ತಿ ಇರುತ್ತೆ. ಏನಾದ್ರೂ ಅದು ಅವನು ಬಯಸಿದಂತಹ ಒಂದು ಫಲಿತಾಂಶವನ್ನು ಕೊಡ್ಲಿಲ್ಲ ಅಂತಂದ್ರೆ ಅವನಿಗೇನೋ ದುಃಖ ಆಗತ್ತೆ. ಇಲ್ಲ, ಅವನು ಬಯಸಿದ್ದು ಹಾಗೇನೆ ಫಲಿತಾಂಶ ಬಂದ್ರೆ ಸಂತೋಷ ಆಗತ್ತೆ. ಸಂತೋಷ ಆದಾಗ ಏನಾಗುತ್ತೆ, ಅದೇನೋ ಗಳಿಕೆ ಇರುತ್ತಲ್ಲ ಅದನ್ನ ಸಂಗ್ರಹ ಮಾಡಿ ಅದನ್ನ ಸುರಕ್ಷಿತವಾಗಿ ಇಡೋದಕ್ಕೆ ಅವನು ನೋಡ್ತಾನೆ. ಅದಕ್ಕೂ ಮತ್ತೆ ಕೆಲಸ ಮಾಡ್ಬೇಕು ಅಲ್ವಾ? ಮತ್ತೆ ಬಂತು ಅಂತ ಅಂದ್ಬಿಟ್ಟು ಏನೋ ಹಾಗಾದ್ರೆ ಇನ್ನೂ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಅದು ಸೆಳೆತ, ಅಲ್ಲಿ ವಾಸನೆಗಳು ಬರುತ್ತೆ. ಮತ್ತೆ ಆ ಸೆಳೆತದಿಂದ ಅವನು ಮತ್ತೆ ಕರ್ಮವನ್ನ ಮಾಡ್ಬೇಕು ಅಂತ ಹೀಗೆ ಕೊನೆನೇ ಇಲ್ಲ. ಅದು ಈ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾನೆ. ಅದು ಬಂಧನಕ್ಕೆ ಕಾರಣವಾಗುತ್ತೆ. ಇದನ್ನ ಅನೇಕ ಸರ್ತಿ ನಾವು ಚಿಂತನೆಯನ್ನು ಮಾಡಿದೀವಿ. ಪುನಃ ನಮ್ಗೆ ಒಳಗಡೆ ಹೋಗ್ಲಿ ಅಂತ ಅಂದ್ಬಿಟ್ಟು, ಆಳವಾಗಿ ಇಳಿಲಿ ಅಂತ ಶ್ರೀಕೃಷ್ಣ ನಮ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಈ ಅಜ್ಞಾನಿ ಹೇಗೆ ಬಂಧನಕ್ಕೆ ಒಳಗಾಗ್ತಾನೆ ಅಂತಂದ್ಬಿಟ್ಟು. ನಾವು ಏನಿದ್ರು ಅಂದ್ರೆ ಆ ಒಂದು
ಆಸಕ್ತಿಯಿಂದ ಕೆಲಸ ಮಾಡ್ತೀವಿ, ಅದಕ್ಕೋಸ್ಕರ ಬಂಧನಕ್ಕೆ ಒಳಗಾಗ್ತೀವಿ. ಆದ್ರೆ ಜ್ಞಾನಿ ಏನ ಮಾಡ್ತಾನೆ, ಅವನು ಲೋಕ ಸಂಗ್ರಹಕ್ಕೋಸ್ಕರ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಅವನಿಗೆ ಯಾವ ಫಲಾಸಕ್ತಿ ಅನ್ನೋದು ಏನಿಲ್ಲ. ಒಳ್ಳೇದಾದ್ರೆ ಸರಿ ಅಂತ, ಅದ್ರಲ್ಲಿ ಏನೋ ಒಂದು ಫಲ ಸಿಗ್ತಾ ಅದನ್ನೇನು ಅನುಭವಿಸಲ್ಲ ಅಂತ ಅಲ್ಲ, ಅವನೇನು ಅದು ಬೇಡ ಅಂತ ಅನ್ನಲ್ಲ, ಇರ್ತಾನೆ. ಆದ್ರೆ ಅದು ಬಂಧನಕ್ಕೆ ಕಾರಣ ಆಗಲ್ಲ. ಒಂದರಲ್ಲಿ ಬಂಧನ, ಇನ್ನೊಂದರಲ್ಲಿ ಬಂಧನ ಇಲ್ಲ, ಬಂಧ ಮುಕ್ತ. ಇವು ಎರಡೇ ಇಲ್ಲಿ ಡಿಫ್ರೆನ್ಸ್. ಆದ್ರೆ ಜ್ಞಾನಿಗಳು ಸಿಗೋದು ತುಂಬಾ ಅಪರೂಪ ಅಲ್ಲ ಮೇಡಮ್? ಇವಾಗೆಲ್ಲ ನೀವು ಜ್ಞಾನಿಗಳಾಗೋಗಿದ್ದೀರಲ್ಲ. ಇಲ್ಲಪ್ಪ. ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಹೋದ್ರೆ ಕಷ್ಟ ಆಗ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಪುನಃ ಪುನಃ ಅದನ್ನ ಜ್ಞಾಪಿಸ್ಕೊಳ್ತಾ ಇದ್ರೆ ನಮ್ಮಲ್ಲಿ ಆದಷ್ಟು ಸಾಕಷ್ಟು ಬದಲಾವಣೆಗಳು ಬರ್ತಾ ಹೋಗುತ್ತೆ. ಒಂದು ದಿನ ಪರಿಪೂರ್ಣತೆಯನ್ನು ಬರುತ್ತೆ. ಬರಲ್ಲ ಅಂತ ಯಾತಕ್ಕೆ ಅನ್ಕೊಳ್ಳೋಣ. ಎಲ್ಲರೂ ಎಷ್ಟೊಂದು ಎಫರ್ಟ್ ಹಾಕ್ತಾ ಇದ್ದೀರಲ್ಲ, ಸುಮ್ನೆ ಬಂದು ಇಷ್ಟೊಂದು ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು, ಅಲ್ವಾ? ಏನು ಆಗಲ್ಲ ಅಂತಂದ್ರೆ ಇದೆಲ್ಲ ವೇಸ್ಟ್ ಆಫ್ ಟೈಮ್. ಹಂಗಲ್ಲ, ಇದಕ್ಕೆಲ್ಲ ಒಂದು ಸಿಕ್ಕೇ ಸಿಗುತ್ತೆ. ಇದಕ್ಕೆ ತುಂಬಾ ಉತ್ಕೃಷ್ಟವಾದ ಫಲ ಸಿಕ್ಕೇ ಸಿಗುತ್ತೆ. ಇದು ಆತ್ಮಜ್ಞಾನ ಅಲ್ವಾ? ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳುವಂತಹದ್ದು. ನಾವು ನಮ್ಮ ನಿಜ ಸ್ವರೂಪವನ್ನು ಯಾವಾಗ ತಿಳ್ಕೊಳ್ತೀವೋ ಆವಾಗ ಯಾವುದು ಬಂಧನ ಅನ್ನೋ ಅನ್ಸಲ್ಲ. ಇದೆಲ್ಲ ಬರುತ್ತೆ ಹೋಗುತ್ತಪ್ಪ, ಇವೆಲ್ಲ ನಡೆಯೋದು. ಈ ಮುಂದಿನ ಶ್ಲೋಕಗಳಲ್ಲೂ ಹೇಗೆ ಗುಣಗಳು ಹೇಗೆ ವರ್ತಿಸುತ್ತವೆ ಅನ್ನೋದು, ಮತ್ತೆ ನಾನ್ ನಿಜವಾಗ್ಲೂ ಯಾರು ಅನ್ನೋದನ್ನ ಸಹ ತಿಳಿಸ್ಕೊಡ್ತಾರೆ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಬದ್ಧ ಜೀವಿಗಳು ಅಂತ ಬರುತ್ತೆ ಅಮ್ಮ, ಅದು ಪದೇ ಪದೇ ಇಲ್ಲೇ. ಈ ಬದ್ಧ ಜೀವಿಗಳು ಇಂದ್ರಿಯ ತೃಪ್ತಿಯ ಆಚೆ ಏನು ತಿಳಿಯದು ಅಂತ ಹೇಳಿ ಇಲ್ಲೊಂದು ಸೆಂಟೆನ್ಸ್ ಇದೆ ಬುಕ್ ಅಲ್ಲಿ. ಅದು ಬದ್ಧ ಜೀವಿಗಳು ಅಂದ್ರೆ ಏನಿದ್ರಲ್ಲಿ ಅಜ್ಞಾನಿಗಳಿಗೆ ಅದಕ್ಕೆ ಗಂಟು ಬಿದ್ದಿರ್ತಾರೆ ಅಂತ, ಅದಕ್ಕೆ ಜೋತ್ ಬಿದ್ದು ಫಲಾಪೇಕ್ಷೆಗೆ ಜೋತ್ ಬಿದ್ದು ಮಾಡ್ತಾರೆ ಅಂತ ತೃಪ್ತಿಗೆ. ಓಕೆ, ಈಗ ಎರಡನ್ನೇ ಎಲ್ಲದರಲ್ಲೂ ತಿಳಿಸ್ತಾ ಇರೋದು ಅದೇನೆ. ಜ್ಞಾನಿ ಅಜ್ಞಾನಿ, ಜ್ಞಾನಿ ಹೇಗಿರ್ತಾನೆ, ಅಜ್ಞಾನಿ ಹೇಗಿರ್ತಾನೆ. ಅಜ್ಞಾನಿ ಆದವನು ಹೇಗೆ ಕ್ರಮೇಣ ಹೇಗೆ ಪರಿವರ್ತನೆ ಆಗ್ಬೇಕು ಅಷ್ಟೇ. ಜ್ಞಾನಿಯ ಗುಣಲಕ್ಷಣಗಳು ಸಹ ತಿಳಿಸಿ 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 ಹೇಳ್ತಾರೆ ಹೇಗಿರ್ತಾನೆ. ಅದನ್ನ ತಿಳ್ಕೊಂಡು ನಾವು ಹಾಗೆ ಆಗ್ಬೇಕು ಅಂತ ಆಗ್ತೀವಿ. ಯಾವಾಗ್ಲೂ ನಮ್ಗೆ ಹೋಗ್ತಾ ಇರುತ್ತೆ ಅಲ್ವಾ. ಇವಾಗ ಲೀಡರ್ ನೋಡಿದ್ರೆ ನಾವು ಅದನ್ನ ಫಾಲೋ ಮಾಡ್ತೀವಿ ಅಂತ ಬಿಟ್ಟು, ಇವಾಗ ಸಿನಿಮಾಗೆ ಹೋಗ್ತೀವಿ, ಅಲ್ಲಿ ಹೀರೋ ಕ್ಯಾರೆಕ್ಟರ್ ನೋಡ್ಬಿಟ್ಟು ಆ ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್ ನೋಡ್ಬಿಟ್ಟು ಆ ತರ ಕ್ಯಾರೆಕ್ಟರ್ ಆಗ್ಬೇಕು ಅಂತ ಬಿಟ್ಟು, ಹಾಗೆ ಜ್ಞಾನಿಯನ್ನು ತೋರಿಸಿ ಹೇಳ್ತಾ ಇದ್ದಾರೆ. ಆವಾಗ ಆ ಜ್ಞಾನ ನಮ್ಮಲ್ಲಿ ಮೂಡುತ್ತೆ. ಮೂಡಿದಾಗ ನಮಗೂ ಅಜ್ಞಾನ ಅನ್ನೋದು ಪೂರ್ತಿಯಾಗಿ ಬಂದು ನಮ್ಮ ನಡವಳಿಕೆಯು ಸುಧಾರಣೆ ಆಗಿ ನಾವು ನಿಜವಾಗ್ಲೂ ಆ ಜ್ಞಾನವನ್ನು ಪಡ್ಕೊಂಡು ಅಲ್ಲಿ ಸಂತೋಷವಾಗಿ ಶಾಂತಿಯಿಂದ ಇರ್ತೀವಿ. ಶಾಂತಿಯೇ ಕೊನೆಯ ಅಂತಿಮವಾದಂತಹದ್ದು, ಮೋಕ್ಷಾಖ್ಯವಾದಂಥದ್ದು. ಮುಂದೆ ಹೋಗೋಣ. ಇಪ್ಪತ್ತಾರನೇ ಶ್ಲೋಕ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಜ್ಞಾನಿಗಳು ಫಲಪ್ರದ ಕರ್ಮಗಳಲ್ಲಿ ಆಸಕ್ತರಾಗಿರುವ ಅಜ್ಞಾನಿಗಳ ಬುದ್ಧಿಯಲ್ಲಿ ಕೆಲಸ ನಿಲ್ಲಿಸುವಂತೆ ಪ್ರೇರೇಪಿಸಿ ಅವರ ಬುದ್ಧಿಯಲ್ಲಿ ಭಿನ್ನಾಭಿಪ್ರಾಯವನ್ನು ಸೃಷ್ಟಿಸಬಾರದು. ಬದಲಾಗಿ ತಮ್ಮ ಕರ್ತವ್ಯಗಳನ್ನು ಪ್ರಬುದ್ಧ ರೀತಿಯಲ್ಲಿ ನಿರ್ವಹಿಸುವ ಮೂಲಕ ಅಜ್ಞಾನಿಗಳಿಗೂ ತಮ್ಮ ನಿಗದಿತ ಕರ್ತವ್ಯಗಳನ್ನು ಮಾಡಲು ಪ್ರೇರೇಪಿಸಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಏನೋ ಅಜ್ಞಾನಿಗಳು ಏನೋ ಕೆಲಸ ಮಾಡ್ತಾ ಇದೀವಿ ನಾವು, ಏನೋ ನಮಗ್ ತಿಳಿದ ಮಟ್ಟಿಗೆ ಒಂದು ಧರ್ಮ ಕಾರ್ಯ ಮಾಡಿದ್ರೆ ಒಳ್ಳೇದಾಗತ್ತಪ್ಪ
ನಮಗೆ ಅಂತಂದ್ಬಿಟ್ಟು ಇನ್ನು ಧರ್ಮ ಕಾರ್ಯನ ಮಾಡ್ತೀವಿ. ಇನ್ನು ಇಲ್ಲ, ಕೆಲವರು ಅಜ್ಞಾನದಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಅವರಿಗೆ ತೋಚಿದ ಹಾಗೆ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅವೆಲ್ಲ ಅವ್ರು ಮಾಡ್ತಾ ಇದ್ದಾರಲ್ಲ, ಜ್ಞಾನಿ ಆದಂಥವನ್ನ ಅವ್ರನ್ನ ಖಂಡಿಸ್ಬಾರ್ದು. ಖಂಡಿಸಿದ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಗೊತ್ತಿಲ್ಲದೆ ಇರೋದ್ರಿಂದನೇ ಹಾಗೆ ಮಾಡ್ತಾ ಇರೋದು. ಅದಕ್ಕೆ ಅವ್ರಿಗೇನು ಜ್ಞಾನವನ್ನು ಕೊಡಬೇಕು, ಕ್ರಮೇಣ ಅವರನ್ನು ಸುಧಾರಣೆಗೆ ತರಬೇಕು, ಅವರನ್ನ ತಪ್ಪುದಾರಿಗೆ ಎಳಿಬಾರ್ದು. ಅವ್ರನ್ನ ಖಂಡಿಸ್ಬಿಟ್ರೆ ಅವ್ರು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸುಮತಿ, ಇದರ ವಿವರಣೆ ಏನ್ ಕೊಡಕ್ಕಾಗತ್ತಾ? ಹಾ ಆಂಟಿ, ನೀವ್ ಹೇಳ್ದಾಗೆ ನಮ್ ವಾಸನೆಗಳು ತಕ್ಕಾಗೆ ನಮ್ಮ ಇನ್ನರ್ ಸ್ಟೇಟ್ ಆಫ್ ಕಾನ್ಶಿಯಸ್ ಡೆವಲಪ್ ಆಗಿರತ್ತೆ. ಆದ್ರಿಂದ ಯಾರನ್ನ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಇಟ್ಟು ಫೋರ್ಸ್ ಮಾಡಿ ಹೀಗೆ ಮಾಡು ಹಾಗೆ ಮಾಡು ಅಂದ್ರೆ ಖಂಡಿತ ಅವ್ರಿಗೆ ಆಗಲ್ಲ. ಅವ್ರನ್ನ ಇದು ಮಾಡೋ ಅಜ್ಞಾನಿಗಳಿಗೆ ಹೇಗೆ ತಿಳಿಸಿ ಹೇಳ್ಬೇಕು ಅಂದ್ರೆ, ನಮ್ಮನ್ನ ನಾವು ಎಕ್ಸಾಂಪಲ್ ಆಗಿ ಸೆಟ್ ಮಾಡಿ ನಾವು ಯಾವ ತರ ನಡ್ಕೊಂತೀವಿ, ನಮ್ಮ ಸೆಲ್ಫ್ ಎಕ್ಸಾಂಪಲ್ ಇಂದ ಸ್ಪಿರಿಚುವಲ್ ಹೈಯರ್ ಲೆವೆಲ್ ಆಗಿ ನಾವು ಯಾವ ತರ ನಾವು ನಡ್ಕೊಂತೀವಿ ಅದನ್ನ ನೋಡಿ ಅವ್ರಿಗೆ ಇನ್ಸ್ಪಿರೇಷನ್ ಬರ್ಬೇಕು. ಅದು ಅವ್ರದೇ ಆದ ಟೈಮ್ ತಗೊಳತ್ತೆ. ಒಂದು ಇಂಗ್ಲಿಷ್ ಅಲ್ಲಿ ಒಂದು ಓದಿದೆ ಒಂದು ವಾರದ ಹಿಂದೆ, ಪೀಪಲ್ ಅಂಡರ್ಸ್ಟ್ಯಾಂಡ್ ಅಕಾರ್ಡಿಂಗ್ ಟು ದ ವಿಚ್ ಮ್ಯಾಚಸ್ ದೇರ್ ಇನ್ನರ್ ಸ್ಟೇಟ್, ಆಲ್ ಅದರ್ ಥಿಂಗ್ಸ್ ಆರ್ ಅನ್ಫೆಮಿಲಿಯರ್. ನಮ್ಮ ಒಳಗೆ ಎಷ್ಟು ಮಟ್ಟಿಗೆ ನಾವು ಡೆವಲಪ್ ಆಗಿದೆ, ನಮ್ಮ ವಾಸನೆಗಳು ಇದು ಮಾಡಿ ಅದ್ರ ಮಟ್ಟಿಗೆ ನಮ್ಗೆ ಅರ್ಥ ಆಗತ್ತೆ. ಇವಾಗ ನೀವೆಲ್ಲ ಎಷ್ಟೋ ಜ್ಞಾನಿಗಳು ನೀವು ಹೇಳ್ತಾ ಇರ್ತೀರ, ನನ್ಗೆ ಅರ್ಥ ಆಗೋ ರೀತಿ ನಾನು ಒಳಗೆ ಎಷ್ಟು ಡೆವಲಪ್ ಆಗಿದೆ, ನನ್ನ ವಾಸನೆಗಳಿಂದ ನನ್ನ ಥಾಟ್ ಪ್ರೊಸೆಸ್ ಹೇಗಿದೆ, ಅಕಾರ್ಡಿಂಗ್ ಟು ದಟ್ ನನ್ಗೆ ಅರ್ಥ ಆಗತ್ತೆ. ಮತ್ತೆ ಇವಾಗ ನಿಮ್ಮನ್ನೆಲ್ಲ ನೋಡಿ ಗುರುಜಿನ, ವಿಜಯ್ ಸರ್ನ, ನಿಮ್ಮನ್ನ ಎಲ್ಲಾರನ್ನು ಇನ್ ಮಿಕ್ಕಿದ ಯಾರನ್ನೇ ಅವ್ರನ್ನ ನೋಡುವಾಗ ನಾವು ನಮ್ಗೆ ಕೇಳಿಸ್ಕೊಂತೀವಿ, ತುಂಬಾ ಸಂತೋಷ ಅನ್ಸತ್ತೆ, ತುಂಬಾ ಪೀಸ್ಫುಲ್ಲು ಅನ್ಸತ್ತೆ, ತುಂಬಾ ಖುಷಿನೂ ಆಗತ್ತೆ. ಬಟ್ ನಾವು ಅದೇ ದಾರಿನಲ್ಲಿ ನಡ್ಕೋಬೇಕು ಅಂದ್ರೆ ಅದು ಟೈಮ್ ಹಿಡಿಯತ್ತೆ. ನಮ್ಮ ಕರ್ಮಾನುಸಾರ ಅದು ಒಂದೊಂದೇ ನಾವು ಪ್ರಯತ್ನ ಮಾಡಿದಾಗ ಅದನ್ನ ಒಂದೊಂದೇ ಬಿಡಿಸ್ಕೊಂಡ್ ಬಂದಾಗ, ಇದುವರೆಗೂ ನಾವೇನ್ ಕೇಳಿದೀವಲ್ವಾ, ಟುವರ್ಡ್ಸ್ ಯಾವ ತರ ನಾವು ಹೈಯರ್ ಲೆವೆಲ್ ಸ್ಪಿರಿಚುವಲ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಏನೇನೆಲ್ಲ ಮಾಡ್ಬೇಕಾಗತ್ತೆ, ಆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಆಕ್ಷನ್ ಇನ್ಆಕ್ಷನ್ ಎರಡೂ ಮ್ಯಾಟರ್ ಆಗತ್ತೆ. ಅದ್ರ ಪ್ರಕಾರ ಹೋದಾಗ್ಲೇನೆ ಅದು ಆಗೋದು. ಫಾರ್ ಎಕ್ಸಾಂಪಲ್, ಮಕ್ಳ ಮೇಲೆ ಸಾಧಾರಣವಾಗಿ ಎಷ್ಟು ಅವ್ರಿಗೆ ಬಂದಿದ್ಯೋ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿರಲ್ಲ, ಅವ್ರಿಗೆ ಎಷ್ಟು ಮಟ್ಟಿಗೆ ಜ್ಞಾನ ತಿಳ್ಕೊಂಡಿದಾರ ಗೊತ್ತಿಲ್ಲ. ಜನರಲ್ ಆಗಿ ಪೇರೆಂಟ್ಸ್ ತುಂಬಾ ಫೋರ್ಸ್ ಮಾಡ್ತಾರೆ, ರೂಲ್ಸ್ ರೆಗ್ಯುಲೇಷನ್ ಅಂತ, ನೀನು ಇದೇ ಓದ್ಬೇಕು ಇದೇ ಮಾಡ್ಬೇಕು ಅಂತ. ಅವ್ರಿಗೆ ಅಷ್ಟು ಮಟ್ಟಿಗೆ ಅದು ಕೆಪಾಸಿಟಿ ಇದೆಯೋ ಇಲ್ವೋ ತಿಳ್ಕೊಳ್ದೇನೆ ಫೋರ್ಸ್ ಮಾಡ್ತಾ ಇರ್ತಾರೆ. ಬರೀ ಅದು ರೂಲ್ ಆಗತ್ತೆ. ಆದ್ರಿಂದ ಅವ್ರ ಕೆಪಾಸಿಟಿ ತಕ್ಕಾಗೆ ಆಗೋದು. ಎಷ್ಟೇ ದುಡ್ಡು ಕೊಟ್ಟು ಏನ್ ಡೊನೇಷನ್ ಕೊಟ್ಟು ತಗೊಂಡೋಗಿ ನಮಗ್ ಬೇಕಿರೋ ಕೋರ್ಸ್ ತಗೊಂಡೋಗಿ ಹಾಕಿದ್ರು ಅವ್ರ ತಲೆಗೆ ಹತ್ತಿಲ್ಲ ಅಂದ್ರೆ ಅದು ಹತ್ತದೇ ಇಲ್ಲ. ಅವ್ರಿಗೆ ಡೆವಲಪಿಂಗ್ಗೆ ನಾವು ಅಪರ್ಚುನಿಟಿ ಹೇಗ್ ಕೊಡ್ಬೇಕು, ಅದೇ ತರ ಪ್ರತಿಯೊಂದು ಮನುಷ್ಯರಿಗೆ ಸ್ಪಿರಿಚುವಲ್ ಇದು ಬರ್ಬೇಕಾದ್ರೆ ಸ್ಲೋ ಆಗಿ ಗ್ರಾಜುಯಲ್ ಆಗೇ ಮಾಡ್ಬೇಕು. ಫೋರ್ಸ್ ಮಾಡೋದ್ರಿಂದ ಏನೂ ಆಗಲ್ಲ. ನೀವು ಹೇಳಿದ್ದು ಎಕ್ಸಾಂಪಲ್ ಎಲ್ಲಾರು ತಿಳ್ಕೊಳ್ಬೇಕಾಗಿರೋದು, ಎಲ್ಲ ಪೇರೆಂಟ್ಸ್ನು. ಮಕ್ಕಳು ಅವಕ್ಕೆ ಏನು ಬ್ಯಾರಿಯರ್ ಏನಿರುತ್ತೆ ಅನ್ನೋದು ಮೊದಲು ತಿಳ್ಕೊಳ್ಬೇಕು ಪೇರೆಂಟ್ಸ್. ಅವರು ಮನ್ಸಲ್ಲಿ ಏನೋ ಬೇರೆ ಏನೋ ಓಡಾಡ್ತಾ ಇರುತ್ತೆ, ಅವರು ಅದನ್ನ ಅಡ್ರೆಸ್ ಮಾಡಲ್ಲ. ಪೇರೆಂಟ್ಸ್ಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು ಅಂತಂದ್ಬಿಟ್ಟು ಒತ್ತಾಯ ಮಾಡ್ತೀವಿ. ನಮಗೇನ್ ಇಷ್ಟ ಇದೆಯೋ ಆ ರೀತಿಯಲ್ಲಿ ಆ ಮಕ್ಕಳು ನಡ್ಕೊಳ್ಬೇಕು ಅಂತ. ಅವಾಗ ಆ ಒತ್ತಡದಿಂದ ಏನ್ ಮಾಡತ್ವೆ, ಮಾಡೋ ಕೆಲಸ ಇನ್ನೂ ಮಾಡಲ್ಲ, ಇನ್ನೂ ಹಾಳಾಗೋಗುತ್ತೆ. ಅವನ್ನ ಸಮಾಧಾನವಾಗಿ ಅವ್ರಿಗೆ ತಿಳಿ ಹೇಳ್ಬಿಟ್ಟು, ಒಬ್ಬೊಬ್ಬರ ಇದು ಅಬ್ಸಾರ್ಪ್ಷನ್ ಏನು ಕಾಂಪ್ರಿಹೆನ್ಷನ್ ಒಂದೊಂದ್ ತರ ಇರುತ್ತೆ ಅಲ್ವಾ, ಅದಕ್ಕೆ ತಕ್ಕನಾಗಿ ಅವರಿಗೆ ಶಿಕ್ಷಣವನ್ನು ಕೊಟ್ರೆ ಅವರು ಉತ್ತಮ ವ್ಯಕ್ತಿಗಳಾಗೇ ಆಗ್ತಾರೆ.
ಅವ್ರನ್ನ ಖಂಡಿಸಿ ನಿನಗೆ ಇದು ಯೋಗ್ಯತೆ ಇಲ್ಲ, ನೀನ್ ಮಾಡಲ್ಲ, ಆ ಪಕ್ಕದ ಮನೆ ಹುಡುಗ ನೋಡಿ ಹೆಂಗ್ ಓದ್ತಾನೆ ಅಂತಂದ್ರೆ ಅವ್ ಇನ್ನೂ ಓದಕ್ಕಾಗಲ್ಲ. ಆ ಟೆನ್ಷನ್ನು ಪಾಪ ಈಗಿನ ಮಕ್ಕಳಿಗಂತೂ ಅದು ಏನು ಕಷ್ಟ ಕೊಡ್ತಾರೋ ಗೊತ್ತಿಲ್ಲ ನಂಗೆ. ಅಂದ್ರೆ ನಾನ್ ಹೇಳಿದ್ರೆ ನಮ್ಮ ಮಕ್ಳೇನ್ ಹೇಳ್ತಾರೆ, ನೀನು ಹಂಗೆ ಮಾಡ್ತಾ ಇದ್ದಿ ಅಂತ ಹೇಳ್ತಾರೆ. ಇಲ್ಲ, ಒಂದು ಮಟ್ಟಕ್ಕೆ ಡಿಸಿಪ್ಲಿನ್ ಇದು ಮಾಡ್ಬೇಕು. ಬಟ್ ಟೋಟಲಿ ಇಂಟ್ರೆಸ್ಟ್ ಎಲ್ಲೋ ಒಂದ್ ಲೆವೆಲ್ ಅಲ್ಲಿ ನಮಗೂ ಗೊತ್ತಾಗತ್ತೆ ಇಂಟ್ರೆಸ್ಟ್ ಅವ್ರಿಗೆ ಆ ಕಡೆ ಇಲ್ಲ, ಅವ್ರಿಗೆ ಆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಫ್ರೀಡಮ್ ಕೊಟ್ಟು ಅವ್ರದ್ದೇನಿದೆಯೋ ಅಂತ ತಿಳ್ಕೊಳ್ಳೋ ಅಷ್ಟು ಇದು ಮಾಡ್ಕೋಬೇಕು. ನಾವು ಇವಾಗ ಈ ಸ್ಪಿರಿಚುವಲ್ ಆಗಿ ಈ ಶ್ಲೋಕ ಪರ್ಟಿಕ್ಯುಲರ್ ಆಗಿ ಅದನ್ನೇ ಹೇಳೋದು. ನಾವು ಯಾವ ತರ ಒಂದು ಜ್ಞಾನಿ ಏನ್ ಮಾಡ್ತಾನೆ, ಫಸ್ಟ್ ಅವನ ಅಟ್ಯಾಚ್ಮೆಂಟ್ ಇಂದ ಏನೇ ಕೆಲಸ ಮಾಡಿದ್ರು, ನಿಮಗೆ ಇಷ್ಟೊಂದು ಶ್ಲೋಕದಲ್ಲಿ ಹೇಳಿದಾರಲ್ಲ, ಒಂದು ಅಟ್ಯಾಚ್ಮೆಂಟ್, ನಾವು ಮಾಡೋ ಕೆಲ್ಸಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು, ನಾವು ಏನು ಸರಿಯಾ ಅದನ್ನ ಮಾಡ್ಬೇಕು, ನಮ್ಮ ಇಂದ್ರಿಯಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ವರ್ಲ್ಡ್ಲಿ ಪ್ಲೆಜರ್ ಡಿಸೈರ್ಸ್ಗೋಸ್ಕರ ಕೆಲಸ ಮಾಡಬಾರ್ದು, ಯಾವಾಗ್ಲೂ ನಾವು ಲೋಕಹಿತಕ್ಕೆ ಬೇರೆಯವ್ರಿಗೆ ಉಪಯೋಗ ಆಗೋ ಅಂತದ್ದು ಅಂತ ಕೆಲ್ಸಗಳೇ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ಒಂದು ಸಾಧಾರಣದ ವ್ಯಕ್ತಿ ಆ ಇದು ಇಲ್ದೇ ಇರೋನು ಎಲ್ಲಾ ಕೆಲ್ಸಕ್ಕೂ ನಾನು ಇವತ್ತು ಇಷ್ಟು ಕೆಲಸ ಮಾಡಿದ್ದೀನಿ, ನನ್ಗಿಷ್ಟು ದುಡಿಲೇಬೇಕು, ನನ್ಗಿಷ್ಟು ಬರ್ಲೇಬೇಕು. ನಾವು ಜನರಲ್ ಆಗಿ ಸಾಧಾರಣದವ್ರು ಎಲ್ಲಾರು ಹಾಗೇನೆ ಅನ್ಕೊಂತೀವಿ. ನಾವು ಬೇರೆ ಅವ್ರಿಗೆ ಆಗುತ್ತೋ ಇಲ್ವೋ, ಇದರಿಂದ ಜನಕ್ಕೆ ಏನು ಉಪಯೋಗ, ನಮ್ ಸೊಸೈಟಿಗೆ ಏನು ಉಪಯೋಗ, ಮ್ಯಾನ್ ಕೈಂಡ್ಗೆ ಏನು ಉಪಯೋಗ, ನಾನೇನ್ ಪಡಿತೀನಿ, ಏನೂ ಇಲ್ಲ. ಸಾಧಾರಣವಾಗಿ ಎಲ್ಲರೂ ಬರ್ತಾರಲ್ಲ ಕೆಲ್ಸ ಮಾಡಕ್ಕೆ, ಅವ್ರು ಒಂದ್ ದಿವಸಕ್ಕೆ 1000 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಅಷ್ಟ್ ಕೆಲ್ಸ ಇದ್ರು ಇಲ್ದೇ ಹೋದ್ರು ನಂದು ಸಂಬಳ ಒಂದ್ ದಿವಸಕ್ಕೆ 1000. ನಿಮ್ಗೆ ನೀವು ಒಂದ್ ಅರ್ಧ ದಿವಸ ಕೆಲ್ಸ ಕೊಟ್ರು ನಂದು ಅರ್ಧ ದಿವಸದ ಹೋಯ್ತು ಕೊಡೋಣ. ಅಲ್ಲಿ ಮುಂಚೆ ಕಾಲ ಆ ಧರ್ಮ ಇತ್ತು, ಅದನ್ನೇ ಧರ್ಮ. ಎಲ್ಲಾ ಕಡೆನೂ ಧರ್ಮ ನೋಡ್ಬೋದು. ಮುಂಚೆ ಕಾಲದಲ್ಲಿ ನಾನು ಇಷ್ಟೇ ಕೆಲಸ ಮಾಡಿದೀನಿ, ನನ್ಗೇನ್ ಪೂರ್ತಿ ಕೆಲಸ ಇಲ್ಲ, ಇಷ್ಟ್ ಕೆಲ್ಸಕ್ಕೆ ಎಷ್ಟ್ ಕೊಡ್ತೀರಾ ಅಷ್ಟ್ ಕೊಡಿ ಅನ್ನೋರು. ಇವಾಗೆಲ್ಲ ನಾವು ನೋಡ್ತೀವಿ ಇಲ್ಲ, ನಾವ್ ಅಷ್ಟು ಆ ತರ ಇದ್ದಾಗ ಸ್ಪಿರಿಚುವಲ್ ಆಗಿ ಮುಂದುವರ್ಸೋದು ತುಂಬಾ ಕಷ್ಟ ಆಗತ್ತೆ. ಅದೇ ಒಂದು ಅವನು ಓದಿರ್ಲಿ ಓದೇ ಹೋದ್ರು ತುಂಬಾ ಜನ ಒಳ್ಳೆ ಜನನು ಇದ್ದಾರೆ. ಅವರು ಈ ತರ ಹೇಳ್ತಾರೆ, ಇಲ್ಲ ನಮ್ಗೆ ನಾವ್ ಮಾಡಿದ್ ಇಷ್ಟೇನೆ ಕೆಲ್ಸ, ಇಷ್ಟೇ ಕೊಡಿ, ಇಷ್ಟ ಕೆಲ್ಸ, ಚಿಕ್ಕ ಕೆಲ್ಸ ಇರೋದು, ನಾನು ಇಷ್ಟೇ ತಗೊಂತೀನಿ ಅಂತ. ಇದು ಒಂದ್ ಸ್ಮಾಲ್ ಎಕ್ಸಾಂಪಲ್. ಯಾವ ತರ ನಾವು ಒಂದು ಜ್ಞಾನಿಗೂ ಒಂದು ಅಜ್ಞಾನಿಗೂ, ಡೆಫಿನೆಟ್ ಆಗ ಅವ್ನು ಅಜ್ಞಾನಿ, ಅವನ್ಗೆ ಇರೋದು ಬರೀ ಅದೇ ಅದ್ರಲ್ಲಿ ಏನ್ ಮಾಡ್ಬೋದು, ಅದ್ರಲ್ಲಿ ಏನೆಲ್ಲ ಅವನು ಆ ಸಂಪಾದನೆ ಮಾಡಿದ ದುಡ್ಡಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನೇ ಯೋಚನೆ ಮಾಡ್ತಾನಾಗ್ಲಿ, ಅವನ್ಗೆ ಅದ್ ನಿಜವಾಗ್ಲೂ ಅಂಟತ್ತಾ ಅದನ್ನೆಲ್ಲ ಯೋಚನೆ ಮಾಡಲ್ಲ. ಇದು ಡಿಫ್ರೆನ್ಸ್, ಒಂದು ಸ್ಮಾಲ್. ನಮ್ಮ ಈ ಪ್ರಪಂಚಕ್ಕೆ ಜ್ಞಾನಕ್ಕೆ ನೋಡಿದ್ರೆ ಈ ತರ ಒಂದು ಡಿಫ್ರೆನ್ಸ್. ಅದೇ ಒಂದು ನಿಜವಾಗ್ಲೂ ತಿಳ್ಕೊಂಡಿರೋನು ಮಾತ್ರ ಖಂಡಿತ ಆ ತರ ಮಾಡಲ್ಲ. ಅವನ್ಗೆ ಗೊತ್ತಾಗತ್ತೆ, ಇವತ್ತು ಇದಲ್ಲ, ನನ್ಗೆ ಎಷ್ಟು ಇದು ಬೇಕೋ ಅಷ್ಟೇ ಮಾಡ್ಬೇಕು ಅಂತ. ಆತರ ನಾವ್ ಬೇರೆಯವ್ರನ್ನ ಈ ಒಂದು ಫೋರ್ಸು ಮಾಡೋಂಗಿಲ್ಲ. ಇವತ್ ನೀವ್ ಮೆಡಿಟೇಷನ್ ಮಾಡ್ಬೇಕು, ನೀವ್ ಇಷ್ಟು ಶ್ಲೋಕ ಓದ್ಲೇಬೇಕು, ನೀವ್ ಇಷ್ಟು ಮಾಡೋಂಗಿಲ್ಲ. ಅವ್ರವ್ರಿಗೆ ಎಷ್ಟ ಅರ್ಥ, ಅದಕ್ಕೆ ಅದು ಪೀಪಲ್ ಅಂಡರ್ಸ್ಟ್ಯಾಂಡ್ ವಿಚ್ ಮ್ಯಾಚಸ್ ದೇರ್ ಇನ್ನರ್ ಸ್ಟೇಟ್. ನಮ್ಮ ಇನ್ನರ್ ಯಾವ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಅಲ್ಲಿ ನಾವಿದೀವೋ ಅಷ್ಟೇ ನಮ್ಗೆ ಅರ್ಥ ಆಗೋದು. ಇವಾಗ ದೊಡ್ಡ ಮಾತೆಲ್ಲ ಎಲ್ಲಾರು ಹೇಳ್ತಾ ಇರ್ತಾರೆ, ನಾವ್ ಎಲ್ಲಾ ಕಡೆ ಕೇಳ್ತೀವಿ, ಕೆಲವು ಅರ್ಥನೇ ಆಗಲ್ಲ ನಮ್ಗೆ. ಅಂದ್ರೆ ನಮ್ ಒಳಗಿನ ಇನ್ನರ್ ಸ್ಟೇಟ್ ಅಷ್ಟು ಬೆಳ್ದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಬೇರೆಯವ್ರಿಗೆಲ್ಲ ತುಂಬಾ ತ್ಯಾಗ ಮಾಡಕ್ಕಾಗತ್ತೆ, ತುಂಬಾ ಸರ್ವಿಸ್ ಮಾಡಕ್ಕಾಗತ್ತೆ. ನಮ್ಗೆ ಅಷ್ಟೊಂದು, ಇವಾಗ ನಾನ್ ನಿಮ್ದೇ ಎಕ್ಸಾಂಪಲ್, ನಿಮ್ ಮೆಚ್ಕೊಳಕ್ಕೆ ಅಥವಾ ಏನೋ ಇದ್ರಲ್ಲಿ ಹೇಳಲ್ಲ, ನೀವ್ ಟೈಮ್ ಡೆಡಿಕೇಟ್ ಮಾಡ್ತೀರಲ್ವಾ, ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ನೀವು ರಿಟೈರ್ಡ್ ಲೈಫ್, ಇವಾಗ ಕಷ್ಟ ಬದ್ದಿದ್ ಕಾಲ ಎಲ್ಲ ಆಯ್ತು, ಆದ್ರೂ ನೀವು ಇವಾಗ ಇದಕ್ಕೆ, ಈ ಪರ್ಪಸ್ಗೆ ಅಂತ ನೀವು ಟೈಮ್ ಡಿವೋಟ್ ಮಾಡ್ತೀರಾ, ಇದು ಮಾಡ್ತೀರಲ್ವಾ. ನಮ್ಗೆ ಆತರ ನೀವ್ ಫಾರ್ ಎಕ್ಸಾಂಪಲ್ ನೀವ್ ನಮ್ಮಂತವ್ರನ್ನ ಫೋರ್ಸ್ ಮಾಡಿದ್ರೆ ಅದ್ ನಾವ್ ಮಾಡೋದಿಲ್ಲ. ಯಾಕಂದ್ರೆ ನಮ್ಗಿನ್ನ ಇದು ಬೇರೆ ಕಡೆ ಇರುತ್ತೆ, ನಮ್ಮ ಅಟೆನ್ಷನ್ ಎಲ್ಲ ಬೇರೆ ಕಡೆ ಇರ್ತ. ಒಂದ್ ಸ್ಮಾಲ್ ಎಕ್ಸಾಂಪಲ್, ನಾವ್ ಮತ್ತೆ ನಿಮ್ ನೋಡಿದಾಗ ನಮ್ಗೆ ಏನಾಗುತ್ತೆ, ನೋಡು ಅವ್ರ ತರ ನಮ್ಗೆ ತ್ಯಾಗ ಮಾಡಕ್ಕಾಗಲ್ಲ, ಅವ್ರ ತರ ಅವ್ರ ಜೀವನ ಮಾಡಕ್ಕೆ. ಯಾಕಂದ್ರೆ ನಿಮ್ಮಲ್ಲಿ ಸ್ಯಾಕ್ರಿಫೈಸು ಇದೆ, ನೀವು ಸರ್ವಿಸು ಮಾಡ್ತೀರಾ. ಎರಡೂ ಮಾಡೋದ್ರಿಂದ ನಿಮ್ಗೆ ಆ ತರ ಒಂದು ಜೀವನ. ನಾವ್ ಮಾಡದೇ ಇರೋದ್ರಿಂದ ಸಿಗಲ್ಲ. ನಾವು ಸುಮ್ನೆ ನೋಡಿ ಅಪ್ರಿಶಿಯೇಟ್ ಮಾಡ್ತೀವಿ, ಅಂದ್ರೆ ನಾವ್ ಇಗ್ನೋರೆಂಟ್. ಇವ್ರು ಹೇಳೋ ಇಗ್ನೋರೆಂಟ್ ಪೀಪಲ್
ನಮ್ಮಲ್ಲಿ ಒಳಗೆ ಇನ್ನ ವಾಸನೆಗಳು ಇರೋದ್ರಿಂದ ನಮ್ಮ ಇದನ್ನ ಇನ್ನೊಂದ್ ಕಡೆ ಡೈವರ್ಟ್ ಮಾಡ್ತೀವಿ, ನಮ್ಮ ಆಕ್ಷನ್ ನ ಬೇರೆ ಕಡೆ ನಾವು ಡೈವರ್ಟ್ ಮಾಡ್ತೀವಿ. ಅದು ಒನ್ ಆಫ್ ದ ರೀಸನ್. ಒಂದು ಸೆಲ್ಫ್ಲೆಸ್ ಆಗಿ ಯಾರು ಕೆಲಸ ಮಾಡ್ತಾರೋ ಅದನ್ನ ನೋಡಿ ಇಗ್ನೋರೆಂಟ್ ಅವರು ಕಲಿಬೇಕು. ನಾವು ಎಕ್ಸಾಂಪಲ್, ಇವರು ಜ್ಞಾನಿಗಳು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ. ಇನ್ನೊಂದು ಫೋರ್ಸ್ ಮಾಡಬಾರ್ದು. ಯಾವ ತರ ಮಕ್ಕಳದ ಎಕ್ಸಾಂಪಲ್ ಅಥವಾ ಇನ್ನೊಬ್ರು ಎಲ್ಲೇ ಏನೇ ಎಕ್ಸಾಂಪಲ್ 1000 ಕೊಡ್ಬೋದು. ಇದ್ರಲ್ಲಿ ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಇಷ್ಟು ಇದು ಮಾಡುತ್ತೆ. ಇಲ್ಲಿ ಅದೇ ಜ್ಞಾನಿಯ ಅಲ್ಲ ಮೇಡಮ್, ಜವಾಬ್ದಾರಿಯನ್ನ ಒಂದು ಇದು ತಿಳಿಸಿ ಹೇಳ್ತಾ ಇದ್ದಾರೆ. ಸುಮತಿ ಅವರೇ, ಹೇಳಿ. ಈಗ ಹಾಗಾದ್ರೆ ಈ ಒಂದು ಗೀತೆ ಒಳಗೆ ಹಾ. ಕೃಷ್ಣ ಪರಮಾತ್ಮ ಅರ್ಜುನನ್ ಫೋರ್ಸ್ ಮಾಡ್ತಾ ಇದ್ದಾರಾ? ಆಮೇಲೆ ಇನ್ನೊಬ್ಬ ಆಳು ಇಷ್ಟೇ ಒಂದು ಸರ್ವೆಂಟೇ ಆಗ್ಲಿ, ಇಷ್ಟೇ ಒಂದು ದಿನಕ್ಕೆ ನನ್ಗೆ 1000 ರೂಪೀಸ್ ಅರ್ನ್ ಮಾಡ್ಬೇಕು ಅಂದ್ರೆ ಒಂದು ಜೀವನ ಒಂದು ಕ್ರಮ ನಡಿಲೇಬೇಕಾಗ್ತದೆ. ಅವನ ಒಂದು ಇದಿರ್ತದೆ, ಏನು ಬೇಡಿಕೆ ಎಷ್ಟಿರ್ತದೆ. ಆಮೇಲೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಅವನ ಒಂದು ಅಂದ್ರೆ ಅವನ ಜೀವನ ನಡೆಸಲಿಕ್ಕೆ ಅಷ್ಟು ಅಗತ್ಯ ಇರ್ತದೆ. ಅಂದ್ರೆ ಒಟ್ಟಾರೆ ನನ್ನ ಅಭಿಪ್ರಾಯ ಏನಂದ್ರೆ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ಕೊಂಡು ಹೋದ್ರೆ ಸುಗಮವಾಗಿ ನಡೀತದೆ. ಯಾವುದೇ ಒಂದು ಮನೆ ಆಗಿರ್ಬೋದು ಅಥವಾ ಒಂದು ಊರಾಗಿರ್ಬೋದು, ಒಂದು ಏರಿಯಾ ಆಗಿರ್ಬೋದು. ಈಗ ಒಂದು ಸಾರಿ ಯಾರೋ ಒಬ್ರು ಒಂದು ಯಾರು ಕಾರ್ಪೊರೇಷನ್ ಅವರ ಸರ್ವೆಂಟ್ಗಳು ಬಂದು ಕಸ ಇತ್ಕೊಂಡು ಹೋಗ್ದಿದ್ರೆ ಎಷ್ಟು ತೊಂದರೆ ಆಗ್ತದೆ ಅಲ್ವಾ? ಅದೇ ತರ ಜ್ಞಾನಿಗಳು ಅಂದ್ರೆ ಜ್ಞಾನ ಮಟ್ಟದಲ್ಲಿ ತುಂಬಾ ಬೆಳೆದವರು, ಅವರು ತಮ್ಗೆ ಜ್ಞಾನ ಇದನ್ನ ಉಪದೇಶ ಮಾಡ್ಬೋದು. ಹಂಗಂದ್ರೆ ಇಲ್ಲಿ ಗೀತೆ ಒಳಗೆ ಕೃಷ್ಣ ಫೋರ್ಸ್ ಮಾಡ್ತಿದ್ದಾನ? ಇಲ್ಲ ಆಂಟಿ, ಅದು ಹೇಳ್ತೀನಿ. ಅರ್ಜುನನ್ ಪಂಚ ಪಾಂಡವರದಲ್ಲಿ ಅರ್ಜುನನ್ನೇ ಆಯ್ಸ್ಕೊಂತಾನೆ ಕೃಷ್ಣ. ಭೀಮನ್ ಆರಿಸ್ಕೊಳ್ಳಲ್ಲ. ಆ ಯುದ್ಧ ಭೂಮಿನಲ್ಲಿ ಇನ್ನ ಯುದ್ಧ ಮಾಡಕ್ಕೆ ಇನ್ನ ಇದ್ರು ಪಂಚ ಪಾಂಡವರದಲ್ಲಿ, ಅವ್ರಿಗೂ ಸಾಮರ್ಥ್ಯ ಇತ್ತು. ಆದ್ರೆ ಕೃಷ್ಣ ಮಾತ್ರ ಅರ್ಜುನನ್ನೇ ಆಯ್ಸ್ಕೊಂತಾನೆ. ಅಂದ್ರೆ ಅವನು ಪರ್ಫೆಕ್ಟ್. ಅವನ್ಗೆ ಈ ಕೊಟ್ಟಿದ್ ಗುರಿಯನ್ನು ಅವನು ಸಾಧಿಸೋ ಅಂತ ಅವನ್ಗೆ ಕೆಪಾಸಿಟಿ ಇದೆ. ಮತ್ತೆ ಗೀತೆ ಎಲ್ಲರೂ ಇವತ್ತು ಫಾರ್ ಎಕ್ಸಾಂಪಲ್ ನಾನು ಇವತ್ತು ಕ್ಲಾಸ್ ಒಂದ್ಸತಿ ಅಟೆಂಡ್ ಮಾಡ್ತೀನಿ, ಒಂದ್ಸತಿ ಅಟೆಂಡ್ ಮಾಡಲ್ಲ. ಅದು ನಾನು ಕೊಡೋ ಪ್ರಿಫರೆನ್ಸ್ ಮೇಲೆ ಆಗತ್ತೆ. ಆಮೇಲೆ ನನಗೂನು ಆ ಪ್ರಾಪ್ತಿ, ಇಷ್ಟೊಂದ್ ವರ್ಷದಿಂದ ನಾನು ಭಗವದ್ಗೀತೆ ಕೈಯಲ್ಲಿ ಬುಕ್ಕಲ್ಲಿ ಇಟ್ಕೊಂಡು ಓಡಾಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನೊಂದ್ 10 ಎಂಗೇಜ್ ನಮ್ಗಳ ಗತಿ ಏನು ಹೇಳಿ. ಇಲ್ಲ ಆಂಟಿ, ಆ ಟೈಮ್ ಬಂದಾಗ ಅಂತ ಹೇಳ್ತೀವಲ್ಲ. ಇಲ್ಲ ನೀವು ಲೇಟ್ ಅನ್ಕೊಂಡ್ರು ನಿಮ್ಗೆ ಜ್ಞಾನ ಪರಿಪೂರ್ಣವಾಗಿ ಬಂದಿರತ್ತೆ. ಇವಾಗ ನಾನು ಏನಿದ್ರು ನಂದು ಅರ್ಧಂಬರ್ಧನೇ ಜ್ಞಾನ, ಯಾಕಂದ್ರೆ ನಾನು ಅಟೆನ್ಷನ್ ಫುಲ್ ಆಗಿ ಕೊಡ್ತಾ ಇಲ್ಲ. ಅದನ್ನೇ ನಾನು ಆಂಟಿದು ಎಕ್ಸಾಂಪಲ್ ಹೇಳಿದ್ದು. ಅವರು ಕಂಪ್ಲೀಟ್ ಆಗಿ ಒಂದ್ 6 hours 7 hours ಐ ಥಿಂಕ್ ಡೈಲಿ ಅವರು ಅಷ್ಟು ಟೈಮ್ ಕೊಡ್ತಾರೆ ಅದಕ್ಕೆ ಅಂತ. ನಾನ್ ಕೊಡಲ್ಲ. ನೀವು ನಾನು ಹೇಳೋದು ಅವ್ರು 6 hours 7 hours ನಾನು ಸುಮ್ನೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಅದ್ರಲ್ಲಿ 5 to 6 hours ಕೊಡ್ಬೋದು. ನೀವು ಲೇಟ್ ಎಂಟ್ರಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಕೊಟ್ರು ಫುಲ್ ಕಾನ್ಸಂಟ್ರೇಷನ್ ನಿಮ್ದು ಅಲ್ಲಿರುತ್ತೆ. ಯಾಕಂದ್ರೆ ನಮ್ದು ಅದೇ ನಮ್ಗೆ ಜೀವನ ಆರಂಭ, ಸಂಸಾರದ ಇದು ಇರ್ತದೆ, ಬೆಳವಣಿಗೆ ಇರ್ತದೆ. ನಮ್ಮ ಪ್ರಿಫರೆನ್ಸ್ ಬೇರೆ ಕಡೆ ಹೋಗತ್ತೆ. ನೀವು ಅರ್ಜುನನ್ಗೆ ಫೋರ್ಸ್ ಅಲ್ಲ, ಅರ್ಜುನನ್ಗೆ ಕೆಪಾಸಿಟಿನ ಕಂಡಿಡಿತಾನೆ ಕೃಷ್ಣ. ಫಸ್ಟ್ ಅವ್ನು ತಿಳ್ಕೊಂಡ ಯಾರಿಗೆ ಹೇಳ್ಬೇಕು. ಆಮೇಲೆ ಇನ್ನೊಂದು, ಎಲ್ಲಾರ್ಗೂ ಈ ಜ್ಞಾನ ಸಿಗಲ್ಲ ಅಂತೆ ಆಂಟಿ. ಭಗವದ್ಗೀತೆ ನಾನು ಇನ್ನೊಂದೊಂದು ದಪ್ಪದ ಪುಸ್ತಕ ಇಟ್ಕೊಂಡಿದ್ದೀನಿ. ನಮ್ ತಾಯಿ ಅವ್ರದ್ದು ಅದ್ರಲ್ಲಿ ಆಶೀರ್ವಾದ ನಾನು ತಗೊಳ್ಳೋಷ್ಟೊತ್ತಿಗೆ ನಮ್ ತಂದೆಯವ್ರು ಇರ್ಲಿಲ್ಲ. ನಮ್ ತಾಯಿ ಅವ್ರದ್ದು ಆಶೀರ್ವಾದ ಅದ್ರಲ್ಲಿ ತಗೊಂಡೆ. ಒಂದು ಅಲ್ಲ ಆಂಟಿ, 1.5 ವರ್ಷ ಆಯ್ತು ಆ ಪುಸ್ತಕ ಭಗವದ್ಗೀತೆದು ನಾನು ಓಪನ್ ಮಾಡಕ್ ಆಗಿಲ್ಲ. ಏನಕ್ಕಾಗಿಲ್ಲ ಅಂತ ಹೋಗಿ ದೇವಸ್ಥಾನದಲ್ಲೆಲ್ಲ ಇಟ್ಟೆ, ಪೂಜೆ ಮಾಡ್ಸ್ಕೊಂಡ್ ಬಂದೆ. ಅಲ್ಲಿ ಕೃಷ್ಣನ್ ದೇವಸ್ಥಾನಕ್ಕೆ ಹೋದೆ, ಹುಡ್ಕೊಂಡ್ ಹೋದೆ, ಬ್ರಾಹ್ಮಣರಿಗೆ ಏನ್ ಕೊಡ್ಬೇಕೋ ಕೊಟ್ಟೆ. ಅಷ್ಟು ಸುಲಭ ಇಲ್ಲ ಆಂಟಿ ಅದು. ಭಗವದ್ಗೀತೆ ಜ್ಞಾನ ಬರ್ಬೇಕು ಅಂದ್ರೆ ಆ ಟೈಮ್ ಬರ್ಬೇಕು. ಬರೀ ನಾವೆಲ್ಲದಕ್ಕೂ ಹೇಳ್ತೀವಲ್ಲ ಟೈಮ್ ಬರ್ಬೇಕಂತ. ಈ ಪರ್ಟಿಕ್ಯುಲರ್ ಜ್ಞಾನ ಬರ್ಬೇಕು ಅಂದ್ರೆ ಆ ಟೈಮ್ ಬಂದಾಗ ನನ್ನಲ್ಲಿ ಏನೇನ್, ಇವಾಗ ನೀವು ಆತರ ಅನ್ಕೋಬಿಡಿ. ನಿಮ್ ಟೈಮ್ ನೀವು ಇಷ್ಟೆಲ್ಲ ಹೇಳೋವಾಗ ನಾನ್ ಸುಮ್ನೆ ಹೇಳಲ್ಲ. ನನ್ನ ಏನ್ ಪ್ರೇಸ್ ನಾನ್ ಮತ್ತೆ ನಿಮ್ಮನ್ನ ನೋಡ್ತೀನೋ ಇಲ್ವೋ, ನೀವ್ ನನ್ ನೋಡ್ತಿರೋ ಇಲ್ವೋ, ನನ್ನ ಅಪ್ರಿಸಿಯೇಷನ್ ಇಂದ ಏನ್ ಸಿಗತ್ತೋ ಸಿಗಲ್ಲ ಅಲ್ಲ, ನಮ್ಗೆ ಅಷ್ಟು ಮಟ್ಟಿಗೆ ಅರ್ಥ ಆಗತ್ತೆ. ಇಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಇರೋರು. ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ. ಅವ್ರು ಅವತ್ತು ಆಂಟಿ ಹೇಳ್ತಾ ಇದ್ರು, ಈ ಲಕ್ಷ್ಮಿ ಅವ್ರು ಕೆಲ್ಸಕ್ಕೆಲ್ಲ ಹೋಗ್ ಬಂದು ಮಕ್ಳನ್ನೆಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಈ ಕ್ಲಾಸ್ ಅಟೆಂಡ್ ಮಾಡ್ತಾರಲ್ವಾ. ನನ್ಗೆ ಎಷ್ಟೋ ಸತಿ ಅಟೆಂಡ್ ಮಾಡ್ದಿರೋವಾಗ ಅನ್ಕೊಂತೀನಿ, ನೋಡು ಅವ್ರು ಅಷ್ಟೆಲ್ಲ ಮಾಡ್ತಾರೆ, ನಾವು ಸುಮ್ನೆ ಕೂತ್ಕೊಂಡು ಅಟೆಂಡ್ ಮಾಡಕ್ಕೆ ಆನ್ಲೈನ್ ಅಲ್ಲಿ
ಒಂದೊಂದ್ ದಿವಸ ಅಟೆಂಡೇ ಮಾಡಲ್ಲ ಅಂತ. ಅದಕ್ಕೂ ಪರ್ಟಿಕ್ಯುಲರ್ ಟೈಮ್ ಬರ್ಬೇಕು. ನಾವು ಅದೇ ಎ ಗುರು ವಿಲ್ ಅಪಿಯರ್ ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ. ಹೌದು, ನಾನ್ ತಗೊಳಕ್ಕೆ ರೆಡಿ ಇದ್ದೀನಿ ಅನ್ನೋವಾಗ್ಲೇ ಗುರು ನಮ್ಗೆ ಹೇಳ್ಕೊಡಕ್ ಶುರು ಮಾಡೋದು ಅಥವಾ ಜ್ಞಾನ ಕೊಡೋದು ಅಂಟಿ. ಅದೇ ತರ ಅರ್ಜುನ ಯಾವಾಗ ರೆಡಿ ಆದ ಅಂತ ಕೃಷ್ಣನ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು. ಇವನು ರೆಡಿ ಇದ್ದಾನೆ, ನಾನ್ ಕೊಡೋ ಜ್ಞಾನನ್ನ ಇವನು ಅಬ್ಸರ್ವ್ ಮಾಡಕ್ಕೆ ಇವನಲ್ಲಿ ಶಕ್ತಿ ಇದೆ, ಆವಾಗ್ಲೇ ಅವ್ನ್ ಕೊಡೋದು. ಇನ್ ಯಾರಿಗೂ ಕೊಟ್ಟಿಲ್ಲ ನೋಡಿ ಅಂಟಿ. ಅಲ್ಲಿ ಯುಧಿಷ್ಠಿರ ಧರ್ಮರಾಜ ಯಾಕೆ ಕೊಟ್ಟಿಲ್ಲ ಅಂಟಿ? ಎಲ್ಲಾರ್ಗಿಂತ ಅವನೇ ಜಾಸ್ತಿ ಇದು ಮಾಡ್ತಾ ಇದ್ದಿದ್ದು, ಧರ್ಮವಾಗಿ ನಡ್ಕೊಂತ ಇದ್ದಿದ್ದು. ಇದ್ರಲ್ಲಿ ಮಹಾಭಾರತದಲ್ಲಿ ನೋಡಿದ್ರೆ ತುಂಬಾ ಒಳ್ಳೆಯವನು ಧರ್ಮರಾಜ. ಅವ್ನ್ ವೈಕುಂಠಕ್ಕೂ ಅವ್ನ್ಗೆ ಕೊನೆಯಲ್ಲಿ ಅವ್ನ್ಗೆ ಸಿಕ್ಕತ್ತೆ, ಅರ್ಜುನನ್ಗೆ ಸಿಗಲ್ಲ. ಬಟ್ ಆ ತಿಳ್ಕೊಳ್ಳೋ ಜ್ಞಾನ ಬಂದಾಗ ಕೊಡ್ಬೇಕು, ಭಗವದ್ಗೀತೆ ಉಪದೇಶ ಕೊಡ್ಬೇಕು ಅಂದ್ರೆ ಕೃಷ್ಣ ತುಂಬಾ ಉಪಾಯವಾಗಿ 3 ಜನಕ್ಕೆ. ಒಂದು ಇವನಲ್ವಾ ಸಂಜಯ ಅಲ್ವಾ ಆಂಟಿ? ಸಂಜಯನ ಆಂಟಿ? ಸಂಜಯ, ಸಂಜಯನ್ಗೆ ಇನ್ನೊಂದು ಮತ್ತೆ ಬಂದ್ಬಿಟ್ಟು ಅರ್ಜುನನ್ಗೆ, ದುರ್ಯೋಧನಂಗೆ ಕೊಡ್ತಾನೆ. ದುರ್ಯೋಧನ ಹೇಳ್ತಾನಲ್ವಾ, ಯುದ್ಧ ಪ್ರಾರಂಭ ಆಗೋಕ್ ಮುಂಚೆ ಕೃಷ್ಣ ಹೇಳೋಕ ಸಂಧಿ ಮಾಡಕ್ ಹೋಗ್ತಾನಲ್ವಾ, ಕೃಷ್ಣ ನನ್ಗೆ, ನಿಮಗ್ ಗೊತ್ತೇ ಇದೆ, ಕೃಷ್ಣ ನನ್ಗೆಲ್ಲಾ ಗೊತ್ತು, ನಾನ್ ಮಾಡೋದೆಲ್ಲ ಅಧರ್ಮನೇ, ಬಟ್ ನನ್ಗೆ ಅವ್ರಿಗೆ ಬೆಳೆಯೋದು ಇಷ್ಟ ಇಲ್ಲ, ನನ್ಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚು, ಅವ್ರನ್ನ ಹೆಂಗಾರು ಇದು ಮಾಡ್ಬೇಕು. ನೀನೇನ್ ಅನ್ಕೊಂಡಿದ್ಯಾ, ನಾನು ಗೊತ್ತಿಲ್ದೆ ಮಾಡ್ತಾ ಇದ್ದೀನಿ ಅನ್ಕೊಂಡ್ಯಾ, ನನ್ಗೆಲ್ಲಾ ಗೊತ್ತಿದೆ ಅಂತ. ಗೊತ್ತಿದ್ದು ಮಾಡೋ ಅಂತ ತಪ್ಪಕ್ಕೆ ಸರಿ, ಹಾಗಾದ್ರೆ ಇನ್ ಬೇರೆ ದಾರಿ ಇಲ್ಲ, ಯುದ್ಧನೇ ಸರಿ ಅಂತ ಕೃಷ್ಣನೇ ಹೋಗ್ತಾನಲ್ವಾ ಸಂಧಿಗೆ. ದುರ್ಯೋಧನನ್ಗೆ ಗೊತ್ತಿದ್ದೇ ಮಾಡೋ ಅಂತ ತಪ್ಪು ಅನ್ನೋದು, ಗೊತ್ತಿಲ್ದೆ ಮಾಡಿದ ತಪ್ಪಲ್ಲ ಅವನು. ಆಮೇಲೆ ಇನ್ನೊಂದು ಬರ್ಬರಿಕ, 3 ಜನಕ್ಕ ಆಂಟಿ ಭಗವದ್ಗೀತೆ ಅಷ್ಟು ದೊಡ್ಡ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅಷ್ಟು ಜನ ಇದ್ದಾಗ ಅವಂದು ಇದು ವಿಶ್ವರೂಪ ದರ್ಶನ ಸಿಕ್ಕಿದ್ದು 3 ಜನಕ್ಕೆ, ಕೇಳಿಸ್ಕೊಂಡಿದ್ದು 3 ಜನ. ಅರ್ಜುನ ಒಂದು, ಇವನು ಅದೇ ಸಂಜಯನ ಅದು ಅವನೊಬ್ಬ, ಮತ್ತೆ ಬರ್ಬರಿಕಾಗೆ ಅದೇ ಅವನು ಘಟೋತ್ಕಚ ಮಗ. ನಿಮ್ಗೆ ಗೊತ್ತಿರತ್ತೆ ಆ ಸ್ಟೋರಿ, ಸರಿ ಒಂದ್ಸತಿ ಹಾಕಿದ್ರು ಮಕ್ಳ ಗ್ರೂಪ್ ಅಲ್ಲಿ. ಅವ್ 3 ಜನಕ್ಕೆ ಯಾಕೆ? ಅವ್ರಿಗೆ ಅರ್ಹತೆ ಇದೆ, ಅವರ ಸ್ಟೇಟ್ ಆಫ್ ಇನ್ನರ್ ಸ್ಟೇಟ್ ಆಫ್ ನಮ್ದು. ಇನ್ನೊಂದು ಹೇಳ್ತಾರೆ, ಈ ಜನ್ಮಕ್ಕೆ ನಾವು ಇಷ್ಟೇ ಜ್ಞಾನ ಪಡಿತೀವಿ ಅನ್ಕೊಳ್ಳಿ. ಜ್ಞಾನ ಅಂದ್ರೆ ಈ ಪುಸ್ತಕದ ಜ್ಞಾನ ಅಲ್ಲ. ನಾವು ಬೆಳೆದಿರ್ತೀವಲ್ವಾ, ಇವಾಗ ನಾವು ಕೆಲವು ಕೆಲಸ ನೀವು ಕೆಲವು ಮಾಡೋದೇ ಇಲ್ಲ, ಯಾರು ಹೇಳಿದ್ರು ಇಲ್ಲಪ್ಪ ತಪ್ಪು ನಾನು ಮಾಡಲ್ಲ ಅಂತ ಒಂದೊಂದ್ ಡಿಸಿಪ್ಲಿನ್ ಎಲ್ಲಾರ್ಗೂ ಇರ್ತೀವಿ, ನಮ್ಮಲ್ಲಿ ಎಲ್ಲಾರ್ಗೂ ಇರತ್ತೆ. ನಾವ ಅಂತದ್ ಮಾಡೋದೇ ಇಲ್ಲಪ್ಪ, ನಾವು ನಮ್ಮ ಸೋತ್ರು ಪರವಾಗಿಲ್ಲ, ನಮ್ ಸಿಕ್ಕಿಲ್ಲ ಅನ್ನೂ ಪರವಾಗಿಲ್ಲ, ಕೆಲವು ಡಿಸಿಪ್ಲಿನ್ ನಾವು ಬೆಳೆಸ್ಕೊಂಡಿರ್ತೀವಿ, ಅದೇನ್ ಮಾಡಿದ್ರು ನಾವು ಮಾಡಲ್ಲ. ಮತ್ತೆ ಇನ್ನ ಒಂದ್ ಸ್ವಲ್ಪ ಇವರೆಲ್ಲ ನೋಡಿ, ಇವರೆಲ್ಲ ಜಗಳನೇ ಮಾಡಲ್ಲ. ನಾವೆಲ್ಲ ಕ್ಯೂ ಅಲ್ಲ ಜಗಳನೂ ಮಾಡಕ್ ಬಿಡ್ತೀವಿ ನಾವು. ಆಂಟಿ ಅವರೆಲ್ಲ ಜಗಳನೇ ಮಾಡಲ್ಲ, ಬಿಟ್ಬಿಡ್ತಾರೆ ಅವರು. ಅಂದ್ರೆ ನಮ್ಗಿಂತ ಎಕ್ಸಾಂಪಲ್ ನಾನು ಹೇಳೋದು, ಇನ್ನ ಗುರುಜಿ ಆದ್ರೆ ಇನ್ನ ಒಂದು ಹೈಯರ್ ಲೆವೆಲ್ ಅಲ್ಲಿ ಇರ್ತಾರೆ. ಅವರೆಲ್ಲ ಏನು ಅಂದ್ರೆ ಅಷ್ಟು ಮಟ್ಟಿಗೆ ತಿಳ್ಕೊಂಡಿರ್ತಾರೆ, ಇದೆಲ್ಲ ಶಾಶ್ವತ ಅಲ್ಲ, ಅದೆಲ್ಲ ನಾವು ಬಾಯಲ್ಲಿ ಅಷ್ಟೇ ಹೇಳೋದು ನಾವೆಲ್ಲ. ಅವರೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಎಲ್ಲೆಲ್ಲಿ ಬಿಟ್ಕೊಡ್ಬೇಕು, ಎಲ್ಲೆಲ್ಲಿ ಏನ್ ಮಾಡ್ಬೇಕು, ನಮ್ಗಿಂತ ಜಾಸ್ತಿ ಬಿಟ್ಕೊಡ್ತಾ ಇರ್ತಾರೆ ಅವರು ತಿಳ್ಕೊಂಡೇ ಬಿಟ್ಕೊಡ್ತಾ ಇರ್ತಾರೆ. ಯಾಕೆ ಏನು ಅಂತ ಚೆನ್ನಾಗ್ ಗೊತ್ತಿಗೆ. ನಾವೇನೋ ಡ್ರಾಮಾ ಅಲ್ಲ, ಯಾರೋ ಒಳ್ಳೆಯವರು ನಮ್ ಮೇಡಮ್ ಒಳ್ಳೆಯವರು, ಆ ಮೇಡಮ್ ಒಳ್ಳೆಯವರು ಅಂತ ಹೇಳಕ್ಕಲ್ಲ. ಅವ್ರಿಗೆ ಗೊತ್ತಿದ್ದೆ ಅವ್ರು ಬಿಟ್ಕೊಡೋದು, ಅದ್ರ ಏನು ಇಲ್ಲ, ಅದೇನ್ ಸಾಧನೆ ಆಗಲ್ಲ, ಹೋದ್ರೆ ಹೋಗ್ಲಿ ಬಿಡು, ಅವರೇ ಮುಂದಕ್ಕೆ ಹೋಗಿ, ಆತರ ಎಲ್ಲ ಎಕ್ಸಾಂಪಲ್ ನಾನ್ ಜಸ್ಟ್ ಹೇಳೋದು, ಅದೇ ಫ್ಲಾಶ್ ಆಗಿತ್ತು ಆತರ. ನಾವು ಎಷ್ಟುವರೆಗೂ ಮುಂದುವರೆದಿರ್ತೀವಿ. ಆಮೇಲೆ ನೋಡಿ ಇನ್ನೊಂದು ಇವಾಗ ನನ್ಗೆ ಇಷ್ಟು ವರ್ಷ ಅಂದ್ರೆ ಇನ್ನೊಂದ್ 10 ವರ್ಷ ನಾನು ಬದುಕಿದ್ರೆ, ಇನ್ನೊಂದ್ 10 ವರ್ಷಕ್ಕೆ ಇನ್ನೊಂದ್ ಸ್ವಲ್ಪ ನಾನು ಒಳ್ಳೆಯವಳು ಆಗ್ಬೋದು, ಕೆಟ್ಟವಳು ಆಗ್ಬೋದು, ಅದು ಹೇಳಕ್ ಆಗಲ್ಲ. ನನ್ನ ಕರ್ಮಾನುಸಾರ ನಾನು ಯಾವ ತರ ಥಿಂಕ್ ಮಾಡ್ತೀನಿ, ನಾನು ಯಾವ ತರ ದಾರಿ ಹಿಡಿತೀನಿ, ಅದು ಇಟ್ಕೊಂಡು ಅಲ್ಲಿಗೆ ನನ್ನ ಆಯ್ಸ್ ಮುಗ್ದೋಯ್ತು ಅಂತ ಇಟ್ಕೊಳ್ಳಿ. ನಂದು ಇಷ್ಟೇ ಪ್ರೋಗ್ರೆಸ್ ಬಂದಿರೋದು. ಫಾರ್ ಎಕ್ಸಾಂಪಲ್ ಒಂದು 30 to 40% ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಇನ್ನೊಂದ್ ಜನ್ಮಕ್ಕೆ ಇನ್ನೊಂದ್ 5% ಆಗ್ಬೋದು, ಅಲ್ಲಿಂದ ಕಂಟಿನ್ಯೂ ಆಗೋದು. ಅದಕ್ಕೆ ಕೃಷ್ಣ ಹೇಳೋದು, ಯಾವುದೂ ವೇಸ್ಟ್ ಇಲ್ಲ, ಯಾವುದನ್ನು ನಥಿಂಗ್ ಇಸ್ ಲಾಸ್ಟ್, ನಥಿಂಗ್ ಇಸ್ ವೇಸ್ಟೆಡ್. ನಾವ್ ಎಲ್ಲಿ ನಿಂತಿರ್ತೀವೋ ನೆಕ್ಸ್ಟ್ ಜನ್ಮಕ್ಕೆ ಅದು 0 ಹೋಗಲ್ಲ, ಮತ್ತೆ ಆ 40% ಇಂದ 41, 42, 44% ಆ ತರ ನಾವು ಇನ್ನರ್ ಕಾನ್ಶಿಯಸ್ ಬೆಳಿತಾ ಹೋಗತ್ತೆ. ಅದು ಅರ್ಜುನನ್ ಯಾಕೆ ಅಂತ ನೀವ್ ಕೇಳಿದ್ರು, ನನ್ನ ಅಂಡರ್ಸ್ಟ್ಯಾಂಡಿಂಗು. ತಪ್ಪಿದ್ರೆ ಆಂಟಿ ಆಮೇಲೆ ತಿದ್ದಿ ಹೇಳಿ. ಇನ್ನೊಂದು ನೀವು ಲೇಬರ್ ಬಗ್ಗೆ ಹೇಳಿದ್ರಲ್ವಾ ಆಂಟಿ, ಫಾರ್ ಎಕ್ಸಾಂಪಲ್ ನಾನ್ ಮಾಡೋದು ಇವಾಗ ನನ್ ಕೆಲ್ಸ ಇರೋದು ನೋಡಿ, ಜಸ್ಟ್ ಏನೋ ಒಂದು ಚಿಕ್ಕ ಕೆಲ್ಸ, ನನ್ಗೆ ಬೇಕಾಗಿರುತ್ತೆ, ನನ್ಗೆ ಅಗತ್ಯ ಇರೋದು
ನಾನು ಫುಲ್ ಡೇ ಕೆಲಸ ಮಾಡಿದ್ರೆ ನನಗೆ ಕೂಲಿ ಸಿಗೋದು 600 ರೂಪಾಯಿ 1000 ರೂಪಾಯಿ ಅನ್ಕೊಳ್ಳೋಣ ಎಕ್ಸಾಂಪಲ್. ಬಟ್ ನೀವು ಹೇಳ್ತಾ ಇರೋ ಕೆಲಸ ನನ್ಗೆ ಬರೀ ಒಂದು 1/4 ಗಂಟೆ ಕೆಲಸ, 1/4 ಗಂಟೆ ಕೆಲಸ ಮಾಡ್ಬಿಟ್ಟು ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ನನ್ಗೆ ಮೇಡಮ್ ನಾನು ಇವತ್ತು 1000 ರೂಪಾಯಿ, ತುಂಬಾ ಜನ ಹೇಳ್ತಾರೆ ಅದು 1000 ರೂಪಾಯಿ ನಾನು ಒಂದಿನದ್ದು ಕೂಲಿ, ನನ್ಗೆ ನಾನು 15 ನಿಮಿಷ ಮಾಡಿದ್ರು ನನ್ಗೆ ಇಷ್ಟೇ ಕೂಲಿ. ಅದು ಇನ್ನೂ ಒಂದು ಕ್ಯಾಟಗಿರಿ ಇರುತ್ತೆ, ನನ್ಗೆ ಮಕ್ಳು ಮರಿ ಇದ್ದಾರೆ, ನನ್ ಮಗನ್ ಫೀಸ್ ಕಟ್ಬೇಕು, ಇನ್ನೊಂದು ನನ್ಗೆ ಬಾಡಿಗೆ ಕಟ್ಬೇಕು, ಇನ್ನೊಂದು ದಿನಸಿ ತಂದಾಕ್ಬೇಕು, ನನ್ಗೆ ಇಷ್ಟು ಖರ್ಚಾಗತ್ತೆ, ನನ್ಗೆ ಇಷ್ಟೊಂದು ಬೆಳೆಗಳ ಆಗ್ಬಿಟ್ಟಿದೆ, ಆದ್ರಿಂದ ನನ್ಗೆ ನೀವು 1000 ರೂಪಾಯಿ ಕೊಡ್ಲೇಬೇಕು. ನಿಮ್ ಕೆಲ್ಸ 15 ನಿಮಿಷ ಪರವಾಗಿಲ್ಲ ಕೊಡು ಅನ್ನೋದು ಅದು ಯಾವುದೇ ರೀತಿ ಧರ್ಮ ಅಲ್ಲ. ನಾನು ಎಷ್ಟು ಮಾಡಿದೀನೋ ಅಷ್ಟೇ ತಗೊಳ್ಳೋದು, ಅದೇ ಕರೆಕ್ಟ್ ಆದ ಧರ್ಮ. ನಾನ್ ಮಾಡ್ದೇ ಇರೋ ಕೆಲ್ಸಕ್ಕೆ ನನ್ಗೆ ಅಗತ್ಯ ಇದೆ ಅಂತ ತಗೊಳ್ಳೋದು ಯಾವ ಧರ್ಮ ಅದು? ಯಾವ ತರ ಧರ್ಮ ಅದು? ನಾನು ಎಷ್ಟು ಮಾಡಿದೀನೋ ಅಷ್ಟೇ ಅಲ್ವಾ? ಫಾರ್ ಎಕ್ಸಾಂಪಲ್ ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋದ್ರೆ ಅವ್ನ್ ಫಸ್ಟೇ ಹೇಳ್ತಾನೆ 100 ರೂಪಾಯಿ 1 ಪ್ಲೇಟ್ ಇಡ್ಲಿ ಅಂತ ಹೇಳ್ತಾನೆ, ಅಥವಾ ಊಟ 100 ರೂಪಾಯಿ ಅಂತ ಹೇಳಿ, ನೀನ್ ಎಷ್ಟಾರು ತಿನ್ಕೊಪ್ಪ 100 ರೂಪಾಯಿ ಅಂತಾನೆ. ನಮ್ಮ ಮಕ್ಳ ಕೂರ್ಸ್ಬಿಡ್ತೀವಿ, ಅಥವಾ ನನ್ಗೆ ಇವತ್ತು ಗ್ಯಾಸ್ಟ್ರಿಕ್ ಆಗಿದೆ, ನನ್ಗೆ ಒಂದ್ ಸ್ವಲ್ಪ ತಿಂತೀನಿ, ತಿನ್ಬಿಟ್ಟು ಅಯ್ಯೋ ನಾನು ಅಷ್ಟೊಂದು ತಿಂದಿಲ್ಲ, ನಾನು 100 ರೂಪಾಯಿ ಕೊಡಕ್ ಆಗಲ್ಲ ನನ್ಗೆ. ನಾನು ಉಲ್ಟಾ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್, ನಾನು ಇಷ್ಟೇಪ್ಪ ತಿಂದಿದ್ದು, ನಾನು 1 ಕಪ್ಪೇ ರೈಸ್ ತಿಂದಿರೋದು, ಆದ್ರಿಂದ ನೀನ್ 50 ರೂಪಾಯಿ ತಗೊಂಡ್ರೆ ಒಪ್ಪಲ್ಲ. ನಾನು ಉಲ್ಟಾ ಹೇಳ್ತಾ ಇದ್ದೀನಿ. ನೀವ್ ಎಷ್ಟಾದ್ರು ತಿನ್ನಿ, ನನಗ್ ಗೊತ್ತಿಲ್ಲ, ನೀವು 100 ರೂಪಾಯಿ ಕೊಡ್ಬೇಕು, ನಾನು ಮುಂಚೆನೆ ಹೇಳಿದ್ದೀನಿ ಅಂತ. ನಾನು ಇದು ಉಲ್ಟಾ ಎಕ್ಸಾಂಪಲ್. ಇನ್ನೊಂದ್ ತರ, ಅದನ್ನೇ ಬೇರೆ ತರ ಹೇಳ್ಬೇಕು ಅಂದ್ರೆ, 1 ಪ್ಲೇಟ್ ಇಡ್ಲಿ ತಿಂತಾನೆ, ಅದು ಫುಲ್ ಮೀಲ್ಸ್ಗೆ ಅವನು ಇಟ್ಟಿರೋ ರೇಟ್. ನಾನು ಇಲ್ಲ ಪ್ಲೇಟ್ ಬೈ ಪ್ಲೇಟ್ ಇಸ್ಕೊಂತೀನಿ ಅಂತ ಹೇಳಿದ್ರೆ, 1 ರೈಸ್ ಬಾತು ಏನೋ ಇಸ್ಕೊಂತೀನಿ, ಅದಕ್ಕೂ 40 ರೂಪಾಯಿ ಏನೋ ಹಾಕಿರ್ತಾರೆ. ನನ್ ಜೊತೆಗಿರೋರು ಫುಲ್ ಮೀಲ್ಸ್ ತಿಂತಾರೆ, ಅವ್ರು ಕಡಿಮೆ ತಿಂತಾರೋ ಜಾಸ್ತಿ ತಿಂತಾರೋ, ನನ್ಗೆ ಹಸಿವಿದೆ ಬಟ್ ನಾನು ಅಷ್ಟೇ ತಿಂದಿರೋದು, ನಾನು ಎಷ್ಟು ಕೊಡ್ಬೇಕು ಆಂಟಿ? 1 ಪ್ಲೇಟ್ ಅವ್ನು ಕೊಟ್ಟಿದ್ರೆ 1 ಪ್ಲೇಟ್ ಅಷ್ಟೇ, ನನ್ಗೆ ಹಸಿವಿದೆ. ನನ್ಗಿದು ಸರಿ ಬಂದಿಲ್ಲ, ಎಕ್ಸಾಂಪಲ್ ಸರಿಯಾಗಿ ಬಂದಿಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗಿದೆ ನಾನು ಏನ್ ಹೇಳಕ್ ಬಂದಿದ್ದೀನಿ ಅಂತ ಅರ್ಥ ಆಯ್ತು. ಸೊ ಅದು ಕರೆಕ್ಟ್ ಅಲ್ಲ ಆಂಟಿ, ಅವನ್ದು ಅಗತ್ಯ ಇದೆ. ನನ್ ಮಗನ ನಾನು ಡಾಕ್ಟರ್ ಓದಿಸ್ಬೇಕು ಅಂತ ಹೇಳಿದ್ರೆ ಕೋಟಿ ರೂಪಾಯಿನೂ ಬೇಕು, ಇವತ್ತಿನ ಕಾಲಕ್ಕೆ 50 ಲಕ್ಷ 70 ಲಕ್ಷನೂ ಬೇಕು. ಅದಕ್ಕೆ ನಾನು ಹೋಗ್ಬಿಟ್ಟು ಕೊಳ್ಳೆ ಹೊಡಿಯೋದು ಯಾವ್ದೂ ಇದ್ದಲ್ಲ. ನನ್ ಕೆಪಾಸಿಟಿ ತಕ್ಕಾಗ ನಾನು ನೋಡ್ಬೇಕು, ಇಲ್ಲಾಂದ್ರೆ ಅಷ್ಟು ಶ್ರಮ ನಾನು ಪಡ್ಬೇಕು. ಮಾಡಿದ ಕೆಲ್ಸಕ್ಕೆಲ್ಲ ನನ್ ಬೇಕು ಅಂತ ತಗೊಳ್ಳೋದು ಅದು ಧರ್ಮ ಅಲ್ಲ. ಅದೇ ಡಿಫ್ರೆನ್ಸ್. ಇಗ್ನೋರೆಂಟ್ ಅವ್ನ್ಗೆ ಅವನದೇ ಯೋಚನೆ ಮಾಡ್ತಾನೆ, ನಂದು ಅಗತ್ಯ, ನಂದು ಇದು, ನಾನು ಇದೆಲ್ಲ ಮಾಡ್ಬೇಕು, ಅದು ನಮ್ಮ ಪರ್ಸನಲ್ ಪ್ಲೆಷರು, ಪರ್ಸನಲ್ ನೆಸೆಸಿಟಿಗೆ ನೋಡ್ತಾನೆ. ಅದೇ ಜ್ಞಾನಿ ಆದ್ರೆ ಒಳ್ಳೆಯವರು ಇದ್ದಾರೆ ಆಂಟಿ, ಒಳ್ಳೆಯವರು ಇದ್ದಾರೆ, ಓದ್ದೇ ಇರುತ್ತೆ. ನಾನು ಇಷ್ಟೇ ಬಂದಿರೋದು. ನಾನು ಕೆಲವು ದಿವಸದ ಹಿಂದೆ ಆಂಟಿಗೋ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಆಟೋ ಊರಿಂದ ಬಂದ್ಬಿಟ್ಟು ಆಟೋ ಎತ್ಕೊಂಡ್ ಬಂದಾಗ ಎಲ್ಲಾರು 1.5, ಬೆಳಗ್ಗೆ 12 ಗಂಟೆ 12:30, ಎಲ್ಲಾರು 1.5 ಕೇಳ್ತಾ ಇದಾರೆ. ಊರಿಂದ ಬಂದಿದ್ದು 2 ಬ್ಯಾಗ್ ಇತ್ತು ಅಂತ ನೋಡ್ಬಿಟ್ಟು ಇವ್ರು ಹೆಂಗಿದ್ರು ಕೊಡ್ತಾರೆ, ಊರ್ನವ್ರು ಆಚೆ ಊರ್ನವ್ರು, ಅವ್ರು ಏನೋ ಒಂದು ಅಂದಾಜ್ ಹಾಕೊಂಡು ಕೇಳ್ತಾ ಇದ್ರು. ಇನ್ನೊಬ್ಬ ಆಟೋ ಅವ್ನ್ ಬಂದ, ಬನ್ನಿ ಜೆಪಿನಗರ್ ಬನ್ನಿ ಅಂದ. ಎಲ್ಲಾರು ಕೇಳಿದ್ರಲ್ಲ ಅಂತ ಇವ್ನ್ ಮತ್ತೆ ಎತ್ ಕೂತ್ಕೊಂಡಾಗ ಜಗಳ ಬೇಡ ಅನ್ಕೊಂಡು ನಾನ್ ಮೀಟ್ರೇ ಕೊಡೋದು ಅಂದೆ. ಮೇಡಮ್ ಕೂತ್ಕೊಳ್ಳಿ, ನಾನ್ ಮೀಟ್ರ್ ಕೊಡೋದು, ಮೀಟ್ರ್ ಅಕ್ಕಿ ಅಂತ ಆಟ ಮಾಡಿದೆ. ಎಕ್ಸಾಂಪಲ್ ನಾನು ಹೇಳೋದು ಮೇಡಮ್, ಆಟೋ ಡ್ರೈವರೇ ಅವನು, ಆಯ್ತಾ, ಅವನೇನು ಪಾಪ ಜಾಸ್ತಿ ಓದಿರೋಕೆ ಇದಿಲ್ಲ, ಆದ್ರೂ ಮೇಡಮ್ ನಾನು ಏನು ತಗೊಳಲ್ಲ, ಮೀಟ್ರ್ ಅಷ್ಟೇ ಕೊಡಿ ಅಂತ. ಆಮೇಲೆ 20 ರೂಪಾಯಿ ಕೊಡ್ತೀರಾ? ಸರಿ ತಗೋಪ್ಪ. ಎಲ್ಲಾರು ನಮ್ಮ ಯಜಮಾನ್ರು ಹೇಳುವಲ್ಲಿದೆ, ಎಲ್ಲಾರು 1.5 ಕೇಳರಪ್ಪ, ಅದಕ್ಕೆ ನಾವು 2-3 ಸತಿ ಕೇಳ್ಬಿಟ್ಟು ಕೂತ್ಕೊಂಡ್ವಿ. ಇದು ಏನು ಹೇಳಿ ಆಂಟಿ, ಯಾರು ಬೆಳ್ದಿದ್ದಾರೆ ಇದ್ರಲ್ಲಿ? ಅವನ್ಗೂ ಹೆಂಡತಿ ಮಕ್ಳು ಇರಲ್ವಾ? ಅವನ್ಗೂ ಅಗತ್ಯ ಇರಲ್ವಾ? ಅವನ್ಗುನು 50 ರೂಪಾಯಿ ಟೊಮೆಟೊ ಅವ್ನ್ ಕೊಟ್ರೆ ಇನ್ನೊಬ್ಬ ಆಟೋ ಡ್ರೈವರು 50 ರೂಪಾಯಿನೇ ಕೊಡೋದಲ್ವಾ ಆಂಟಿ? ಅವ್ನ್ ಯಾಕೆ ಹಂಗ್ ಮಾಡ್ದ? ಒಂದೇ ಜಾಗಕ್ಕೆ ಅವ್ನ್ ಯಾಕೆ ಹಂಗ್ ಮಾಡ್ದ? ಅವ್ನ್ ಧರ್ಮ ಅನ್ಸ್ಲಿಲ್ಲ, ಹಂಗ್ ಕೇಳೋದು ಸರಿ ಅನ್ಸ್ಲಿಲ್ಲ. ಅವನ ಅಗತ್ಯತೆ ನೋಡ್ದ. ಅದೇ ಡಿಫ್ರೆನ್ಸ್ ಒಂದು ಜ್ಞಾನಿಗೂ ಒಂದು ಅಜ್ಞಾನಿಗೂ. ನನ್ನ ದೃಷ್ಟಿನಲ್ಲಿ ನಾನು ಪ್ರಪಂಚನ ಇದೇ ತರ ನೋಡೋದು. ಯಾರನ್ನ ನೋಡಿದ್ರೆ ನಾನು ಇದೇ ತರ ನೋಡೋದು. ನನ್ನ ಮನ್ಸಲ್ಲಿ ಇವಾಗ ಎಕ್ಸಾಂಪಲ್ ಅಂತ ತಗೊಂತೀವಲ್ವಾ, ಆವಾಗ ಅವನ್ನ ನೋಡಿ ಅವನು ನನ್ಗೆ ಎಕ್ಸಾಂಪಲ್ಲೇ ಆಗ್ತಾನೆ. ಏನು ಇಂದ್ರಮ್ಮ ಅವ್ರ ಕನ್ವಿನ್ಸ್ ಆದ್ರ?
ಈಗ ಏನು ಅಂದ್ರೆ ಇಷ್ಟು ಹೊತ್ತು ನೀವು ಹೇಳಿದ್ದು ಏನು ಅಂದ್ರೆ ಅದು ಧರ್ಮ ಕರ್ಮದ ವಿಷಯ ಆಗುತ್ತೆ. ಅವನು ಧರ್ಮವನ್ನು ಮಾಡ್ದ, ಅವಾಗ ಅವನು ಪುಣ್ಯವನ್ನ ಸಂಪಾದನೆ ಮಾಡ್ದ. ಇಲ್ಲ ಪಾಪ ಮಾಡ್ದ, ಅವನು ಪಾಪವನ್ನ ಸಂಪಾದನೆ ಮಾಡ್ದ ಅಂತ. ಅದು ಎರಡೂ ಸಹನು ಅಜ್ಞಾನದಲ್ಲೇ ಆಗುತ್ತೆ. ಯಾವಾಗ ಅವನು ಅದಕ್ಕೆ ಅಂಟುಕೊಳ್ಳದೆ ನಿಸ್ಪೃಹತೆಯಿಂದ, ನನಗೆ ಇವಾಗ ಇವತ್ತು ಹೋಟೆಲ್ಲನೋ ಎಕ್ಸಾಂಪಲ್ ತಗೊಂಡ್ರೆ, ಇವತ್ತು ಅವ್ನು ಫಿಕ್ಸ್ ಮಾಡೋದು ತಪ್ಪಲ್ಲ. ನೀವು ಅವ್ನು ಎಷ್ಟು ಫಿಕ್ಸ್ ಮಾಡಿರ್ತಾನೋ ಅಷ್ಟು ಕೊಡಬೇಕು, ಅದು ಇದು ಕೊಡ್ತೀರಾ, ತಿಂತೀರಾ. ಇಲ್ಲ ಇವತ್ತು ವ್ಯಾಪಾರ ಆಗ್ಲಿಲ್ಲ ಅಂತಂದ್ಬಿಟ್ಟು ಅವನು ಬೇಜಾರು ಮಾಡ್ಕೊಳ್ದೆ, ಅಥವಾ ಇವತ್ತು ಜಾಸ್ತಿ ವ್ಯಾಪಾರ ಆಯ್ತಪ್ಪ ಅಂತ ಸಂತೋಷನೂ ಹೆಚ್ಚಾಗಿ ಮಾಡ್ಕೊಳ್ಳದೆ, ಯಾವಾಗ್ಲೂ ಸಮತ್ವದಲ್ಲಿ ಇದ್ದು ಅವನು ಜೀವನವನ್ನು ಮಾಡಿದ್ರೆ ಆಗ ಜ್ಞಾನಿಯ ಲಕ್ಷಣ ಅಲ್ಲಿ ಮೂಡ್ ಬರೋದು. ಇಲ್ಲ ನನಗೆ ಇವತ್ತು ವ್ಯಾಪಾರ ಆಗ್ಲಿಲ್ಲ, ಅವನು ತಿಂದ್ಬಿಟ್ಟು ಅವನು ದುಡ್ಡು ಕೊಡದೆ ಹೊರಟೋದ ಅಂತಂದ್ರೆ ಅವನು ತುಂಬಾ ದುಃಖಕ್ಕೊಳಗಾದ್ರೆ ಅವಾಗ ಬಂಧನಕ್ಕೆ ಒಳಗಾಗುವಂತಹದ್ದು. ಜ್ಞಾನಿ ಹೇಗೆ ಮನಸ್ಸನ್ನ ಸಮತ್ವದಲ್ಲಿ ಇಟ್ಕೊಂಡಿರ್ತಾನೆ, ಯಾವುದಕ್ಕೂ ಅಂಟುಕೊಳ್ಳದೆ ಅವನು ಆಸಕ್ತನಾಗಿ ಕೆಲಸಗಳನ್ನು ಮಾಡ್ತಾನೆ. ಆದರೆ ಇವನು ಅಜ್ಞಾನಿಯಾದವನು ಆಸಕ್ತಿಯಿಂದ ಕೆಲಸ ಮಾಡ್ತಾನೆ. ಅಷ್ಟೇ ಡಿಫ್ರೆನ್ಸ್ ಇರೋದು. ಅಂತ ಆಸಕ್ತಿಯಿಂದ ಮಾಡಿದಂತಹ ಅಜ್ಞಾನಿಗಳಿಗೆ ಏನು ಅವರು ಮಾಡ್ತಾರೋ ಕೆಲಸ ತಪ್ಪು ಅಂತ ಖಂಡನೆ ಮಾಡಬಾರ್ದು. ಕ್ರಮೇಣವಾಗಿ ಅವ್ರಿಗೆ ಹೇಗೆ ಆ ಬಂಧನದಿಂದ ಹೇಗೆ ಬಿಡಿಸ್ಕೊಳ್ಳೋದು, ನೀನು ದುಃಖಕ್ಕೆ ಒಳಗಾಗದೆ ನೀನು ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಜ್ಞಾನಿ ಆದವನು ತಿಳಿಸ್ಕೊಡ್ಬೇಕು. ಅದು ಅವನ ಜವಾಬ್ದಾರಿ. ಇಲ್ಲಿ ಅದನ್ನ ಎತ್ತಿ ಹಿಡಿತಾ ಇದ್ದಾರೆ. ಇಂದ್ರಮ್ಮ ಆಂಟಿ, ನೀವು ಹೇಳಿ ಪರವಾಗಿಲ್ಲ. ನೀವು ಏನ ನೀವ್ ಹೇಳಿದ್ದು ನಾನ್ ಹೇಳಿದ್ದು ಬೇರೆ ಬೇರೆ ಆಯ್ತಾ? ಅಲ್ಲ ಇಂದ್ರಮ್ಮ ಅವ್ರದಾ? ಹಾ, ನಾ ಹೇಳಿದ್ದು ಈ ಶ್ಲೋಕದಲ್ಲಿ ಏನ್ ನೀವ್ ಹೇಳ್ತಿದ್ದಾರೆ ಅನ್ನೋದು ಹೇಳಿದ್ದು ನನ್ಗೆ ಗೊತ್ತಾಯ್ತಾ? ಅರ್ಥ ಆಯ್ತು ಆಂಟಿ, ಅರ್ಥ ಆಯ್ತು. Okay. ಹೆಚ್ಚು ಕಡಿಮೆ ಅದೇ ತರನೇ ಹೇಳಕ್ಕೆ ಬಂದೆ. ಅದು ಇಂದ್ರಮ್ಮ ಅವರು ಎಲ್ಲ ಬೇರೆ ಹೋಗುತ್ತೆ. ಬೇರೆ ಯಾರಿಗಾದ್ರೂ ಅನುಮಾನ ಇದೆಯಾ ಏನಾದ್ರು? ಇಲ್ಲ, ಬೇರೆ ಯಾರನ್ನಾರು ಏನ್ ಹೇಳಿದ್ರುನು ಹೇಳಿ ಪರವಾಗಿಲ್ಲ. ಇದು ನಾನು ತಿಳ್ಕೊಳ್ಳೋದೆ, ನಾನ್ ಹೀಗೆ ಅನ್ಕೊಂಡು ಈ ಐಡಿಯಾಲಜಿನಲ್ಲಿ ಇದ್ದೀನಿ ನಾನು. ಅದೇ ಸುಮತಿ, ಅದು ಏನ್ ಗೊತ್ತಾ, ಧರ್ಮ ಕರ್ಮದ ಇದು ಪಾಪ ಪುಣ್ಯದ ಲೆಕ್ಕಾಚಾರ ಆಗತ್ತೆ. ಇಲ್ಲ, ಪಾಪ ಪುಣ್ಯ ಪ್ರಶ್ನೆನೇ ಇಲ್ಲ ಅಲ್ಲ ಆಂಟಿ, ಜಸ್ಟ್ ನಮಗೆ ಹೌದು. ಸಮಾಧಾನ ಆಗತ್ತೆ ಇವಾಗ ಇಲ್ವಾ? ಸರಿಯಾಗಿ ಒಂದು ಇಷ್ಟು ಫಿಕ್ಸ್ ಮಾಡಿದ ಅಂತಂದ್ರೆ ಅವನು ಧರ್ಮ ಕಾರ್ಯ ಮಾಡ್ದ ಅಂತ. ಆದ್ರೆ ಅವನು ವ್ಯಾಪಾರ ಆಗ್ದೇನೆ ಹೋದ್ರೆ ಅವಾಗ ಅವನಿಗೆ ದುಃಖ ಆಗ್ಬಾರ್ದು. ಗೊತ್ತಾಯ್ತಾ? ಯಾರು ಗಿರಾಕಿನೇ ಸಿಕ್ಲಿಲ್ಲ ಅಂತ ಇಟ್ಕೋ, ಅವಾಗ ದುಃಖ ಪಡ್ಬಾರ್ದು, ಆ ದುಃಖಕ್ಕೆ ಒಳಗಾಗ್ಬಾರ್ದು. ಆ ರೀತಿಯಲ್ಲಿ ಜೀವನ ಮಾಡಿದ್ರೆ ಅವನು ಸಮತ್ವದಲ್ಲಿ ಇಟ್ಕೊಂಡಿದ್ರೆ ಅವನಿಗೆ ಯಾವುದು ಆ ಜ್ಞಾನ ಅನ್ನೋದು ಏನು ಗೊತ್ತಿರಲ್ಲ. ಧರ್ಮ ಇದು ಅನ್ನೋದು ಗೊತ್ತಷ್ಟೆ, ನಾನು ಇಷ್ಟೇ ತಗೊಳ್ಬೇಕು ಅನ್ನೋದಷ್ಟೇನೆ ಇರೋದು. ಆದ್ರೆ ಅಷ್ಟ್ರು ಬರ್ಲಿಲ್ಲ ಅಂತ ಇದ್ರೆ ಆವಾಗ ಅವನು ನೊಂದುಕೊಳ್ಬಾರ್ದು. ನೀನು ಅದು ಕೊಡದೆ ನೀನು ಮಧ್ಯದಲ್ಲಿ ಏನೋ ನೆವ ಹೇಳ್ಕೊಂಡು ನೀನು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟೆ, ಅವನಿಗೆ ಒಂದ್ ನಯ ಪೈಸಾನು ಸಿಕ್ಲಿಲ್ಲ ಅಂತಂದ್ರು ಅವನು ಅಯ್ಯೋ ಏನೋ ಹೀಗಾಯ್ತು ಪರವಾಗಿಲ್ಲ ಬಿಡು ಅಂತ ಸಮಾಧಾನವಾಗಿ ಇರ್ತಾನ ಅನ್ನೋದು ಮುಖ್ಯ. ಹೌದು, ಕರೆಕ್ಟ್ ಆಂಟಿ, ನೀವು ಹೇಳಿದ್ ಕರೆಕ್ಟ್. ಅದು ಧರ್ಮದ್ದು ಇದು ಬಂದ್ಬಿಟ್ಟು ಸಮಾಧಾನ. ಜನರಲ್ ಆಗಿ ಬೇಜಾರಂತೂ ಆಗತ್ತೆ, ಮತ್ತೆ ಪ್ರಯತ್ನ ಅಂತೂ ಮಾಡ್ಬೇಕು. ಯಾರಾದ್ರೂ ಜ್ಞಾನಿ ಆದವನಿಗೆ ಇದೆಲ್ಲ ನಡೆಯುತ್ತೆ, ಇದು ಸಮಾಜದಲ್ಲಿ ಇಂಥದ್ದೆಲ್ಲ ಎಲ್ಲ ತರದವರು ಇರ್ತಾರೆ, ನಡೆಯುತ್ತೆ ಅನ್ನೋದು ಜ್ಞಾನಿಗೆ ಗೊತ್ತಿರುತ್ತೆ. ಸಾಧಾರಣ ಜನಕ್ಕೆ ಆ ಒಂದು ವಿಷಯ ಅಷ್ಟಾಗಿ ಗೊತ್ತಿರಲ್ಲ, ಕೆಲವರು ಮಾತ್ರ ತಿಳ್ಕೊಂಡಿರ್ತಾರೆ ಅಷ್ಟೇ. ಅದೇ ಜ್ಞಾನಿ ಆಗಿದ್ರೆ ಇವತ್ ಸಿಕ್ಕಿಲ್ಲ ಅಂದ್ರೆ ಸರಿ ಬಿಡಿ ಅಂತ ಪೇಶನ್ಸ್ ಆಗಿ ಏನೋ ಒಂದು ಯಾವ್ದೋ ಒಂದ್ ಕರ್ಮಾನುಸಾರ ಸಿಕ್ಕಿಲ್ಲ, ಈ ಪ್ರಯತ್ನ ಮಾಡೋದಂತೂ ಬಿಡಲ್ಲ. ಅವನ್ನ ಕರ್ಮ ಮಾಡೋದನ್ನು ಮಾಡ್ತಾನೆ, ಡ್ಯೂಟಿ ಮಾಡೋದು ಮಾಡ್ತಾ ಹೋಗ್ತಾನೆ, ಅವ್ನ್ ಕೆಲಸ ಮಾಡೋದು ಮಾಡ್ತಾ ಹೋಗ್ತಾನೆ.
ಅದೇ ಒಂದು ಅಜ್ಞಾನಿ ಏನ್ ಮಾಡ್ತಾನೆ, ನೆನ್ನೆನೂ ಸೇರಿಸಿ ಇವತ್ತು ತಗೊಂಡ್ಬಿಡೋಣ ಅನ್ನೋ ಯೋಚನೆ ಮಾಡ್ತಾನೆ. ಅದೇ ಒಂದು ಡಿಫ್ರೆನ್ಸ್. ತಗೊಳ್ತಾನೆ, ಮತ್ತೆ ಸಿಕ್ಲಿಲ್ಲ ಅಂದ್ರೆ ದುಃಖ ಪಡ್ತಾನೆ. ದುಃಖ ಪಡ್ತಾನೆ, ಬೇರೆ ಬೇರೆ ದುಃಖ ಪಡ್ತಾನೆ. ಇದಕ್ಕೂನು ಬೇರೆ ಬೇರೆ ವ್ಯತ್ಯಾಸ ಬರುತ್ತೆ ಯೋಚನೆನಲ್ಲಿ ವ್ಯತ್ಯಾಸ ಬಂದಾಗ ಆಕ್ಷನ್ ಅಲ್ಲಿ ವ್ಯತ್ಯಾಸ ಬರುತ್ತೆ. ಸರಿ ಆಂಟಿ, ಸರಿ ಸರಿ, ನಾನು ಜಾಸ್ತಿ ಶ್ಲೋಕಕ್ಕೆ ಹೋಗೋಣ. 27ನೇ ಶ್ಲೋಕ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಭೌತಿಕ ಪ್ರಕೃತಿಯ 3 ಗುಣಗಳಿಂದ ವಾಸ್ತವದಲ್ಲಿ ನಡೆಯುವ ಚಟುವಟಿಕೆಗಳನ್ನು ಸುಳ್ಳು ಅಹಂಕಾರದ ಪ್ರಭಾವದಿಂದ ಮೂಢನಾದ ಮನಸ್ಸುಳ್ಳವನು ನಾನೇ ಕರ್ತೃ ಎಂದು ಭಾವಿಸುತ್ತಾನೆ. ಅಜ್ಞಾನಿಯಾದವನು ನಾನೇ ಕರ್ತ ಎಂದು ತಿಳಿದುಕೊಳ್ಳುವುದು ಏತಕ್ಕಾಗಿ? ಇದು ಲಕ್ಷ್ಮಿಯವರು ಎಕ್ಸ್ಪ್ಲೇನ್ ಮಾಡ್ತೀರಾ? ಇನ್ನೊಂದು ಸ್ಲೈಡ್ ಹಾಕ್ತೀನಿ, ಸ್ಟಾರ್ಟ್ ಮಾಡಿ. ಲಕ್ಷ್ಮಿಯವರು ಇದ್ದೀರಾ? ಭೌತಿಕ ಪ್ರಕೃತಿಯ 3 ಗುಣಗಳಿಂದ ವಾಸ್ತವದಲ್ಲಿ ನಡೆಯುವ ಚಟುವಟಿಕೆಗಳನ್ನು ಸುಳ್ಳು ಅಹಂಕಾರದ ಪ್ರಭಾವದಿಂದ ಮೂಢನಾದ ಮನಸ್ಸುಳ್ಳವನು ನಾನೇ ಕರ್ತೃ ಎಂದು ಭಾವಿಸುತ್ತಾನೆ. ಪ್ರಕೃತಿಯ 3 ಗುಣಗಳು ಏನೋ? ಅದ ರಜಸ್ಸು, ತಮಸ್ಸು, ಸಾತ್ವಿಕ ಗುಣ ಅಮ್ಮ. ನಾವು ಸಾತ್ವಿಕ ಗುಣದೊಳಗಿದ್ದಾಗ ನಮ್ಗ ಹೆಚ್ಚಿಂದ ಹೆಚ್ಚು ನಾವು ಮನಸ್ಸಲ್ಲ, ನಾವು ಬುದ್ಧಿ ಅಲ್ಲ, ನಾವು ಅಹಂಕಾರ ಅಲ್ಲ, ನಾ ಸಚ್ಚಿದಾನಂದ ಆತ್ಮ ಅಂತಂದ್ ಹೇಳಿ ಒಂದು ಸ್ಥಿರ ನಿರ್ಧಾರಕ್ ಬರ್ತೇವ್ರಿ ಸಾತ್ವಿಕ್ ಗುಣದವ್ರು. ರಜಸ್ಸು ಹಂಗಲ್ಲ, ನನ್ನಿಂದನ ಎಲ್ಲಾ ಆತು ಅಂತಂದ್ ಹೇಳಿ ಹಂಗ ಇರ್ತೈತಿ ಅಮ್ಮ ಅವ್ರದ್ದು ಹೆಚ್ಚಿಂದ ಹೆಚ್ಚು. ತಮಸ್ನವ್ರ ಬರೀ ಮಲ್ಗದನ್ನ ಅಷ್ಟ ಜೀವನ ಮಾಡ್ಕೊಂಡಿರ್ತಾರ್ರಿ. ಇಲ್ಲಿ ಎಲ್ಲದಕ್ಕೂ ಕಾರಣ ಯಾರಮ್ಮ? ಶ್ರೀಕೃಷ್ಣ ಪರಮಾತ್ಮ ರೀ. ಅವನು ಆಡಿಸ್ದಂಗ ನಾವ್ ಆಡ್ಬೇಕ ಅಂತಂದ್ ಹೇಳಿ ಹಂಗ ತೋರ್ಸಾರಮ್ಮ. ಅಂದ್ರ ಫಾರ್ ಎಕ್ಸಾಂಪಲ್ ಹೆಂಗ ಪ್ರಕೃತಿ ಹೆಂಗ ಪ್ರಕೃತಿ ಮೇಲೆ ನಾವ್ ಹೆಂಗ್ ಡಿಪೆಂಡ್ ಅದೇವಲ್ರಿ, ಹಂಗ ನಮ್ಮ ಅಂತರಾತ್ಮದೊಳಗ ಶ್ರೀಕೃಷ್ಣ ಪರಮಾತ್ಮ ಅದಾನಲ್ರಿ, ಅವನ್ ನಾವ್ ಅದನ್ನ ನಂಬಿ ನಡೆದ್ವಿ ಅಂತ ಹೇಳಿದ್ರ ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ ಅಂತಂದ್ ಹೇಳಿ ನಾವ್ ಈ ಕೈಕಾಲ್ನೆಲ್ಲಾ ಆಡಿಸ್ತೇವಲ್ಲಮ್ಮ. ಇವಾಗ ನಾವ್ ಏನೋ ಕೆಲ್ಸ ಮಾಡಕ್ ಹೋಗ್ತೇವ್ರಿ, ಬುದ್ಧಿ ಕೈಯಾಗ ಮನಸ್ ಕೊಟ್ವಿ ಅಂದ್ರ ಅಹಂಕಾರದೊಳಗ್ ನಿಂದಿರ್ತೈತ್ರಿ. ಸಾರಿ ಅಮ್ಮ. ಅದೇ ಪಾಪ, ಸುಧಾರ್ಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೇಳಿ. ಹಾ ಅಮ್ಮ. ವಿಜಯಲಕ್ಷ್ಮಿ ಅವರು ಹೇಳ್ತೀರಾ? ಚೆನ್ನಾಗಿ ಹೇಳ್ತಾ ಇದ್ರು ಲಕ್ಷ್ಮಿ ಅವರು. ಅವ್ರಿಗೇನೋ ಕೆಮ್ಮು ಜಾಸ್ತಿ ಆಯ್ತಲ್ಲ? ಹೌದಮ್ಮ. ಹೂನಮ್ಮ. ಇದೆ ತ್ರಿಗುಣಾತ್ಮಿಕ ಅಂದ್ರೆ ಸತ್ವ, ರಜೋ ಮತ್ತು ತಮ, ಈ 3 ಗುಣ ಉಳ್ಳವರಲ್ಲಿ ಇರ್ತಕ್ಕಂತ ವ್ಯತ್ಯಾಸಗಳು. ತಮೋ ಗುಣದಲ್ಲಿದ್ದವರು ಏನು ಚಟುವಟಿಕೆ ಇಲ್ದೆ ಇರ್ತಕ್ಕಂಥವ್ರು, ಯಾವ ಕೆಲ್ಸಕ್ಕೆ ಆಗಿರಂಗಿಲ್ಲ, ಸೋಮ್ಯಾರಿ ಆಗಿರ್ತಾರೆ. ಅದ ರಜೋ ಗುಣದಲ್ಲಿ ಇದ್ದವ್ರು ಏನ್ ಮಾಡ್ತಾರೆ, ಎಲ್ಲಾ ಕಡೆನೂ ಚಲನೆ ಅವ್ರದ್ದು ಹೆಚ್ಚಾಗಿ, ಅದು ಇದು ಅಂತೆಲ್ಲಾ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಯಾವ್ದೋ ಒಂದು ಏನು ಗುರುತು ಅದು ಏನ್ ಮಾಡ್ತಾ ಇದೀನಿ ಅನ್ನೋದು ಸಹಿತ ಅವ್ರಿಗೆ ಇದನ್ನಿರಲ್ಲ. ಹೆಚ್ಚು ರಾಜಸಿಕ ಗುಣಗಳೇ ಜಾಸ್ತಿ ಆಗಿಬಿಟ್ಟಿರ್ತಾವ ಅವರಲ್ಲಿ. ಅದೇ ಒಂದು ಸಾತ್ವಿಕ ಗುಣದವರು ತನ್ನ ಎಲ್ಲಾ ಒಂದು ಪ್ರಜ್ಞಾ ಸ್ಥಿತಿಯಲ್ಲಿ, ಅಂದ್ರೆ ಈಗ ಅವ್ರು ಹೇಳಿದಾಗೆ ನಾನು ಮನಸ್ಸಲ್ಲ, ದೇಹ ಅಲ್ಲ, ಬುದ್ಧಿ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋ ಒಂದು ರೂಪದಲ್ಲಿ ಇರ್ತಾರೆ. ಇಂಥ ಸತ್ಸಂಗದಲ್ಲೆಲ್ಲಾ ಸೇರ್ಕೊಂಡಿರ್ತಾರೆ. ಅವ್ರು ಏನೋ ಒಂದ್ ಕೆಲಸ ಮಾಡಿದ್ರು ಅದನ್ನ ಯಾವುದೂ ಒಂದು ಫಲಾಪೇಕ್ಷೆ ಇಲ್ದನೆ
ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಅದು ಒಂದು ಸಮಾಜಕ್ಕಾಗ್ಲಿ ಅಥವಾ ಲೋಕ ಕಲ್ಯಾಣಕ್ಕಾಗ್ಲಿ ಮಾಡ್ತಾ ಇರ್ತಾರಮ್ಮ ಅವರು. ಅದೇ ರೀತಿ ಈ 3 ಗುಣವುಳ್ಳಂತವ್ರಿಗೆ ವ್ಯತ್ಯಾಸಗಳು ಒಬ್ರಿಗೊಬ್ರಿಗೆ. ಮತ್ತೆ ಕೆಲವರು ತಮೋ ಗುಣದಲ್ಲಿದ್ದವರು ಅಹಂಕಾರದ ಪ್ರಭಾವ ಹೆಚ್ಚಾಗಿರ್ತೈತಿ ಅಂತ. ಅಲ್ಲ, ತಮ್ಮ ಅದೆಲ್ಲ ಏನ್ ಗುಣದಲ್ಲಿ ಕೆಲಸ ಅಂತ ಹೇಳಿಲ್ಲ. ಇವ್ರು ರಾಜಸಿಕ ಗುಣದಲ್ಲಿದ್ದವ್ರಿಗೆ ನಾನೇ ಕೆಲಸ ಮಾಡ್ದೆ, ಏನ್ ಮಾಡಿದ್ರು ನಾನು ಮಾಡ್ದೆ ಅಂತ ಅನ್ನೋ ಒಂದು ಹೇಳ್ಕೊಂತ ಇರ್ತಾರಮ್ಮ ಅವರು. ಪ್ರತಿಯೊಂದು ಸಮಾಜದಲ್ಲಿ ಏನೇ ಕೆಲಸ ಮಾಡ್ಲಿ, ಇವಾಗ ನಾವು ಒಂದ್ ಕೆಲಸ ಮಾಡಿದ್ವಿ, ಈಗ ಅದು ನಮ್ಮ ಈ ಕಾಲನಿ ಒಳಗ ಅಂದ್ರೆ ಏನಮ್ಮ ಅಂದ್ರೆ ಒಂದು ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ ಅದನ್ನ ನಾವು ಹೇಳ್ಬೇಕಾದ್ರೆ ನಾವ್ ಮಾಡಿದ್ವಿ ಅಂತ ಹೇಳ್ತೇವೆ. ಅದು ಹಂಗ ಹೇಳ್ದಾಗ ಏನಾಗ್ತೈತಿ, ನಮ್ದು ರಾಜಸಿಕ ಗುಣಗಳು ಎದ್ದು ಕಾಣಿಸ್ತವೆ ಅನಿಸ್ತತೆ. ಇಷ್ಟೆಲ್ಲ ನಾವು ತಿಳಿತಾ ಇದ್ದಾಗ ಈ ರೀತಿ ಒಂದು ನಮ್ಗ ಭಾವನೆಗಳು ಈಗ ಬರ್ತಾ ಇದಾವಮ್ಮ. ಇದು ನಾವು ಅದನ್ನ ಸಾತ್ವಿಕದಲ್ಲೇ ತಗೋಬೇಕು. ಅಂದ್ರೆ ಅದು ನಾನು ಯಾವ್ದು ಅದಕ್ಕೆ ಪ್ರತಿಫಲ ನನ್ಗ ಅಪೇಕ್ಷೆ ಇಲ್ದನೆ ಮಾಡಿರೋದು ಅಂತ ಹೇಳಿ. ಅದೇ ರಾಜಸಿಕ ಗುಣ ಇತ್ತು ಅಂದ್ರೆ ಅದು ನಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೇವೆ. ಓಕೆ. ಅದೇ ಗುಣಗಳೆಲ್ಲ ತುಂಬಾ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಾ ಮತ್ತೆ ಹೇಳಿದ್ದೀರಾ. ಲಕ್ಷ್ಮಿ ಅವರು ಇವಾಗ ಏನಾದ್ರು ಸುಧಾರಿಸಿದ್ದೀರಾ? ಅಂದ್ರೆ ಇನ್ನೇನಿಲ್ಲ, ನಾವು ದೇವ್ರ ಆಟ ಆಡಿಸ್ತಾನ ಅನ್ನೋದ್ರಕ್ಕಿಂತಾನು ನಮ್ಮೊಳಗ್ ಸಚ್ಚಿದಾನಂದ ಆತ್ಮ ಅದಾನಲ್ರಿ, ಅದನ್ನ ನಾವ್ ಎಚ್ಚೆತ್ತಿಸ್ಕೊಳ್ಬೇಕ್ರಿ. ನಾ ಏನ್ ಕೆಲ್ಸ ಮಾಡಿರ್ ಏನ್ ಸರಿ ಆಗ್ತೈತಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ ಮಾಡ್ಬೇಕು. ಯಾವ ಗುಣದೊಳಗಿದ್ರ ನನ್ಗ ಕರೆಕ್ಟ್ ಐತಿ ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಮಗಿಲ್ಲಿ ಹೇಳ್ಕೊಡ್ತಾರನ್ರಿ. ಎಲ್ಲಾನು ಕೆಲ್ಸ ಮಾಡೇನಿ, ನಾನ್ ಮಾಡೇನಿ ಅಂತಂದ್ ಹೇಳಿದಾಗ ನನ್ ಮನಸ್ಸು, ದೇಹ, ಬುದ್ಧಿ ಎಲ್ಲಾ ವರ್ಕ್ ಮಾಡಕ್ ಚಾಲು ಮಾಡ್ತಾವ್ರಿ. ಅಹಂಕಾರ ಅಂತೂ ಮೇಲ್ ಏರ್ ಬಿಡ್ತೈತಿ ಅಮ್ಮ. ಅದ್ರ ಬದ್ಲು ಇಲ್ಲ, ಕೃಷ್ಣಾರ್ಪಣ ಮಸ್ತು, ಎಲ್ಲಾ ನೀನ ಮಾಡ್ಸಿರೋದು ಅಂತಂದ್ ಹೇಳಿದಾಗ ನಮ್ದು ಸಾತ್ವಿಕ ಗುಣ ಜಾಸ್ತಿ ಆಗ್ತೈತ್ರಿ. ಸಾತ್ವಿಕ ಗುಣ ಜಾಸ್ತಿ ಆದಂಗೆಲ್ಲ ನಾವ್ ಬೇರೆ ಇನ್ನೊಂದ್ ಕಾರ್ಯ ಮಾಡಾಕ ನಮಗ ಪ್ರೇರೇಪಣೆ ಆಗ್ತೈತಿ ಅಂತ ಹೇಳಿ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ಓಕೆ, ಇದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ನಿಮ್ಗೆಲ್ಲ ಗೊತ್ತಿರೋದೇ ಅಲ್ವಾ, ಹೇಗೆ ಹಿಂದಿನ ಶ್ಲೋಕಗಳಲ್ಲಿ ನಾವು ಚಿಂತನೆಯನ್ನ ಮಾಡಿದ್ವಿ. ಹೇಗೆ ಮೊದಲು ನಾವು ಹೊರಗಡೆ ಕೆಲಸಗಳನ್ನ ಮಾಡೋದಕ್ಕೆ ಮೊದಲು ಮಾನಸಿಕ ತಯಾರಿಯನ್ನ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು. ಮಾನಸಿಕ ತಯಾರಿಯನ್ನ ಮಾಡ್ಕೊಳ್ಳೋದು ಯಾವ ರೀತಿಯಲ್ಲಿ ಮಾಡ್ಕೊಳ್ತೀವಿ, ಈ ಗುಣಗಳು ಯಾವ ರೀತಿಯಲ್ಲಿ ನಮ್ಮಲ್ಲಿ ಇರುತ್ತವೆ ಆ ಗುಣಗಳಿಗೆ ಪ್ರಕಾರವಾಗಿ ನೀವಿಬ್ರು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ಪ್ರಕಾರವಾಗಿ ನಮ್ಮ ಆಲೋಚನೆಗಳು ಹಾಗೆ ಇರುತ್ತವೆ ತಾನೆ. ಆ ಆಲೋಚನೆಗಳಿಂದ ಹೊರಹೊಮ್ಮಿದಂಥದ್ದು ಭೌತಿಕ ಪ್ರಪಂಚದಲ್ಲಿ ನಾವು ಕರ್ಮಗಳನ್ನು ಮಾಡುವಂತಹದ್ದು. ಆ ಆಲೋಚನೆಗಳು ಎಲ್ಲಿ ಬರುತ್ತೆ, ಈ ಬುದ್ಧಿಯಲ್ಲಿ ಬರುತ್ತೆ, ಅದು ಎಲ್ಲಿ ಮೂಡ್ ಬರುತ್ತೆ, ನಮ್ಮ ವಾಸನೆಗಳಿಂದ ಮೂಡ್ ಬರುತ್ತೆ. ನಿಮ್ಗೆಲ್ಲ ಸ್ಪಷ್ಟ ಚಿತ್ರಣ ಗೊತ್ತು. ಅಂದ್ರೆ ನಮ್ಗೆ ಇನ್ನು ಸ್ಥೂಲ ಶರೀರ ಮತ್ತೆ ಇಂದ್ರಿಯಗಳು, ಪಂಚೇಂದ್ರಿಯಗಳು ಮತ್ತೆ ಪಂಚ ಕರ್ಮೇಂದ್ರಿಯಗಳು ಮತ್ತೆ ಅಂತಃಕರಣ ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ 4 ವಿಭಾಗಗಳನ್ನ ಮಾಡಿರೋದು ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಹೌದು ತಾನೆ ವಿಜಯಲಕ್ಷ್ಮಿಯವರು, ಇಂದ್ರಮ್ಮ ಅವರು? ಸ್ಪಷ್ಟತೆ ಜ್ಞಾಪಕ ಇದೆ ಅಲ್ವಾ? ಅಂತಃಕರಣ ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಗೊತ್ತಿದೆ ಅಲ್ವಾ? ಗೊತ್ತಮ್ಮ, ಗೊತ್ತು. ಇದು ಎಲ್ಲ. ಮತ್ತೆ ದೇಹ ಮನಸ್ಸು ಬುದ್ಧಿಗಳು ಏನು ಎಲ್ಲ ನಾನೆಂಬುದು ನಾನಲ್ಲ, ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂದ್ರೆ ಇವೆಲ್ಲ ಜಡ ತಾನೆ, ಹೌದಾ ಅಲ್ವಾ? ನಾನು ಅನ್ನೋದು ಆತ್ಮ ಅಲ್ವಾ? ಆನ್ಸರ್ ಹೇಳ್ತಾನೆ ಇಲ್ಲ. ಇಷ್ಟು ದಿನ ಕೇಳಿದಿರ ಅಲ್ವಾ? ಮರ್ತೋಗಿದ್ದೀರಾ? ಈ ದೇಹ ಅಂತಂದ್ರೆ ಈ ಕರ್ಮೇಂದ್ರಿಯಗಳ ಮೂಲಕ ನಾವು ಮಾಡ್ಬೇಕಾದ್ರೆ ಹಾಗೆ
ಇಂದ್ರಿಯಗಳು ಕೆಲಸ ಮಾಡಬೇಕು. ಇಂದ್ರಮ್ಮ ಅವರು ಏನೋ ಅನ್ಮ್ಯೂಟ್ ಮಾಡಿದ್ರಿ, ಏನ್ ಹೇಳ್ಬೇಕು ಅಂತಿದ್ರೆ ಜ್ಞಾಪಕ ಇಲ್ಲ ಬಂತ? ನಾವು ಇದುವರೆಗೂ ತಿಳ್ಕೊಂಡಿದ್ದು ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ, ಅಂದ್ರೆ ಅಹಂಕಾರಗಳ ಇದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳ ವಿಂಗಡಣೆ ಅದೆಲ್ಲ ಗೊತ್ತಿದೆ ಅಲ್ಲ? ಗೊತ್ತಿದೆ ಮೇಡಮ್. ಗೊತ್ತಿದೆ ಅಲ್ವಾ? ಹಾ. ಈ ಎಲ್ಲವೂ ಸಹ ಆಲೋಚನೆಗಳು ಎಲ್ಲ ಮೂಡೋದು ಮೊದಲು ಬುದ್ಧಿಯಲ್ಲಿ ಬಂದು ಆಮೇಲೆ ಅದು ಭಾವನೆಗಳು ಎಲ್ಲನೂ ಮನಸ್ಸಿನಲ್ಲಿ ಬರುತ್ತೆ. ಮತ್ತೆ ನಮ್ಮಲ್ಲಿ ಯಾವ ರೀತಿಯ ವಾಸನೆಗಳಿರುತ್ತೋ ಆ ವಾಸನೆಗಳೆಲ್ಲ ನೀವೆಲ್ಲ ವಿವರಿಸಿದ್ರಿ, ಮತ್ತೆ ನಾನೇನು ವಿವರಿಸಕ್ ಹೋಗ್ತಾ ಇಲ್ಲ. ಅದರ ಪ್ರಕಾರವಾಗಿ ಹೊರಗಿನ ಪ್ರಪಂಚದ ವಸ್ತು ವಿಷಯಗಳನ್ನ ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಒಳಕ್ಕೆ ತೆಗೆದುಕೊಂಡು ಬರುತ್ತೆ. ಎಲ್ಲರೂ ಈ ಹೊರಗಡೆ ಪ್ರಪಂಚವನ್ನು ನೋಡಿದ್ರೆ ಎಲ್ರೂ ಒಂದನ್ನೇ ಏನೋ ಬೇಕು ಅಂತ ಅನ್ನಲ್ಲ. ಅವರ ವಾಸನೆಗಳು ಹೇಗಿರುತ್ತೋ ಅದರ ಪ್ರಕಾರವಾಗಿ ಅವರು ನನ್ಗೆ ಅದು ಬೇಕು ಇದು ಬೇಕು ಅಂತ ಬಿಟ್ಟು ಆರಿಸ್ಕೊಳ್ತಾರೆ. ಒಂದು ಮಗುನೇ ತಗೊಳ್ಳಿ, ನೀವು ಒಂದಷ್ಟು ಆಟದ ಸಾಮಾನು ಇಡಿ, ಆ ಮಗುಗೆ ಯಾವತ್ತು ಸೆಳೆತ ಇರುತ್ತೋ ಅದನ್ನೇ ತೆಗೆದುಕೊಳ್ಳುತ್ತೆ. ಒಂದು ಹೆಣ್ಮಗು ಬಾರ್ಬಿ ತಗೊಂಡ್ರೆ ಗಂಡ್ ಮಗು ಬಾಲ್ ತಗೊಳ್ಬಹುದು ಅಲ್ವಾ? ಹಾಗೆ ನಾವು ಪ್ರಪಂಚದಲ್ಲಿ ನೋಡಿದ್ರೆ ಎಲ್ಲ ಮನುಷ್ಯರು ಒಂದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ಮನಸ್ಸಿನಲ್ಲಿ ಯಾವ ರೀತಿಯ ವೃತ್ತಿಗಳಿರುತ್ತೋ ಅದರ ಪ್ರಕಾರವಾಗಿ ಅದನ್ನ ತೆಗೆದುಕೊಳ್ತಾರೆ. ಹಾಗೆ ಅಲ್ಲಿ ಬಂದಿದ್ದ ಒಂದು ವಿಷಯ ಸಂಪರ್ಕದಿಂದ ಉಂಟಾದಂತಹ ವೃತ್ತಿಗಳಿಗೆ ಅನುಗುಣವಾಗಿ ಕರ್ಮೇಂದ್ರಿಯಗಳು ಕೆಲಸ ಮಾಡುತ್ತೆ. ಇವೆಲ್ಲ ಎಲ್ಲಿ ನಡೀತಾ ಇವೆ? ದೇಹ ಮನಸ್ಸು ಬುದ್ಧಿಯಲ್ಲಿ ನಡೀತಾ ಇವೆ. ದೇಹ ಮನಸ್ಸು ಬುದ್ಧಿಗಳು ಎಲ್ಲ ನಾನು ಅಲ್ಲ ಅಲ್ವಾ? ನಾನು ಸಚ್ಚಿದಾನಂದ ಪರಮಾತ್ಮ. ಅಂದ್ರೆ ಈಗ ಮತ್ತೆ ಇದನ್ನ ತೆಗೆದುಕೊಳ್ಳೋಣ, ಕರೆಂಟು ಮತ್ತೆ ಬೇರೆ ಅಪ್ಲಯನ್ಸಸ್ ಅವೆಲ್ಲ ಏನೋ ಮಿಕ್ಸಿ ಕೆಲಸ ಮಾಡ್ತಾ ಇದೆ, ಫ್ರಿಡ್ಜ್ ಕೆಲಸ ಮಾಡ್ತಾ ಇದೆ. ಅವಕ್ಕೆ ಅನುಗುಣವಾಗ್ತಾನೆ ಮಿಕ್ಸಿಲಿ ಒಂದ್ ಕೆಲಸ ಮಾಡಿದ್ರೆ ಫ್ರಿಡ್ಜಲ್ಲಿ ಇನ್ನೊಂಥರ ತಣ್ಣಗಾಗೋ ಕೆಲಸ ಮಾಡುತ್ತೆ. ಅದೇ ಗೀಸರ್ ಅಲ್ಲಿ ಏನ್ ಮಾಡುತ್ತೆ, ಬಿಸಿ ಆಗತ್ತೆ. ಅದೆಲ್ಲ ನಡೆಯೋದು ಎಲ್ಲಿ? ಅಪ್ಲಯನ್ಸಸ್ ಅಲ್ಲಿ ತಾನೇ ನಡೆಯೋದು. ಕರೆಂಟ್ ಒಂದೇ, ಅದೇನು ಮಾಡ್ತಾ ಇರಲ್ಲ, ಅದು ತಣ್ಣಗೂ ಮಾಡಲ್ಲ ಬಿಸಿನೂ ಮಾಡಲ್ಲ, ಏನಿಲ್ಲ, ಇದೆ ಉಪಸ್ಥಿತಿ ಇದೆ ಅಷ್ಟೇ ಅಲ್ವಾ? ಆದ್ರೆ ಇಲ್ಲಿ ನಾವು ಈ ಅಂತಃಕರಣದಲ್ಲಿ ಈ ಅಹಂಕಾರ ಅನ್ನೋದು ಏನ್ ಮಾಡತ್ತೆ, ಅದು ನಾನು ಮಾಡ್ದೆ ಅಂತ ಕರ್ತೃ, ನಾನೇ ಕರ್ತೃ ಅಂತ ಅದು ಹೇಳೋದು. ನಾನೇ ಕರ್ತೃ ಅಂತಂದ್ಬಿಟ್ಟು ತಿಳ್ಕೊಳುತ್ತೆ. ನಿಜವಾಗ್ಲೂ ಎಲ್ಲ ನಡೀತಾ ಇರೋದು ಎಲ್ಲಿ ಅಂದ್ರೆ ಈ ಕೆಲಸಗಳೆಲ್ಲ ಆತ್ಮನೆ ಮಾಡ್ತೋ ಅನ್ನೋ ರೀತಿಯಲ್ಲಿ ಅದು ತೋರ್ಸುತ್ತೆ. ಅಧ್ಯಾಸ ಆಗೋಗ್ಬಿಡುತ್ತೆ, ಆತ್ಮನ ಮೇಲೆ ಆರೋಪವನ್ನ ಮಾಡುತ್ತೆ. ಆದ್ರೆ ಆತ್ಮ ಅನ್ನೋದು ಏನು ಮಾಡಲ್ಲ. ಈ ಅಹಂಕಾರ ಅನ್ನೋದು ನಾನು ಕರ್ತೃ ಅಂತ ಹೇಳುತ್ತೆ. ಹಾಗೆ ಒಬ್ಬ ಅಜ್ಞಾನಿಯಾದವನು ನಾನ್ ಮಾಡ್ದೆ ಎಲ್ಲ ಕೆಲ್ಸವು ಅಂತಂದ್ಬಿಟ್ಟು ಹೇಳ್ತಾನೆ. ಅವನ ಎಲ್ಲವೂ ಅವನ ವಾಸನೆಗೆ ತಕ್ಕ ಹಾಗೆ ಈ 3 ಗುಣಗಳಿಗೆ ಪ್ರಕಾರವಾಗಿ ಒಳ್ಳೆ ಕೆಲಸ ಆಗ್ಬೋದು, ಕೆಟ್ಟ ಕೆಲಸ ಆಗ್ಬೋದು, ಏನೇ ಆಗ್ಬೋದು, ಅದ್ರ ಪ್ರಕಾರವಾಗಿ ಮಾಡ್ತಾನೆ. ಆದ್ರೆ ಅವೆಲ್ಲವೂ ನಡೆಯೋದು ಈ ದೇಹ ಮನಸ್ಸು ಬುದ್ಧಿಯಲ್ಲೇ. ಜ್ಞಾನಿ ಆದಂಥವನು ಇದೆಲ್ಲ ಅಲ್ಲಿ ನಡೀತಾ ಇದೆ, ನಾನು ಇದಕ್ಕೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ನನಗೂ ಈ ಕರ್ಮಗಳಿಗೂ ಯಾವ ಸಂಬಂಧವೂ ಇಲ್ಲ ಅನ್ನೋ ಜ್ಞಾನ ಅವನಲ್ಲಿ ಇರುತ್ತೆ. ಸ್ವಲ್ಪ ಸ್ಪಷ್ಟತೆ ಏನಾದ್ರು ಬಂತಾ ಅಥವಾ ಇದರಲ್ಲಿ ಅನುಮಾನ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಅನುಮಾನ ಏನೂ ಇಲ್ಲ, ನನಗಂತೂ ಇಲ್ಲ. ಅದೇ ಬೇರೆಯವರು ಹೇಳಿದ್ರೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಅದೇ. ಗೊತ್ತಾಯ್ತು ಅಂತ ತಿಳ್ಕೊಳ್ಬೇಕಷ್ಟೇ. ಯಾವಾಗ್ಲೂ ಅಷ್ಟೇ ಈ ಪ್ರಕೃತಿ ಅನ್ನೋದು ಗುಣಗಳು ಅನ್ನೋದು ಜ್ಞಾನ ಬಂದ ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ಬಿಟ್ಟು. ಯಾಕೆಂದ್ರೆ ನಮ್ಮನ್ನ ಗುರುತಿಸ್ಕೊಳ್ಳೋದು ನಾವು ಆತ್ಮ ಅಂತಂದ್ಬಿಟ್ಟು ಅಲ್ವಾ? ಈ ಪ್ರಕೃತಿ ಏನು ಬದಲಾವಣೆ ಆಗ್ತಾ ಇದೆಯೋ
ಅದರ ಜೊತೆಗೆ ನಾವು ಗುರುತಿಸ್ಕೊಳ್ತಾ ಇಲ್ಲ. ಅಜ್ಞಾನದಲ್ಲಿದ್ದಾಗ ನಾವು ದೇಹ ಮನಸ್ಸು ಬುದ್ಧಿ ಅಂತ ಗುರುತಿಸ್ಕೊಳ್ತಾ ಇದ್ವಿ. ಯಾವಾಗ ಜ್ಞಾನ ಬಂತೋ ಅವಾಗ ನಾವು ಅದ್ರ ಜೊತೆಗೆ ಸಂಬಂಧವನ್ನ ಬಿಟ್ಬಿಡ್ತೀವಿ. ಅದು ನಡೀತಾ ಇದೆ. ಆ ಸಂಬಂಧ ಬಿಟ್ಟ ತಕ್ಷಣ ಏನಾಗತ್ತೆ, ನಿಸ್ಪೃಹತೆಯಿಂದ ಕರ್ಮಗಳನ್ನ ಮಾಡ್ತೀವಿ. ನಾನು ಆಸಕ್ತನಾಗಿ ಅಂದ್ರೆ ಒಂದು ಫಲ ಆಸಕ್ತಿ ಇಲ್ಲದೆ ಕೆಲಸವನ್ನ ಮಾಡ್ತಾನೆ ಅಜ್ಞಾನಿಯಾದಂಥವನು. ನಾನು ಕರ್ತ ಅಂತಂದ್ಬಿಟ್ಟು ಯಾವಾಗ ಅಹಂಕಾರ ಗುರುತಿಸ್ಕೊಳ್ಳುತ್ತೋ ಆವಾಗ ಅಲ್ಲಿ ಬಂಧನ ಆಗುತ್ತೆ. ಇದು ಬೇರೆ. ತುಂಬಾ 9 ಗಂಟೆ ಆಗೋಯ್ತು, ನಿಲ್ಸ್ಬಿಡೋಣ. ಇನ್ನು ಮುಂದೆ 28, 29 ನೆಕ್ಸ್ಟ್ ವೀಕ್ ತಗೊಳ್ಳೋಣ. ತುಂಬಾ ಹೊತ್ತಾಯ್ತು, ಪರವಾಗಿಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಅನ್ಸುತ್ತೆ. ಆಗ್ಬೋದಾ? ಯಾಕೆಂದ್ರೆ 2.5 ಗಂಟೆ ಮೇಲ್ ಕೂತಿದ್ದೀರಾ ನೀವು. ಕಿಚನ್ ಕರೀತಾ ತುಂಬಾ ಇದೆ. ಅದೇ ನಿಮ್ಮ ಟೈಮ್ ಇಷ್ಟೊಂದು ತಗೊಳ್ಳೋದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಿಲ್ಲಿಸ್ಬಿಡ್ತೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.